ಆ ಪಾಸ್ಟರ್ ಬಂದು ರಿಟೈರ್ಡ್ ಆಗ್ತಾ ಇದ್ದಾರೆ. ಒಂದು ಚರ್ಚಲ್ಲಿ ಒಂದು ಪಾಸ್ಟರ್ ರಿಟೈರ್ಡ್ ಆಗ್ತಾ ಇದ್ದಾರೆ. ಆಗ ಆ ಚರ್ಚಲ್ಲಿ ಒಂದು ಫಂಕ್ಷನ್, ರಿಟೈರ್ಡ್ ಆಗ್ತಾ ಇದ್ದಾರಲ್ವ, ಅದಕ್ಕೆ ಒಂದು ಫಂಕ್ಷನ್. ಅವರು ಸೀನಿಯರ್ ಪಾಸ್ಟರ್ ಆಗಿದ್ದರು. ಆದ್ದರಿಂದ ಈಗ ಹೊಸದಾಗಿ ಅಲ್ಲಿ ಒಂದು ಸೇವಕರನ್ನ ನೇಮಿಸ್ತಾ ಇದ್ದಾರೆ. ಆದ್ದರಿಂದ ಅಲ್ಲಿ ಒಂದು ಫಂಕ್ಷನ್ನ ಇಟ್ಟಿದ್ರು. ಆ ಫಂಕ್ಷನಲ್ಲಿ ಆ ಸೀನಿಯರ್ ಪಾಸ್ಟರ್ ಹೇಳಿದ್ರು, ನೀವು ಅರಣ್ಯಕಾಂಡ 1ನೇ ಅಧ್ಯಾಯ 5ರಿಂದ ಕಡೆವರೆಗೂ ಓದಪ್ಪ ಅಂತ ಹೇಳಿದ್ರು. ಆಗೆಲ್ಲ ಏನು ಮಾಡ್ತಾಯಿದ್ರು, ಅದನ್ನು ಓದಿದ್ರು. ಒಂದು ನಿಮಿಷ ಅರಣ್ಯಕಾಂಡ ತಿರ್ಸ್ಕೊಳ್ಳೋಣ. ಅರಣ್ಯಕಾಂಡ ಎಲ್ಲಿದೆ ಅಂತ ಗೊತ್ತಾ? ಆಮೇಲೆ 1ನೇ ಅಧ್ಯಾಯ 5ನೇ ವಾಕ್ಯದಿಂದ ಓದಿ. ಒಂದು 3 ವಾಕ್ಯ ಓದಿ ಸಾಕು, ಯಾಕೆ ಎಲ್ಲ ವಾಕ್ಯ ಓದೋಕ್ಕಾಗಲ್ಲ. ಸಾಕು. ಹಲ್ಲೆಲೂಯಾ. ಎಷ್ಟು ವಾಕ್ಯ ಇದೆ? 54 ವಾಕ್ಯ ಇದೆ. ಇದನ್ನು ಚರ್ಚಲ್ಲಿ ಜೋರಾಗಿ ಏನು ಮಾಡ್ತಾಯಿದ್ದಾರೆ, ಈಗ ಹೊಸದಾಗಿ ಬಂದ ಪಾಸ್ಟ್ ಏನು ಮಾಡ್ತಿದ್ದಾರೆ, ಓದ್ತಾ ಇದ್ದಾರೆ. ಎಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿದ್ರು. ತಿರುಗಿ ಸೀನಿಯರ್ ಪಾಸ್ಟ್ ಹಿಡಿದು ತಿರುಗಿ ಇನ್ನೊಂದ್ಸತಿ ಓದಿ ಅಂತ. ಆಮೇಲೆ ತಿರುಗಿ ಏನು ಮಾಡಿದ್ರು, ಶಬ್ದವಾಗಿ ಓದಿದ್ರು. ತಿರುಗಿ ಎಲ್ಲ ಕೈ ತಟ್ಟಿದ್ರು. 3ನೇ ಸತಿ ಹಿಡಿದು ತಿರುಗಿ ಓದಪ್ಪ ಅಂತ ಅವ್ರಿಗೆ ಬೇಜಾರಾಗೋಯ್ತು. ಅಲ್ಲೇನು ವಾಗ್ದಾನ ಇಲ್ಲ, ಅಲ್ಲಿ ಬೇರೆ ಏನೂ ಬರೆದಿಲ್ಲ, ಅಲ್ಲಿ ಬರೀ ಹೆಸರುಗಳಿದೆ. ಅದು ಹೆಸರುಗಳು ಕೂಡ ಅನೇಕ ಸಮಯ ಓದೋಕೆ ತುಂಬ ತಪ್ಪಾಗಿ ಬಂದುಬಿಡುತ್ತೆ. ಯಾಕಂದರೆ ಪರ್ಫೆಕ್ಟಾಗಿ ಓದೋಕ್ಕಾಗಲ್ಲ. ಒಂದೊಂದು ಹೆಸರುಗಳು ತುಂಬ ಆಳವಾಗಿಯೂ ತುಂಬ ಕಠಿಣವಾಗಿದೆ ಹೆಸರುಗಳು. ಆಗ ಅವ್ರು ಹೇಳಿದ್ರು, ಅವರು ಮೇಲೆ ಕೆಳಗೆ ನೋಡ್ತಾಯಿದ್ರು, ಸೀನಿಯರ್ ಪಾಸ್ಟ್ರಿಗೆ ಏನೋ ಸ್ವಲ್ಪ ಮೆಂಟಲು ಮೈಂಡ್ ಲೂಸ್ ಆಗಿಬಿಟ್ಟಿರ್ಬೇಕು, ಅದಕ್ಕೆ ತಿರ್ಸಿ ಓದಿಸ್ತಾ ಇದ್ದಾರೆ ಅಂತ. ಆಗ ತಿರುಗಿ ಲಾಸ್ಟಾಗಿ ಸೀನಿಯರ್ ಪಾಸ್ಟ್ರ್ ಎದ್ದು ನಿಂತು ಹೇಳಿದ್ರು, ಇಲ್ಲಿ 5ನೇ ವಾಕ್ಯದಿಂದ ಕಡೇ ವಾಕ್ಯದವರೆಗೂ ದೇವರು ಒಬ್ಬೊಬ್ಬರು ಹೆಸರುಗಳನ್ನ ಬರೆದಿದ್ದಾರೆ. ಅದನ್ನೇನು ಸೂಚಿಸ್ತೆ ಅಂತಂದರೆ, ಇವತ್ತು ಸಭೆಗಳಲ್ಲಿ ಅನೇಕರು ಮಾಡುವ ಕೃತ್ಯಗಳು ಒಂದು ವೇಳೆ ಸಭೆ ವಿಶ್ವಾಸಿಗಳು ಮರೆಯಬಹುದು, ಅದು ದೇವರು ಮರೆಯುವವನಲ್ಲ. ಹಲ್ಲೆಲೂಯಾ. ಕರ್ತನಲ್ಲಿ ಪಡುವ ಪ್ರಯಾಸ ಅದು ಒಂದು ದಿನವೂ ವ್ಯರ್ಥವಾಗುತ್ತೆ. ನೋಡಿ, ದೇವರು ಹೆಸರು ಕೂಡ ಬರೆದಿಟ್ಟಿದ್ದಾರೆ. ಎಲ್ಲಿ ಬರೆದಿದ್ದಾರೆ ಅಂತಂದರೆ ಚೇರಲ್ಲಿ, ಫ್ಯಾನಲ್ಲ, ಎಲ್ಲಿ ಬರೆದಿದ್ದಾರೆ. ಆದ್ದರಿಂದ ಯಾಕೆ ಬೈಬಲ್ ಬರೆದ್ರು ಅಂತಂದರೆ ದೇವರು ನೆನೆಸ್ಕೋದಕ್ಕಾಗಿ ಅಲ್ಲ. ಇದನ್ನು ಓದುವಾಗ ಜನಗಳು ಏನು ನೆನೆಸ್ಕೊಳ್ಬೇಕಂತಂದರೆ, ದೇವರು ಬಂದು ಎಷ್ಟು ಮನುಷ್ಯನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ದಾರೆ, ಅವನ ಕೃತ್ಯಗಳನ್ನು ಸಹ ಆತನು ಮರೆಯುವನಲ್ಲ. ಆದ್ದರಿಂದ ಆದಿ ಕಾಂಡದಿಂದ ನೋಡ್ಕೊಂಡು ಬರ್ತಿದ್ರೆ ಆಗಾಗ ಅಲ್ಲಿ ಹೆಸರುಗಳು ಬರ್ತಾನೆ ಇರುತ್ತೆ, ತುಂಬ ಹೆಸರು ಬರ್ತಾ ಇರುತ್ತೆ. ಮತ್ತಾಯ ಆರಂಭದಲ್ಲೇ ಹೆಸರು ಸ್ಟಾರ್ಟ್ ಆಗಿಬಿಡುತ್ತೆ. ಲೂಕನ ಅಧ್ಯಾಯದಲ್ಲಿ ಓದಿ 2ನೇ ಅಧ್ಯಾಯದಲ್ಲಿ ಅಲ್ಲಿ ನೋಡಿದ್ರೆ ಅಲ್ಲೊಂದು ದೊಡ್ಡ ಲಿಸ್ಟ್ ಇರುತ್ತೆ. ನಾವು ಅನೇಕ ಸಮಯ ನೆನೆಸ್ಕೊಳ್ತೀವಿ, ಯಾಕೆ ಈ ಹೆಸರುಗಳಲ್ಲ ಅಂತ. ಯಾಕಂದರೆ ದೇವರು ಅನ್ಯಾಯಸ್ಥನಲ್ಲ, ಆತನು ಹಲ್ಲೆಲೂಯಾ, ಆತನು ಒಂದು. ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ, ಜಾನ್ ಗಾಸ್ಪಲ್ ಚಾಪ್ಟರ್ 11, யோவான் எழுதின சுவிசேஷம் 11ஆம் அதிகாரம் 15ஆம் வசனம் 15ನೇ ವಾಕ್ಯ. ಒಂದು ನಿಮಿಷ 25ನೇ ವಾಕ್ಯ, 25 ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಎಲ್ಲ ಹೇಳಿ ಸತ್ತರೂ ಬದುಕುವನು. ಆಮೇಲೆ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ನನ್ನ ಜೊತೆ ಹೇಳಿ, ನನ್ನನ್ನು ನಂಬುವವನು, ಯೇಸು ಕ್ರಿಸ್ತನನ್ನು ನಂಬುವವನು ಸತ್ತರೂ ಬದುಕುವನು. ಬದುಕುತ್ತಾ ನಂಬುವ ಪ್ರತಿಯೊಬ್ಬನು
ಎಂದಿಗೂ ಸಾಯುವುದಿಲ್ಲ. ಇದನ್ನು ಹೇಳಿದ್ದು ಮನುಷ್ಯ ಅಲ್ಲ, ಇದನ್ನು ಹೇಳಿದ್ದು ಸುಳ್ಳಾಡದ ದೇವರು. ಅವ್ರು ಹೇಳ್ತಿದ್ದಾರೆ, ಯಾರೆಲ್ಲ ಆತನ ನಂಬ್ತಿರೋ ಅವ್ರಿಗೇನಿಲ್ಲ, ಮರಣ ಇಲ್ಲ. ಒಂದು ವೇಳೆ ಸತ್ರು ತಿರುಗೇನಾಗ್ತೀರ, ಬದುಕಿ ಬರುವಿರಿ. ಆಮೇನ್. ಆದಿಕಾಂಡ ತಿಳಿಸ್ಕೊಳ್ಳೋಣ. ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಿ. ಆದಿಕಾಂಡ 3ನೇ ಅಧ್ಯಾಯ 24ನೇ ವಾಕ್ಯ ನೋಡೋಣ. ಸುತ್ತುವ, ಸ್ಟ್ರೈಟ್ ಅಲ್ಲ, ಯಾವುದು ಕತ್ತಿ, ಹೇಗಿದೆ ಕತ್ತಿ ಅದು? ಹಲ್ಲೆಲೂಯ. ಎಷ್ಟು ಜನಕ್ಕಿದು ಗೊತ್ತು? ಇದ್ರ ಬಗ್ಗೆ ಯಾರು ಗೊತ್ತಿಲ್ವಾ? ಆಗ ತಿರುಗಿ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ಬೇಕು ಅನ್ಸುತ್ತೆ. ಹಲ್ಲೆಲೂಯ. ಯಾರ್ದೊಬ್ಬರು ಬನ್ನಿ, 3 ಜನ ಬನ್ನಿ. ಒಂದು ಹುಡುಗ, 3 ಜನ ಬೇಗ ಬನ್ನಿ. ದೇವರು ಏದೇನ್ ತೋಟದಲ್ಲಿ 2 ಮರವನ್ನು ಇಟ್ಟು, ಆಮೇಲೆ ಒಂದು ಮರ ಯಾವುದು? ಜೀವವನ್ನು ಕೊಡುವ ಮರ. ಇನ್ನೊಂದು ಮರ ಯಾವುದು? ಒಳ್ಳೆಯದನ್ನು ಕೆಟ್ಟದ್ದನ್ನು ಅರು ಉಂಟುವ ಮಾಡುವಂಥ ಮರ. ಆದಾಮನು ಅವಳು, ಆಮೇಲೆ ಇಬ್ಬರು ಒಂದೇ ಶರೀರ. ಅವಳು ಹೇಳಿದರು ಇಬ್ಬರು ಒಂದೇ ಶರೀರ. ತ್ರಿಯೇಕ ದೇವರು ಅಂತಂದರೆ 1 + 1 + 1 = 1. ಬೈಬಲ್ ಮ್ಯಾಕ್ಸ್ ಪ್ರಕಾರ. ಆಮೇಲೆ ಮ್ಯಾರೇಜ್ ಆದರೆ ಏನು ಹೇಳ್ತೀವಿ? 1 + 1 = ಇಬ್ಬರು ಒಂದೇ ಶರೀರ ಅಂತ ಹೇಳ್ತೀವಿ. ಅಂದರೆ ಇಬ್ಬರು ಒಂದಾಗೋದು ಗ್ಯಾರಂಟಿ ಅಂತಂದರೆ 3 ಒಂದಾಗೋದು ಗ್ಯಾರಂಟಿನೇ. ಅದಕ್ಕೆ ತ್ರಿಯೇಕ ದೇವರು. ನಮಗೆ 3 ದೇವರಲ್ಲ, ನಮಗೆ ತ್ರಿಯೇಕ ದೇವರು ಅಂತಂದರೆ 3 ಒಬ್ಬರೇ. ಹಲ್ಲೆಲೂಯ. ದೇವರು ಮನುಷ್ಯನ ಸೃಷ್ಟಿ ಮಾಡಿ ಅವನಿಗೇನು ಮಾಡಿದ್ರು ಅಂತಂದರೆ, ದೇವರ ಹಾಗೇ ಅವನೇನು ಮಾಡಿದ್ರು, ಅವನ ಈ ಭೂಮಿಯಲ್ಲಿ ಅವನ ಇಟ್ಟು ಏನು ಮಾಡಿದ್ರು ಅಂತಂದರೆ, ಅವನಿಗೆ ಒಂದು ಚಾಯ್ಸ್ ಕೊಟ್ಟರು. ಹೇಗಿದೆ ಅಂತಂದರೆ, ಅವನಿಗೆ ನ್ಯೂಟ್ರಲ್ ಆಗಿದ್ದಾನೆ. ಈಗ ಅವನಿಗೆ ದೇವ್ರ ಬಗ್ಗೆ ಗೊತ್ತಿಲ್ಲ, ಆದಾಮ್ಗೆ ದೇವ್ರ ಬಗ್ಗೆ ಗೊತ್ತಿಲ್ಲ. ಈಗ ತಿಳ್ಕೊಳ್ಳೋದು ಆತನ ತೆಗೆದುಕೊಳ್ಳುವ ತೀರ್ಮಾನದ ಮೇಲಿದೆ. ಅದಕ್ಕೆ ಡಿಸಿಷನ್, ತೀರ್ಮಾನ ಬಹಳ ಮುಖ್ಯ. ಈಗ ಆದಾಮನು ಈ ಹಣ್ಣು ತಿಂದರೆ ಆತನಿಗೆ ಏನು ಉಂಟಾಗುತ್ತೆ? ಈಗ ನ್ಯೂಟ್ರಲ್ ಆಗಿದ್ದಾರೆ, ಆತನಲ್ಲಿ ಜೀವನೂ ಇಲ್ಲ ಮರಣವೂ ಇಲ್ಲ. ಹೇಗಿದ್ದಾರೆ? ಈಗ ಬದುಕುವ ಪ್ರಾಣಿ ಅಷ್ಟೇನೆ. ಎಷ್ಟು ಜನ ಬದುಕ್ತಾರೆ ಗೊತ್ತಿಲ್ಲ. ಈಗ ಅದು ಚಾರ್ಜ್ ಆಗಬೇಕು, ಅದು ಎಟರ್ನಲ್ ಆಗಿ ಜೀವನ ಅದು ಜೀವಿಸ್ಬೇಕಂತಂದರೆ ಅವ್ರು ಇದನ್ನು ತಿಂದರೆ ಏನಾಗ್ತಾರೆ? ನಿತ್ಯವಾಗಿ ಏನಾಗ್ತಾರೆ? ಅವರು ಬದುಕುವರು ಅಂತಂದರೆ ಜೀವಿಸುವನು, ಆತನಿಗೆ ಮರಣ ಇರಲ್ಲ. ಇದನ್ನು ತಿಂದ್ರೆ ಏನಾಗುತ್ತೆ? ಮರಣ ಉಂಟಾಗುತ್ತದೆ. ಸೈತಾನ್ ಏನು ಮಾಡ್ದ ಅಂತಂದರೆ, ವಂಚಿಸಿ ಏನು ಮಾಡ್ದೆ? ಈಗ ಆದಾಮ ಅವಳನ್ನು ಈಗ ಏನಾಯ್ತು? ಈಗ ಮರಣವನ್ನು ರುಚಿ ನೋಡಿದ್ರಿಂದ ಈಗ ಏನಾಯ್ತು? ಅವರೊಳಗೆ ಏನಾಯ್ತು? ಪಾಪವು, ಎರಡನೇದು ಸೈತಾನನು ಒಳಗೋದ. ಎಲ್ಲೋದ? ಈಗ ಒಳಗೆ ಏನ ಆಳ್ವಿಕೆ ಬಂತು? ಈಗ ಸೈತಾನ ಆಳ್ವಿಕೆ ಒಳಗೆ ಬಂತು. ಈಗ ದೇವ್ರು ಏನು ಮಾಡಿದ್ರು ಅಂತಂದರೆ, ಆ ದೇವ್ರು ಎಷ್ಟು ಒಳ್ಳೆಯವ್ರು ನೋಡಿ. ನಾವು ಅಂದ್ಕೊಳ್ತೀವಿ ಅನೇಕ ಸಮಯ ಮನೆ ಬಿಟ್ಟು ಆಚೆ ಹೋಗು. ಒಳ್ಳೆಯವ್ರಾಗಿ ಮಾಡ್ತಾರಾ? ಒಳ್ಳೆಯವ್ರ ಹತ್ರ ಹಂಗೆ ಮಾಡ್ತಾರಾ? ಒಳ್ಳೆಯವ್ರು ಮಾಡಲ್ಲ. ಒಳ್ಳೆಯವ್ರು ಏನು ಮಾಡಿದ್ರು ನೋಡಿ, ಸ್ವಲ್ಪ ಆಚೆ ಹೋಗಪ್ಪ ಅಂತೇಳಿ ಏನು ಮಾಡಿದ್ರು ಅಂತಂದರೆ, ಈ ಜೀವ ಮರಕ್ಕೆ ಏನು ಮಾಡಿದ್ರು? ದೇವದೂತನಿಟ್ಟು ಸುತ್ತಲೂ ಏನು ಮಾಡಿಬಿಟ್ರು? ಕತ್ತಿ ಇಟ್ಬಿಟ್ರು. ಯಾಕೆ ದೇವ್ರು ಆ ಕತ್ತಿ ಇಟ್ಟರು? ಇದು ತಿಳ್ಕೊಂಡ್ರೆ ನಿಮಗೆ ಕಮ್ಮಿನ್ ಆಯ್ತು ವಾರ, ನೆಕ್ಸ್ಟ್ ವೀಕ ಕಮ್ಮಿಂಗ್ ವೀಕು. ಅದರಿಂದ ಕಮ್ಮಿನ ಎಷ್ಟು ಪವರ್ ಇದೆ ಅಂತ ತಿಳ್ಕೊಳ್ಳಿ. ಯಾಕೆ ಅನೇಕರು ದೀಕ್ಷಾಸ್ಥಾನ ತಗೊಳ್ಳೋಕ್ಕೆ ಹಿಂದೆ ಮುಂದೆ, ನಾಳೆ ತಗೊಳ್ತೀನಿ. ದೀಕ್ಷಾಸ್ಥಾನದಲ್ಲಿ ಶಕ್ತಿ ಇಲ್ಲ, ದೀಕ್ಷಾಸ್ಥಾನದಲ್ಲಿ ಪವರ್ ಇಲ್ಲ. ದೀಕ್ಷಾಸ್ಥಾನ ಒಂದು ಎಂಟ್ರಿ, ಒಂದು ಬಾಗಿಲು ಅಷ್ಟೇ. ಅದ ನಂತರ ಇದೆ ನೋಡಿ ಕಮ್ಯುನಿಯನ್, ಅಲ್ಲೇ ಪವರ್ ಇರೋದು. ಅದಕ್ಕೆ ತುಂಬ ಜನ ಆ ಕಮ್ಯುನಿಯನ್ ಅದರಲ್ಲಿ ಭಾಗವಹಿಸಬಾರ್ದು ಎಂಬುದಕ್ಕೋಸ್ಕರನೇ ದೀಕ್ಷಾಸ್ಥಾನ ಒಂದು ದೊಡ್ಡ ಬೆಟ್ಟ ಥರ ಮಾಡಿಬಿಟ್ಟಿದ್ದಾನೆ. ಅದಕ್ಕೆ ಅನೇಕ ದೀಕ್ಷಾಸ್ಥಾನ ಅಂದ್ರೆ ಭಯ ಪಡ್ತಿದ್ದಾರೆ. ಇವತ್ತು ಈ ಸತ್ಯ ಕೇಳಿದ್ರೆ ನಿಶ್ಚಯವಾಗಿ ದೀಕ್ಷಾಸ್ಥಾನ ತೊಗೊಳ್ಬೇಕನ್ನೋ ಆಸೆ ಅನೇಕ ಉಂಟಾಗುತ್ತೆ. ಒಂದು ವೇಳೆ ದೀಕ್ಷಾಸ್ಥಾನ ತಗೊಂಡು ತಿಳಿಯದವರು ಇನ್ಮೇಲೆ ದೀಕ್ಷಾಸ್ಥಾನ ತಗೊಂಡು ಆ ಕಮ್ಯುನಿಯನ್ ತಗೊಳ್ಳುವಾಗ, ನೀವು ಆ ಭಾವನೆಯನ್ನು ತಗೊಳ್ಳುವಾಗ ಈ ಜೀವವು ನಿಮ್ಮಲ್ಲಿ ಆಳ್ವಿಕೆ ಮಾಡಲು ಆರಂಭಿಸ್ತದೆ. ಹಲ್ಲೆಲೂಯಾ. ದೇವ್ರು ಯಾಕೆ ಈ ಮರಕ್ಕೆ ಇಲ್ಲಿ ದೇವದೂತರನ್ನ ಯಾಕೆ ಇಟ್ಟರು? ಕಾರಣ ಅಂತಂದರೆ,
ಈ ಹಣ್ಣನ್ನು ತಿನ್ನಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ಯಾರು ಗೊತ್ತಾ? ಆದಾಮನಲ್ಲ, ಅವಳಲ್ಲ, ಸೈತಾನ್. ಹಲ್ಲೆಲೂಯಾ. ಆಮೆನ್. ಈ ಹಣ್ಣು ತಿನ್ಬೇಕಂತ ಯಾರು ಪ್ಲ್ಯಾನ್ ಮಾಡಿ? ಯಾವಾಗ ಅವ್ರು ಅದನ್ನು ತಿಂದ್ರೋ, ಈಗ ಆತನಿಗೇನು ಬೇಕಾಗಿತ್ತು? ಸೈತಾನ್ಗೇನು ಬೇಕಾಗಿತ್ತು? ಸೈತಾನಿಗೂ ಒಂದು ಶರೀರ ಬೇಕು. ಯಾಕಂದರೆ ಸೈತಾನ್ ಆತ್ಮವಾಗಿದ್ದಾನೆ. ಸೈತಾನ್ ಯಾವ ಪ್ರಾಣಿಯಲ್ಲಿ ಬೇಕಾದ್ರೂ ಹೋಗ್ತಾನೆ, ಆದರೆ ದೇವರು ಯಾವ ಪ್ರಾಣಿಯಲ್ಲಿ ಹೋಗೋದಿಲ್ಲ. ಸೈತಾನ್ ಮಾತಾಡೋದಕ್ಕೆ ಅವ್ನು ಡೈರೆಕ್ಟಾಗಿ ಮಾತಾಡೋಕ್ಕಾಗಲ್ಲ, ಯಾಕಂದ್ರೆ ಅವನು ಆತ್ಮವಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಆತ ಏನು ಮಾಡ್ತಾನೆ, ಒಂದು ಶರೀರ ಹುಡುಕ್ತಾ ಇದ್ದ. ಯಾವ ಶರೀರ ಸಿಗುತ್ತೆ? ಅದರಲ್ಲಿ ಯಾವ ಶರೀರ ಸಿಕ್ತು ಅಂತಂದರೆ ಒಂದು ಹಾವಿನ ಶರೀರ ಸಿಕ್ತು. ಹಾವು ಏನು ಮಾಡ್ತು ಅಂತಂದರೆ ಸೈತಾನಿಗೆ ಸ್ಥಳ ಕೊಡ್ತು. ಹೇಗೆ 2000 ದೆವ್ವಗಳನ್ನ ಹಿಡಿದಿದ್ದ ಆ ವ್ಯಕ್ತಿಗೆ ಯೇಸುಸ್ವಾಮಿ ಹಿಡಿದು, ನನಗೆ ಹಂದಿಯಲ್ಲಿ ಏನು ಮಾಡು? ಯಾಕೆ ಹೇಳ್ದೆ ಹಂದಿ ಅಂತಂದರೆ, ಹಂದಿ ಏನು ಮಾಡ್ತಿತ್ತು? ಸೈತಾನಿಗೆ ಸ್ಥಳ ಕೊಡೋಕೆ ರೆಡಿಯಾಗಿತ್ತು. ಅದು ಅಶುದ್ಧವಾಗಿತ್ತು. ಅದಕ್ಕೆ ಅಲ್ಲೂ ಹೋಗ್ತೀನಿ ಅಂತಂದ. ಅದಕ್ಕೆ ಈಜಾಗ ಜಾಗ ಕೊಡ್ತು. ಹಾಗೆಯೇ ಈಗ ಸೈತಾನ್ ಏನು ಮಾಡ್ದ ಅಂತಂದರೆ ಶರೀರವನ್ನು ಏನು ಮಾಡ್ದ? ಆರಿಸ್ಕೊಂಡ. ಈಗ ಇಲ್ಲಿಂದ ಎಲ್ಲಿ ಟ್ರಾನ್ಸ್ಫರ್ ಆದ? ಈಗ ಮನುಷ್ಯನೊಳಗೆ ಬಂದ್ಬಿಟ್ಟ. ಆಮೆನ್. ಈ ಮನುಷ್ಯ ಈಗ ಪ್ರೇರೇಪಿಸಲ್ಪಟ್ಟು, ಸೈತಾನ ಪ್ರೇರೇಪಿಸಲ್ಪಟ್ಟು ಈ ಹಣ್ಣು ತಿಂದಿದ್ರೆ ಏನಾಗ್ತಿತ್ತು ಗೊತ್ತಾ? ಈ ಹಣ್ಣು ತಿಂದಿದ್ರೆ ಏನಾಗ್ತಿತ್ತು? ಸೈತಾನನು ಈತನೊಳಗೆ ನಿತ್ಯವಾಗಿ ವಾಸ ಮಾಡ್ತಿದ್ದ. ಆದರೆ ಶರೀರವನ್ನು ಏನು ಮಾಡ್ತಿದ್ದ ಅಂತಂದರೆ ಶರೀರಕ್ಕೆ ಮರಣ ಆಗ್ತಾ ಇರಲಿಲ್ಲ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಎಷ್ಟು ಆಕ್ಸಿಡೆಂಟ್ ಆಗ್ತಾ ಇದೆ. ಒಂದು ವೇಳೆ ಆಕ್ಸಿಡೆಂಟ್ ಆದರೆ ಅವನಿಗೆ ಸಾವಿರಲ್ಲ. ಅದು ಒಳ್ಳೆ ಲೈಫ್. ಅದು ಕ್ಯಾನ್ಸರ್ ಬಂತು, ಅಯ್ಯೋ ಬೇಗ ಸತ್ತರೆ ಸಾಕಪ್ಪ, ಯಾಕಂದರೆ ಇಡೀ ಫುಲ್ 100% ಅವನಿಗೆ ಹರಡ್ಬಿಟ್ಟಿದೆ. ಅದು ಅವನಿಗೆ ಸಾವು ಬರ್ತಾ ಇಲ್ಲ. ಕಾರಣ ಏನು? ಸೈತಾನ್ ಏನು ಮಾಡ್ತಿದ್ದಾನೆ ಅಂತಂದರೆ ಶರೀರವನ್ನು, ಮನುಷ್ಯನನ್ನು ಕಡೆಯವರೆಗೂ ನಿತ್ಯವರೆಗೂ ಅವನ್ನ ಹಿಂಸಿಸಬೇಕಂತೇಳಿ ಅವನೇನು ಮಾಡ್ತಿದ್ದಾನೆ? ಆಮೆನ್. ಅವನನ್ನು ಆ ರೀತಿಯಾಗಿ ಅವನೊಂದು ಪ್ಲ್ಯಾನ್ ಮಾಡಿಕೊಂಡ. 2 ಶಾರ್ಟ್ ಏನಂತಂದರೆ ಅವನು ನಿತ್ಯವಾಗಿ ಬಾಳಬೇಕು. ಎರಡನೇದಾಗಿ ಈ ಶರೀರದಲ್ಲಿ ಏನು ಮಾಡಬೇಕು? ಈ ಶರೀರವನ್ನು ಯೂಸ್ ಮಾಡ್ಕೊಳ್ಬೇಕು. ಅದಕ್ಕೆ ತುಂಬ ಜನ ಅನ್ಕೊಳ್ತಾರೆ, ಸೈತಾನಿಗೆ ಸಪೋರ್ಟ್ ಮಾಡೋರನ್ನ ಸೈತಾನ್ ತುಂಬ ಹೆಲ್ಪ್ ಮಾಡ್ತಾ ಅನ್ಕೊಬೇಡಿ. ಸೈತಾನ್ ಕೃತಜ್ಞತೆ ಇಲ್ಲದವನು. ಅವನ ಕೆಲಸ ಮುಗೀತಾ ಅಷ್ಟೇ, ಕ್ಲೋಸ್. ನರಕದಲ್ಲಿ ಹೋಗಿದ ತಕ್ಷಣ ಪಾಪ ತುಂಬ ಜನ ಸಾಯಿಸಿದೆಯಾ, ನೀನು ನನ್ನ ಟೀಮ್ ಲೀಡರ್ ಆಗ್ಬಿಡು ಅಂತ ಹೇಳಲ್ಲ. ಅವನಿಗೆ ಕೃತಜ್ಞತೆನೇ ಇಲ್ಲ. ಯಾರಿಗೆ? ಅದಕ್ಕೆ ಆರಂಭದಲ್ಲಿ ಹೇಳಿದೆ, ದೇವರಿಗೆ ಎಂಥವ್ರು ಆಗಿದ್ದಾರೆ. ಚಿಕ್ಕದು ಮಾಡಿದ್ರು ಕೂಡ. ಅದಕ್ಕೆ ಸ್ವಾಮಿ ಹೇಳಿದ್ರು, ಒಂದು ಮನೆಗೆ ಒಬ್ಬ ಸೇವಕರು ಬಂದು ಒಂದು ಗ್ಲಾಸ್ ನೀರು ಕೊಟ್ಟರು, ಏನು ಕೊಡ್ತೀನಿ ಅಂತ ಹೇಳಿ ದೇವರು ಏನು ಕೊಡ್ತೀನಿ ಅಂತ ಹೇಳಿದ್ರು. ಯಾಕಂದ್ರೆ ಅಟ್ಲೀಸ್ಟ್ ಮೇಲೆ ನೀರು ಇರ್ತಾನೆ, ದೇವ್ರು ಚೆನ್ನಾಗಿ ಗೊತ್ತು. ಬೇರೆ ಏನಾದ್ರು ಹೇಳಿದ್ರೆ ಕಷ್ಟ ಆಗ್ತಿತ್ತು. ಅದಕ್ಕೆ ನೀರು ಕೊಟ್ಟರೆ ಅದು ಏನು ಮಾಡ್ತೀನಿ ನಾನು ಪ್ರತಿಫಲ ಅಂತಂದರೆ ಎಷ್ಟು ಕೃತಜ್ಞತೆ ಉಳ್ಳ ದೇವರು. ಅದಕ್ಕೆ ದೇವ್ರು ಏನು ಮಾಡಿದ್ರು ಅಂತಂದರೆ ಇಲ್ಲಿ ಕಡಿವಾಣವನ್ನು ಹಾಕಿ ಈತನೇನು ಮಾಡಿದ್ರು? ತೋಟದಿಂದ ಆಚೆ ಕಳಿಸಿದ್ರು. ಈಗ ಆತನ ಸಾಯುವುದಕ್ಕಾಗಿ. ಈಗ ನೋಡಿ, ಆದಾಮನು ಎಷ್ಟು ವರ್ಷ ಬದುಕಿದ? ಯಾರಿಗಾದ್ರೂ ಗೊತ್ತಾ? ಎಷ್ಟು ವರ್ಷ ಬದುಕಿದ? ಎಷ್ಟು ವರ್ಷ? 900. ಯಾಕೆ? ಸಾವು ಅಂತಂದ್ರೆ ಅವ್ನಿಗೆ ಏನಂತ ಗೊತ್ತಿಲ್ಲ. ಅದಕ್ಕೆ ಕೆಟ್ಟು ತುಂಬ ತಿಳ್ಕೊಂಡ್ರೆ ಬೇಗ ಬಿದ್ದೋಗ್ತೀರ. ಎಷ್ಟರವರೆಗೂ ಕೆಟ್ಟು ತಿಳಿದೇ ಇರ್ತೀರೋ ಅಷ್ಟರವರೆಗೂ ನೀವು ಬಾಳ್ತೀರ. ಆಮೇನ್. ಅದಕ್ಕೆ ಮೈಂಡ್ ನೋಡಿ, ಕೆಟ್ಟು ತಿಳ್ಕೊಳ್ಬೇಕಂತ ಬೇಗ ಓಡುತ್ತೆ, ಆದರೆ ಒಳ್ಳೆ ತಿಳ್ಕೊಳ್ಬೇಕಂತ ಇಷ್ಟಪಡಲ್ಲ. ಮರಣ ಅಂತಂದರೆ ಏನಂತ ಅವ್ನು ಗೊತ್ತಾಗ್ತಾ ಇಲ್ಲ. ಹೇಗೆ ಸಾಯ್ತಾರೆ, ಅವ್ನು ಸಾಯೋದಂದ್ರೆ ಏನು ಗೊತ್ತಿಲ್ಲ ಅವನಿಗೆ. ಅದಕ್ಕೆ ಅದನ್ನು ಅವನೊಳಗೆ ಅವ್ನ ಸ್ಪಿರಿಟೊಳಗೆ ಹೋಗೋದಕ್ಕೇನೆ ಎಷ್ಟು ದಿನ ತಗೊಳ್ತು? 900 ವರ್ಷ ತಗೊಳ್ತು. ಆಮೇಲೆ ಏನು ಮಾಡ್ದ? ಕಾಯಿನ್ ತನ್ನ ತಮ್ಮ ನೋಡ್ತಾ ಸಾಯೋದು ನೋಡ್ತಾ ಈಗ 800, 500, ಆಮೇಲೆ 120 ಆಗಿತ್ತು, 9, ಆಮೇಲೆ ಆಗಿ ಏನಾಗ್ಬಿಡ್ತು? ಇನ್ನೂ ಕಡಿಮೆ ಆಗ್ತಾ ಬರ್ತದೆ. ಯಾಕಂತಂದರೆ ಈಗ ಡೆತ್ ನ್ಯೂಸು ತುಂಬ ಹರಡ್ತಾ ಇದೆ. ನ್ಯೂಸ್ ತಗೊಳ್ಳಿ ಡೆತ್ತೆ, ವಾಟ್ಸಪ್ ತಗೊಳ್ಳಿ ಡೆತ್ತೆ, ಫೇಸ್ಬುಕ್ ತಗೊಳ್ಳಿ ಡೆತ್ತೆ, ಟಿ ವಿ ತಗೊಂಡ್ರು ಅಲ್ಲಿ ಹಿಂಗೆ ಸತ್ತ, ಅವ್ನು ಹಂಗೆ ಸತ್ತ, ಬರೀ ಸಾವು. ಆಮೇಲೆ ದೇವ್ರ ವಾಕ್ಯ ಹೇಳ್ತಾ ಇದೆ, ನನ್ನನ್ನು ನಂಬುವವನು ಏನಾಗ್ತಾನೆ? ಆಮೇಲೆ ಬದುಕುತ್ತಾ ನಂಬುವವನು ಎಂದಿಗೂ ಸಾಯುವುದಿಲ್ಲ. ಯಾಕೆ ಸಾಯುವುದಿಲ್ಲ? ಸ್ವಾಮಿ ಹಲ್ಲೆಲೂಯಾ. ಸ್ವಾಮಿ ಏನು ಮಾಡಿದ್ರು? ಯಾಕೆ? ಈಗ ದೇವದೂತ ಏನು ಮಾಡಿದ್ದಾನೆ? ಈಗ ಅಲ್ಲಿ ಅಡ್ಡ ಹಾಕಿದ್ದಾನೆ. ಏನು ಅಡ್ಡ ಹಾಕಿರೋದು? ಎಂಥ ಕತ್ತಿ ಅದು? ಆಮೇನ್. ಧಗಧಗಿಸುವ. ಆಮೇನ್. ಯಾಕೆ ಅಲ್ಲಿ ಬೆಂಕಿ ಇಟ್ರು ಅಂತಂದ್ರೆ ಗ್ಯಾಂಡನ್ ಹೋಗ್ತಾನೆ ಏನಾಗೋದು ದೇವ್ರಿಗೆ. ಆಮೇನ್. ಅದಕ್ಕೆ ಧಗಿಸುವ ಅಗ್ನಿ ಇಟ್ರು. ಯೇಸು ಸ್ವಾಮಿ ಯಾಕೆ ಜಗತ್ತಿಗೆ ಬಂದರು ಅಂತಂದರೆ ಆಮೇನ್, ಈ ಜೀವದ ಹಣ್ಣನ್ನು ನಿಮಗೆ ಕೊಡೋದಕ್ಕೋಸ್ಕರ.
ಹಲ್ಲೆಲೂಯ, ಆಮೆನ್. ಅವರೇ ಹೇಳಿದ್ರು, ನಾನೇ ಜೀವದ ರೊಟ್ಟಿ, ನಾನೇ ಜೀವವನ್ನು ಕೊಡುವ ರೊಟ್ಟಿ. ಅದಕ್ಕೆ ಇದನ್ನು ತಿನ್ನುವವನು ಅವನೇನಾಗಲ್ಲ, ಎಂದಿಗೂ ಸಾಯುವುದೇ ಇಲ್ಲ. ಆಮೆನ್. ಈಗ ಹೋಗ್ರಪ್ಪ ಅಲ್ಲ, ಈಗ ಚೆನ್ನಾಗಿ ಕೇಳಿ, ಇವಾಗಿಂದ ನೀವು ಕೇಳಬೇಕಾದ್ರೆ ಭಾಳ ಮುಖ್ಯವಾದ, ನನ್ನ ನಂಬುವವನು, ಆ ಕಮ್ಯುನಿಯನ್ ಏನಂತಂದರೆ ಆತನ ಶರೀರವು, ಆತನ ರಕ್ತವು, ಶಿಲುಬೆಯಲ್ಲಿ ಯೇಸುಸ್ವಾಮಿ ಸತ್ತಾಗ ಆತನ ಪಕ್ಕೆ ಎಲುಬಿಂದ ಏನು ಬಂತು? ರಕ್ತವು, ನೀರು ಬಂತು. ಹಾಗಾದ್ರೆ ಕಮ್ಯುನಲ್ಲಿ ರಕ್ತವು ನೀರಿಡಬೇಕಾಗಿತ್ತು, ಯಾಕೆ ರೊಟ್ಟಿ ಇಟ್ರಿ? ರಕ್ತ ಏನು ಸೂಚಿಸ್ತಾ ಅಂತಂದರೆ ನಮ್ಮ ಎಲ್ಲರ ಪಾಪಗಳನ್ನು ದೇವರು ಕ್ಷಮಿಸಿದ್ದಾರೆ. ನೀರು ಏನು ಸೂಚಿಸ್ತಾ ಅಂತಂದರೆ ಜೀವವನ್ನು ಸೂಚಿಸ್ತದೆ. ಆಮೇನ್. ರೊಟ್ಟಿ ಯಾವುದನ್ನು ಸೂಚಿಸ್ತಂತಂದರೆ ತನ್ನ ಶರೀರವನ್ನು ಸೂಚಿಸ್ತದೆ. ಇವತ್ತು ನಾವು ಬದುಕಬೇಕು, ಅದಕ್ಕೆ ಬೈಬಲ್ ಹೇಳುತ್ತೆ ದೇವರ ವಾಕ್ಯವು ನೀರಾಗಿದೆ. ಆಮೇನ್. ಈಗ ನಾವು ಈ ಜಗತ್ತಲ್ಲಿ ಬದುಕಬೇಕಂದ್ರೆ ನಮಗೆ ಶರೀರ ಏನು ಬೇಕು? ಬಲ ಬೇಕು, ಆರೋಗ್ಯ ಬೇಕು. ಆರೋಗ್ಯ ಇಲ್ಲದೆ ಲೋಕದಲ್ಲಿ ಏನು ಮಾಡೋಕ್ಕಾಗಲ್ಲ, ನಾವು ಬದುಕೋದಕ್ಕೆ ಆಗೋದಿಲ್ಲ. ದೇವ್ರು ನಮ್ಮನ್ನು ನಿತ್ಯವಾಗಿ ಬಾಳ್ಬೇಕಂತ ದೇವ್ರು ಇಟ್ಟಿದ್ದಾರೆ. ಅದಕ್ಕೇ ವಿಶ್ವಾಸಿ ಅವನು ಸತ್ತಾಗ ಅವನಿಗೇನಿಲ್ಲ, ಅವನಿಗೆ ಮರಣ ಇಲ್ಲ. ಎಲ್ಲಿ ಮರಣ ಇಲ್ಲ? ಎಲ್ಲಿ ಮರಣ ಇಲ್ಲ? ಎಲ್ಲಿ ಮರಣ ಇಲ್ಲ? ಅದಕ್ಕೆಲ್ಲ ಬೇಗ ಸಾಯ್ತಾ ಇದ್ದಾರೆ. ಶರೀರದಲ್ಲಿ ಅವನಿಗೆ ಮರಣ ಇಲ್ಲ. ಇದು ತಿಳಿದ್ರೆ ಸಾವನ್ನ ನೀವು ಕರೆಯೋವರೆಗೂ ಸಾವು ನಿಮ್ಮ ಹತ್ರ ಬರಲ್ಲ. ಹಲ್ಲೆಲೂಯ. ಮರಣಕ್ಕೆ ಅಧಿಪತಿ ಯಾರು? ಮರಣಕ್ಕೆ ಅಧಿಪತಿ? ಎಲ್ಲಿವರೆಗೂ? ಶಿಲುಬೆವರೆಗೂ ಅಷ್ಟೇ. ಚೆನ್ನಾಗಿ ತಿಳ್ಕೊಬೇಕೀಗ ನೀವು ಹೋಗ್ತಾರೆ. ಅದಕ್ಕೆ ನಿಮ್ಮೆಲ್ಲ ಬರೋ ಪ್ರಾರ್ಥನೆಯೊಂದಿಗೆ ಬನ್ನಿ ಅಂದೆ. ಯಾಕೆ ನಿಮ್ಮ ಲೈಫ್ನ ಚೇಂಜ್ ಮಾಡುತ್ತೆ. ಆಮೇಲೆ ಸಡನ್ ಹೀಲಿಂಗ್ ಆಗಿಬಿಡುತ್ತೆ. ಈ ಮೆಸೇಜ್ ಅಂತ್ಯದಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ಎಷ್ಟು ಜನಕ್ಕೆ ಏನೆಲ್ಲ ಕಾಯಿಲೆಗಳಿದೆಯೋ, ಅಥವಾ ಇನ್ಮೇಲೆ ಯಾರಾದರೂ ಕಾಯಿಲೆ ಉಳ್ಳವ್ರು ನೀವು ಸಂಧಿಸಿದ್ರೆ ನಿಮ್ಮ ಮೇಲಿರೋ ಪ್ರಸನ್ನತೆ ಅವ್ರಿಗೆ ಜೀವ ಉಂಟು ಮಾಡುತ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಜನಕ್ಕೆ ಅಷ್ಟು ಬೇಕು? ಆಮೇಲೆ ಅದಕ್ಕೆ ಸತ್ಯಗಳು ನಮ್ಮ ಜೀವಿತ ಏನು ಮಾಡುತ್ತೆ ಅಂತಂದರೆ ಅದು ಮಾರ್ಪಡಿಸ್ತದೆ. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಸೈತಾನನು ಮರಣಕ್ಕೆ ಅಧಿಪತಿಯಾಗಿದ್ದ. ಅದಕ್ಕೆ ಅವನು ಏನು ಮಾಡ್ತಿದ್ದ ಅಂತಂದರೆ ಇಷ್ಟ ಬಂದವನ್ನ ಸಾಯಿಸ್ತಿದ್ದ. ಮೋಶೆ ಹುಟ್ಟುತ್ತಾನೆ, ಐಗುಪ್ತ ದೇಶದಲ್ಲಿ ಒಂದು ದೇವ ಮಗು ಹುಟ್ಟುತ್ತೆ ಅಂತ ಹೇಳಿದ ತಕ್ಷಣವೇ ಏನಾಯಿತು, ಆ ಊರಲ್ಲಿರುವ 2 ವಯಸ್ಸು ಮಕ್ಕಳನ್ನು ಸಾಯಿಸಿದ್ರು. ಯಾಕೆ? ಒಂದು ಮಗು ಉಳ್ಸೋಕ್ಕಾಗಿಲ್ಲ ದೇವ್ರ ಕೈಯಲ್ಲಿ. ಕಾರಣ ಏನಂತಂದರೆ ಮರಣವನ್ನು ತಡಿಯೋಕ್ಕಾಗ್ತಾ ಇಲ್ಲ ದೇವ್ರ ಕೈಯಲ್ಲಿ. ಯಾಕಂತಂದರೆ ಮರಣವನ್ನು ಆಳ್ವಿಕೆ ಮಾಡ್ತಿದ್ದ ಸೈತಾನನು. ಯಾಕಂದರೆ ಮರಣಕ್ಕೆ ಅವನು ಅಧಿಪತಿ ಆಗಿದ್ದ. ಜನ ಹೋಗ್ತಿದ್ದ, ಅರ್ಥ ಆಗ್ತಿದ್ಯಾ? ಹಲ್ಲೆಲೂಯ. ಅವನು ಇಷ್ಟ ಬಂದವನ್ನ ಸಾಯಿಸ್ತಿದ್ದ. ಅದರಲ್ಲಿ ಸೆಲೆಕ್ಟೆಡ್ ಮಾತ್ರನೇ ದೇವ್ರು ಅವ್ರಿಗೆ ಏನು ಮಾಡ್ತಿದ್ರು, ವಿಶೇಷ ಅಭಿಷೇಕ ವರಗಳು ಅವ್ರ ಮೇಲೆ ಬರ್ತಾಯಿತ್ತು. ಅದು ಸ್ವಲ್ಪ ವೀಕ್ನೆಸ್ಸು, ಸ್ವಲ್ಪ ಪಾಪ ಕೊಟ್ಬಿಟ್ರೆ ಇಮ್ಮಿಡಿಯೇಟಾಗಿ ಸಾಯಿಸ್ಬಿಡ್ತಿದ್ದ. ಸಿಂಸನ್ ನೋಡಿ, ಅವನಷ್ಟು ಬಲಶಾಲಿಯಾಗಿದ್ದ. ಅವನ ಮೇಲೆ ಅಭಿಷೇಕ ಬಂದ ತಕ್ಷಣ 300 ಜನ ಸಾಯಿಸ್ತಿದ್ದ. ಆದರೆ ಅವನು ಸ್ವಲ್ಪ ಪಾಪ ಮಾಡಿದ ತಕ್ಷಣ ಅವನೇನಾಗ್ಬಿಡ್ತಿದ್ದ, ಅವನು ಕಣ್ಣು ಕಿತ್ಬಿಟ್ರು. ಅವನೇನು ಮಾಡಿದ್ರು ನೋಡಿ, ಸೈತಾನ ಯಾವಾಗ ಯಾರನ್ನ ಸಾಯಿಸೋಣ. ಅದಕ್ಕೆ ಬೈಬಲಲ್ಲಿ ಒಳ್ಳೆ ನೀತಿಯಾಗಿ ನಡ್ಕೊಂಡವರು, ಒಳ್ಳೆಯವ್ರಿಗೆ ಅಷ್ಟು ಬೇಗ ಮಕ್ಕಳು ಆಗ್ತಾ ಇರಲಿಲ್ಲ. ಅಬ್ರಾಮ್ ನೋಡಿ 25 ವರ್ಷ ವೆಯ್ಟ್ ಮಾಡಬೇಕಾಗಿತ್ತು. ಜಕರೆ ನೋಡಿ ಅವನಿಗೆ ಮಕ್ಕಳಾಗ್ತಾ ಇರಲಿಲ್ಲ. ಯಾರೆಲ್ಲ ನೀತಿಗಾಗಿಯೂ ಅವ್ರಿಗೆಲ್ಲ ಒಂದು ಮಗು ಆಗ್ಬೇಕಂದ್ರೆ ತುಂಬ ಕಷ್ಟ ಆಗ್ತಾಯಿತ್ತು. ಕಾರಣ ಅಂತಂದರೆ ಸೈತಾನ ಏನು ಮಾಡ್ತಿದ್ದ ಅಂತಂದರೆ ಇವರಿಬ್ಬರು ಇಷ್ಟು ನಂಬಿಗಸ್ತರಾಗಿದ್ದಾರೆ, ಇವನೊಳಗೆ ಎಲ್ಲಿ ರಕ್ಷಕರು ಬಂದ್ಬಿಡ್ತಾನೋ ಅಂತೇಳಿ ಅವನ್ನೆಲ್ಲರನ್ನೂ ಸಾಯಿಸ್ತಾ ಇದ್ದ. ಮರಣಕ್ಕೆ ಅಷ್ಟು ಪವರ್ ಇತ್ತು. ಹಲ್ಲೆಲೂಯ. ಅದಕ್ಕೆ ಯೇಸು ಸ್ವಾಮಿ ಹುಟ್ಟಿದಾಗ ಕ್ರಿಸ್ಮಸ್ ಅಂತ ನಾವೆಲ್ಲ ಕೂಡಿ ಏನು ಮಾಡ್ತೀವಿ, ನಾವೆಲ್ಲ ಬಿರಿಯಾನಿ ಅದು ಇದು ಎಲ್ಲ ಮಾಡಿ ಎಲ್ಲರೂ ಕರಿತಾ ಇರ್ತೀವಿ. ಒಂದೇ ಖುಷಿ, ನಮಗೆ ಖುಷಿ. ಆವತ್ತು ಕ್ರಿಸ್ಮಸ್ ಯಾರು ಖುಷಿ ಇಲ್ಲ. ಯಾಕಂತಂದರೆ ಈ ಮಗು ಹುಟ್ಟಿದಾಗ ಆವತ್ತು ಆ ಊರಲ್ಲೆಲ್ಲ ಮಗು ಯಾರು ಸಾಯಿಸ್ದ? ಎಲ್ಲರೂ. ಅದಕ್ಕೆ ಗೋಳಾಟ ಹೇಗಿತ್ತು ಅಂತಂದರೆ ಆಕಾಶ ಮುಟ್ಟು ಅಷ್ಟು ಒಂದೊಂದು ಮನೆ ಏನಾಗ್ತಿತ್ತು, ಅಳ್ತಾ ಇತ್ತು, ಗೋಳಾಟವಾಗ್ತಿತ್ತು. ಇವತ್ತು ಪಟಾಕಿ ಸೌಂಡ್ ಬರ್ತಾಯಿದೆ, ಆವತ್ತು ಬೇರೆ ಸೌಂಡ್ ಬರ್ತಾಯಿತ್ತು. ಕಾರಣ ಏನಂತಂದರೆ ಮರಣವನ್ನು ಜಯಿಸುವ ಶಕ್ತಿಯು ಯಾವ ಮನುಷ್ಯನಿಗೆ ಇರಲಿಲ್ಲ. ಆಮೆನ್, ಹಲ್ಲೆಲೂಯ.
ಯೇಸು ಸ್ವಾಮಿನ ಸೈತಾನು ಕೊಂದನು ಅಂತ ಹೇಳಬೇಡಿ. ಸೈತಾನು ದೇವನ ಕೊಲ್ಲೋ ಅಧಿಕಾರ ಇಲ್ಲ. ಅದಕ್ಕೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಹೇಳಿದ್ರು, ತಂದೆಯೇ ನನ್ನ ಆತ್ಮ ನಿನಗೆ ಒಪ್ಪಿಸ್ತೀನಿ ಅಂತ. ಅಂದರೆ ಎಷ್ಟು ಹಿಂಸೆ ಮಾಡ್ದ ಯೇಸು ಸ್ವಾಮಿನ. ಜೀವನಾಯಕನನ್ನು ಸಾಯಿಸಕ್ಕೆ ನೋಡ್ತಾ ಇದ್ದೇನೆ. ಜೀವನಾಯಕನ ಸಾಯಿಸೋಕ್ಕಾಗಲ್ಲ. ಹಾಗೆಯೇ ಆ ಜೀವದ ಅಭಿಷೇಕವು, ಆ ಜೀವವು ನಿಮ್ಮೊಳಗಿದೆ. ನೀವಾಗಿ ನಿಮ್ಮ ಆತ್ಮನ ಒಪ್ಪಿಸಿಕೊಡೋದವರೆಗೂ ನೀವು ಸಾಯೋದಿಲ್ಲ. ಅದಕ್ಕೆ ಮನೆಗಳಲ್ಲಿ ಸಾವು ಬಗ್ಗೆ ಮಾತಾಡೋದು ನಿಲ್ಲಿಸಿ. ಕೆಲಸ ಸಿಕ್ಕಿಲ್ಲ ಅಂದರೆ ಸತ್ತೋಗ್ಬಿಡ್ತೀವಿ. ಕೆಲಸ ಸಿಕ್ಕಿಲ್ಲ, ನಾನು ಇವತ್ತು ಪ್ರೇಯರ್ ಮಾಡ್ಕೊಂಡು ಹೋದೆ, ನನಗೆ ಕೆಲಸ ಸಿಕ್ಕಿಲ್ಲ, ಸುಮ್ಮನೆ ಬದುಕೋದು, ಸಾಯೋದೇ ಬೆಸ್ಟು. ಏನೇ ತಗೊಳ್ಳಿ, ಸಾಯಬೇಕು. ಅಡುಗೆ ಸೇರ ಸತ್ತೋಗ್ಬಿಡು. ಏನೇ ನೀನು ಊಟ ಮಾಡೋಕ್ಕೆ ಬರೋ ಸತ್ತೋಗ್ಬಿಡು. ಇವತ್ತು ಜಗಳ ಎಲ್ಲಿ ಅಂತಂದರೆ, ಏನೇ ಪ್ರಾಣ ಬರಲಿ ಬಾಯಲ್ಲಿ ಬರೋದೇನು. ಅದಕ್ಕೆ ಸೈತಾನು ಎಲ್ಲರನ್ನೂ ನುಂಗಕ್ಕೆ ಇಲ್ಲ. ಅವ್ನು ಎಲ್ಲರೂ ನುಂಗಕ್ಕಾಗಿದ್ದರೆ ಅವನ್ನೆಲ್ಲರೂ ನುಂಗ್ಬಿಡ್ತಿದ್ದ. ಅದಕ್ಕೆ ಈ ದಿನಗಳಲ್ಲಿ ಅನೇಕರು ಟೆರರಿಸಮ್ ಬಂದ್ಬಿಟ್ರೆ ಎಲ್ಲರೂ ಕತ್ತು ಕೂದ್ಬಿಡ್ತಾರಪ್ಪ, ಹುಷಾರಾಗಿರು. ಅದಕ್ಕೆ ಇವತ್ತು ಅನೇಕರಿಗೆ ಹೃದಯದಲ್ಲಿ ಆ ಬಲ ಸಾಲ್ತಾ ಇಲ್ಲ. ಎಲ್ಸಿಗೆ ಹಾಕೊಂಡ್ಬಿಡ್ತೀವಪ್ಪ ನಮ್ಮ ಏಮೇನ್ ಬಾಂಬೆ ಬ್ಲಾಸ್ಟಿಸ್ ಮಾಡಿಬಿಟ್ರೆ ಎಲ್ಲ ಹೇಳಿ. ನನ್ನ ಕೆಲಸವು ಈ ಭೂಮಿಯಲ್ಲಿ ಮುಗಿಯೋವರೆಗೂ ನನ್ನ ಜೀವವನ್ನು ತೆಗೆಯೋದಕ್ಕೆ ಯಾವ ಸೈತಾನದಲ್ಲೂ ಸಾಧ್ಯ ಇಲ್ಲ. ಕಾರಣ ಏನು ಗೊತ್ತಾ? ಪ್ರಕಟಣೆ ಬರೆದ ಪುಸ್ತಕ ತಗೊಳ್ಳಿ, 1ನೇ ಅಧ್ಯಾಯ 18ನೇ ವಾಕ್ಯ ಓದೋಣ. ಬೇಗ ಓದಿ. ಸತ್ತವನಾದೇನು, ಈಗೋ ಯುಗ ಯುಗಾಂತರಕ್ಕೂ ಏನಾಗಿದ್ದೇನೆ? ಯುಗ ಯುಗಾಂತರಕ್ಕೂ ಬದುಕುವವನಾಗಿದ್ದೇನೆ. ಆಮೇಲೆ ಮರಣದ ಮತ್ತು ಪಾತಾಳದ ಬೀಗದ ಕೈ ಯಾರ ಕೈಲಿದೀಗ? ಇಂಗ್ಲೀಷ್ ಓದಿ, ತುಂಬ ಚೆನ್ನಾಗಿದೆ. ಇಂಗ್ಲೀಷ್ ಬೈಬಲ್ ಓದಿ ಓದಿದ್ರೆ. ರೆವಲ್ಯೂಷನ್ ಚಾಪ್ಟರ್ 1. I died, but look, I am alive forever and ever. I hold keys of death and grave. ಯಾರದ ಇವಾಗ ಮರಣದ ಬಲ, ಮರಣದ ಕೀ ಯಾರ ಹತ್ರ ಇದೆ? ಯಾರ ಹತ್ರ ಇದೆ? ಮರಣದ ಕೀ ಯಾರ ಹತ್ರ ಇದೆ? ಅದಕ್ಕೆ ಲಾಜರ್ನ ಎದ್ದೋಳಂತ ಎದ್ದೋಳ್ತಿದೆ. ಯಾಕಂತಂದ್ರೆ ಜೀವನಾಯಕನು ತೋರಿಸ್ತಾ ಇದ್ದಾರೆ. ಮರಣಕ್ಕಿಂತ ಇನ್ನೊಂದು ಶಕ್ತಿ ಇದೆ, ಅದು ಜೀವಶಕ್ತಿ. ಅದಕ್ಕೆ ಕಡೇ ಶತ್ರು ಅಂತ ಬರೆಯಲ್ಪಟ್ಟಿದೆ. ಮರಣ ಬಂದು ಕಡೇ ಶತ್ರು. ಆ ಕಡೇ ಶತ್ರು ಅಂತ ಶಿಲುಬೆ ಜಡಿದಿದ್ದಾರೆ. ಆಮೆನ್. ಈಗ ಮರಣದ ಮತ್ತು ಪಾತಾಳದ ಶಕ್ತಿ ಯಾರ ಹತ್ರ ಇದೆ? ಕೀ ಯಾರ ಹತ್ರ ಇದೆ? ಅದಕ್ಕೆ ಇಷ್ಟ ಬಂದವ್ರನ್ನ ಏನು ಮಾಡೋಕ್ಕಾಗಲ್ಲ, ಸೈತಾನು. ಅರ್ಥ ಆಗ್ತಾ ಇದೆಯಾ? ನೋಡಿ, ಈಗ ಬನ್ನಿ 1 ಕೊರಿಂಥ 11ನೇ ಅಧ್ಯಾಯಕ್ಕೆ. 1 ಕೊರಿಂಥ 11ನೇ ಅಧ್ಯಾಯ ಥ್ಯಾಂಕ್ ಯು ಜೀಸಸ್. 23ನೇ ವಾಕ್ಯನ ಓದೋಣ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ ಕರ್ತನಾದ ಮುರಿದು ಇದು ನಿಮಗೋಸ್ಕರವಾಗಿರುವ ಯಾರ ದೇಹ? ನನ್ನ ದೇಹ. ಯಾರು ನೆನೆಸ್ಕೊಳ್ಳೋದಕ್ಕೋಸ್ಕರ? ನಿಮ್ಮನ್ನು ನೆನೆಸ್ಕೊಳ್ಳೋದಕ್ಕಾಗಿ ಅಲ್ಲ, ಯಾರು ನೆನೆಸ್ಕೊಳ್ಳೋದಕ್ಕೋಸ್ಕರ. ಈ ಕಮ್ಯುನಿ ಅನೇಕರಿಗೆ ಭಯ ಆಗಿಬಿಟ್ಟಿದೆ. ನಾನು ಈ ವಾರ ತೆಗೆಯೋದಿಲ್ಲ. ಯಾಕೆ ಹೇಳಲ್ಲ, ನೆಕ್ಸ್ಟ್ ತಿಂಗಳು ನೋಡೋಣ. ಇವತ್ತು ಸಭೆಯಲ್ಲಿ ಕಮ್ಯುನಿಯನ್ ಅಂತಂದ್ರೆ ಅದು ಫುಲ್ ಅಳೋದೆ. ಅವತ್ತು ದುಃಖ ದಿನ. ಸಭೆಯಲ್ಲಿ ಒಂದಿನ ದುಃಖ ದಿನ ಯಾವತ್ತಂದರೆ ಕಮ್ಯುನಿಯನ್ ದಿನನೇ. ಆದರೆ ತುಂಬ ಜನ ಏನು ಮಾಡಲ್ಲ, ಕಮ್ಯುನಿಯನ್ ತೆಗೆಯಲ್ಲ. ಯಾಕಂತಂದರೆ ನಾವು ಅದಕ್ಕೆ ಯೋಗ್ಯರಲ್ಲ ಅಂತ ಅನೇಕರು ಅಂದ್ಕೊಳ್ತಾರೆ. ಹಾಗೆ ಯೋಗ್ಯರಲ್ಲ ಅಂತ ನಾವು ನೋಡಿದ್ರೆ ಯಾರೂ ಯೋಗ್ಯರಲ್ಲ. ಯಾಕಂತಂದರೆ ನಾವೇನು ಅಂದ್ಕೊಳ್ತೀವಿ, ವ್ಯಭಿಚಾರ ಮಾಡಬಾರ್ದು, ಕೊಲೆ ಮಾಡಬಾರ್ದು, ಅಥವಾ ಬೇರೆ ಯಾವುದು ದೊಡ್ಡ ತಪ್ಪು ಮಾಡಬಾರ್ದು, ಅಂಥವ್ರು ಮಾತ್ರ ಕಮ್ಯುನಿಯನ್ ತಗೊಳ್ಳಿ ಅಂತ ಹೇಳ್ತಾರೆ. ಆದರೆ ಬೈಬಲ್ ಹೇಳುತ್ತದೆ ಚಿಂತೆ ಮಾಡೋದೇ ಪಾಪ ಅಂತ. ಎಷ್ಟು ಜನ ಚಿಂತೆ ಮಾಡದೇ ಇದ್ದೀರಾ? ಬಿಳಿ ಕೂದಲು ಬಂತಲ್ಲಪ್ಪ ಅಂತ ಚಿಂತೆ. ಸ್ವಲ್ಪ KG ದೊಡ್ಡದಾಗ್ಬಿಡುತ್ತೆ, ಸ್ವಲ್ಪ ದಪ್ಪ ಬಿಡಲ್ಲ.
ಚಿಂತೆ ಅಂತಂದ್ರೆ ಬೇರೆ ಚಿಂತೆ ಅಲ್ಲ. ಚಿಕ್ಕದಾಗಿ ನೀವು ಚಿಂತೆ ಮಾಡಿದ್ರು ಕೂಡ, ಚಿಂತೆ ಮಾಡಿದ್ರೆ ಯಾರು ಇದ್ದೀರಾ ಇಲ್ಲಿ? ಹಲ್ಲೆಲೂಯಾ. ಎಲ್ಲದಕ್ಕೂ ಚಿಂತೆ ಆಗ್ಬಿಟ್ಟಿದೆ ಈಗ. ಮೊಬೈಲ್ ಇದ್ದರೂ ಚಿಂತೆನೆ, ಮೊಬೈಲ್ ಇಲ್ಲ ಅಂದರೂ ಚಿಂತೆ, ಫ್ರೆಂಡ್ಸ್ ಇದ್ದರೂ ಚಿಂತೆ, ಫ್ರೆಂಡ್ಸ್ ಇಲ್ಲ ಅಂದರೂ ಚಿಂತೆ, ಅಡುಗೆಗೆ ಉಪ್ಪಿದ್ರು ಇಲ್ಲ ಅಂದರು, ರೇಷನ್ ಇದ್ದರು. ಆಮೇಲೆ ಒಂದು ಅವ್ರ ಬಗ್ಗೆ ಚಿಂತೆ ಮಾಡ್ತಿರ್ತಾರೆ ಅಥವಾ ಬೇರೆಯವ್ರ ಬಗ್ಗೆ ಚಿಂತೆ ಮಾಡ್ತಿರ್ತಾರೆ. ಹಾಗಾದ್ರೆ ಚಿಂತೆ ಮಾಡ್ದಿರೋ ಕಮ್ಮಿ ತಗೊಳ್ಬಾರ್ದು. ಆಮೇಲೆ ಎರಡನೇದು, ಹೃದಯದಲ್ಲಿ ದ್ವೇಷ ಇರೋನಾದರೂ ಅವನು ಏನು ಮಾಡಬಾರ್ದು, ಕಮ್ಮಿನನ್ನು ತಗೊಳ್ಬಾರ್ದು. ಅದಕ್ಕೆ ಇಲ್ಲಿ ಏನು ಹೇಳ್ತಿದೆ ಅಂತಂದರೆ, ಯಾರು ನೆನೆಸ್ಕೊಂತ ಹೇಳ್ತಿದೆ? ನನ್ನನ್ನು ನೆನೆಸಿಕೊಳ್ಳಿರಿ. ಯಾರು ನೆನೆಸ್ಕೊಳ್ಳಿ ಅಂತಂದರೆ ಕ್ರಿಸ್ತನ ನೆನೆಸ್ಕೊಳ್ಳಿ. ಯಾಕೆ ಅಂತಂದರೆ ಜೀವಕ್ಕೆ ಅಧಿಪತಿಯಾದ ದೇವರು ಆಮೆನ್ ಮರಣದ ಬಲವನ್ನು ಮುರಿದಾಕಿ ಸೈತಾನಿಗೆ ನೀವು ಬಾಗಿಲು ತೆರೆದರೂ ಕೂಡ ಆ ಬಾಗಿಲನ್ನು ಮುಚ್ಚುವ ಶಕ್ತಿಯು ಆತನ ಕೈಲಿದೆ. ನೀವು ಒಂದು ವೇಳೆ ಸೈತಾನಿಗೆ ಬಾಗಿಲು ತೆರೆದಿದ್ರು ಕೂಡ ಮರಣಕ್ಕೆ ನೀವು ಬಾಗಿಲು ತೆರೆದು ತಿರುಗಿ ಬೀಗಾಗಿ ಜೀವವನ್ನು ತುಂಬಿಸುವ ಅಧಿಕಾರ ಆತನಿಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೆಕ್ಸ್ಟ್ ಹಾಗೆ ಓದಿ. ಊಟವಾದ ಮೇಲೆ ನೋಡಿ, ಅಲ್ಲಿ ರೊಟ್ಟಿ ಊಟನೇ ಮಾಡ್ತಿದ್ರು ಆ ದಿನಗಳಲ್ಲಿ. ಕಮ್ ಯೂನಿಯನ್ ಅಂತಂದ್ರೆ ಏನು ಗೊತ್ತಾ? ಅಲ್ಲಿ ಯೂನಿಯನ್ ಇಲ್ಲ ಅಂತ ಅರ್ಥ. ಕಮ್ ಎಲ್ಲ ಏನು ಮಾಡಿ, ಅಲ್ಲಿ ಯೂನಿಯನ್ ಇಲ್ಲ. ಯಾಕೆ ಯೂನಿಯನ್ ಇಲ್ಲ ಅಂತಂದ್ರೆ 17ನೇ ವಾಕ್ಯ ನೋಡಿ. ನಾನು ಹೀಗೆ ನಿಮಗೆ ಅಪ್ಪಣೆ ಕೊಡುವಲ್ಲಿ ನಿಮ್ಮಲ್ಲಿ ಹೊಗಳಿಕೊಳ್ಳುವುದಿಲ್ಲ, ಯಾಕಂದರೆ ನೀವು ಕೂಡಿ ಬರುವಾಗ ಕೇಡಾಗುತ್ತದೆಯೇ ಹೊರತು ಮೇಲಾಗುವುದಿಲ್ಲ. ಅಲ್ಲೆಲ್ಲ ಬರುವಾಗ ಅಲ್ಲಿ ಏನಾಗಲ್ಲ, ಒಳ್ಳೇದಾಗ್ತಲ್ಲ, ಎಲ್ಲ ಕೇಡಾಗ್ತಾಯಿದೆ. ಅಲ್ಲಿ ಯಾರಿಗೇನಿಲ್ಲ ಕಮ್ಯುನಿಯನ್ ಅಂತಂದರೆ ಯಾರಲ್ಲಿ ಒಮ್ಮನಸ್ಸಿಲ್ಲ, ಸಭೆಗಳಲ್ಲಿ ಒಮ್ಮನಸ್ಸಿಲ್ಲ. ಒಬ್ರಿಗೊಬ್ರು ಏನು ಮಾಡ್ತಿದ್ದಾರೆ, ಕಿತ್ಲಾಡ್ಕೊಳ್ತಾ ಇದ್ದಾರೆ. ನೀನು ದೊಡ್ಡವನು, ನಾನು ದೊಡ್ಡವನು. ಈ ಕೊರಿಂಥೆ ಸಭೆಯಲ್ಲಿ ಏನಂತಂದರೆ ಪೌಲ್ ಹೇಳ್ತಾನೆ ಅನ್ಯ ಭಾಷೆ ಸಭೆಯಲ್ಲಿ ಮಾತಾಡಬೇಡ ಅಂತ. ಯಾಕೆ ಹೇಳ್ದ ಅಂತಂದರೆ ಅಲ್ಲಿ ಒಬ್ರಿಗೊಬ್ರು ಬಂದು ದೇವನ ಮಹಿಮೆ ಪಡಿಸ್ತಾ ಇರಲಿಲ್ಲ, ಒಬ್ರಿಗೊಬ್ರು ಚಾಲೆಂಜಿಂಗ್ ನಡೀತಿತ್ತು. ನೀನು ರಿಖಾ ಬಾಬಾ ಅಂದ, ನಾನು ರಬಾ ಬಾಬಾ ಅಂತೀನಿ. ಆ ಥರ ಏನಾಗ್ತಿತ್ತು ಅಲ್ಲಿ ಚಾಲೆಂಜ್ ಹೊಡ್ತಿತ್ತು. ಓ ಇಷ್ಟೊತ್ತು ಮಾತಾಡ್ತೀಯಾ? ಅದಕ್ಕೆ ನಾ ಪೌಲ್ ಹೇಳ್ದೆ, ನೀವಿಬ್ರು ಏನು ಮಾಡಿ, ನೀವಿಬ್ಬರು ಅನ್ಯ ಭಾಷೆ ಮಾತಾಡಿದ್ರೆ ಒಬ್ಬ ಏನು ಮಾಡಬೇಕು, ಇಂಟರ್ಪ್ರಿಟ್ ಮಾಡಿ ಅಂತಂದರು. ಅದಕ್ಕೆ ಸ್ವಲ್ಪ ಎಲ್ಲ ಏನಾಯಿತು. ಆದರೆ ಪೌಲ್ ಹೇಳ್ತಿದ್ದೆ, ನಿಮ್ಮೆಲ್ಲರಿಗಿಂತ ನಾನು ಏನು ಮಾಡ್ತಾಯಿದ್ದೀನಿ, ಅಧಿಕವಾಗಿ ಅನ್ಯ ಭಾಷೆಯನ್ನು ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ಸಭೆಯಲ್ಲಿ ಏನು ಮಾಡಿಬಿಟ್ರು, ಟಂಗ್ಸೇ ಸ್ಟಾಪ್ ಆಗೋಯ್ತು. ಯಾಕೆ ಟಂಗ್ಸ್ ಅಂತಂದ್ರೆ ಅಲ್ಲೇನಾಯಿತು, ಕಮ್ಯೂನಿಯನ್, ಅಲ್ಲಿ ಯೂನಿಯನ್ ಇಲ್ಲ. ಅಲ್ಲಿ ನೀನು ಅದು ಮಾಡಿದ್ರೆ ನಾನು ಇದನ್ನು ಮಾಡ್ತೀನಿ, ನೀನು ಆ ದೇವ ಓಡಿಸ್ತೀನಿ, ನಾನು ಈ ದೇವ ಓಡಿಸ್ತೀನಿ. ಅದಕ್ಕೆ ಹಾಡಾಡುವಾಗ ಮನೇಲಿ ಸೌಂಡ್ ಬರಲ್ಲ, ಚರ್ಚಲ್ಲಿ ನೋಡಿದ್ರೆ ಹಿಂದಿರೋ ಸೌಂಡ್ ಭಯಂಕರ ಬರ್ತಿರುತ್ತೆ. ಯಾಕಂತಂದರೆ ಪಾಸ್ಟ್ರೇ ನಾನು ಹಾಡ್ತಾಯಿದ್ದೀನಿ, ನನ್ನ ಸ್ವಲ್ಪ ಏನು ಮಾಡಿ ಕೊಯ್ಯರ್ಗೆ ಸೇರಿಸ್ಕೊಳ್ಳಿ. ಹಲ್ಲೆಲೂಯಾ. ನೋಡಿ ಸೌಂಡ್ ಏನಾಗ್ತಿದೆ ಈಗ. ಅವ್ನು ನೆನ್ನೆ ಮೊನ್ನೆ ಬಂದು ಇಷ್ಟ ಹಾಡ್ತಾನೆ, ನಾನು 1 ವರ್ಷದಿಂದ ಒಳಗಿದ್ದೀನಿ. ಅಲ್ಲೇನಿಲ್ಲ, ಆ ಚರ್ಚಲ್ಲಿ ಏನಿಲ್ಲ ಅಂತಂದರೆ ಅಲ್ಲಿ ಕಮ್ಯುನಿಯನ್, ಅಲ್ಲಿ ನೋಡಿ ಅಲ್ಲಿ ಬಂದು ಯೂನಿಯನ್ ಇಲ್ಲ. ಎಲ್ಲ ಥರ ಪಾಪ ಇತ್ತು, ಆದರೆ ಎಲ್ಲ ವರಗಳು ಆ ಸಭೆಯಲ್ಲೇ ಇತ್ತು. ಇವತ್ತು ವರಗೋಸ್ಕರ ಎಷ್ಟು ಪ್ರಯಾಸ ಪಡ್ತಿದ್ರೆ ಜನ, ವರ ಸಿಗ್ತಾ ಇಲ್ಲ. ಕಾರಣ ಏನಂತಂದರೆ ಕ್ರಿಯೆಗಳ ಆಧಾರದ ಮೇಲೆ ವರ ಹೊಂದ್ಕೊಳ್ಳೋಕ್ಕಾಗಲ್ಲ. ಯಥಾರ್ಥ ಹೃದಯದೊಂದಿಗೆ ದೇವರೊಂದಿಗೆ ನೀವು ಪಳಗುವಾಗ ವರಗಳು ನಿಮ್ಮಲ್ಲಿ ಆಪರೇಟ್ ಆಗುತ್ತೆ. ಆಮೆನ್, ಹಲ್ಲೆಲೂಯಾ. ಅದಕ್ಕೆ ಪೌಲ್ ಹೇಳ್ತಾನೆ, ಹಾಗೆ ಓದೋಣ. ಅಲ್ಲೇನು ಮಾಡ್ತಿದ್ರು ಅಂತಂದರೆ ಹಚ್ಕೊಂಡು ಬರ್ತಿದ್ದ ಒಬ್ಬ, ಏನು ಮಾಡ್ಕೊಂಡು ಮನೇಲಿ ಊಟ ಮಾಡ್ಕೊಂಡು ಬರ್ತಿದ್ದ. ಆದ್ದರಿಂದ ಪೌಲ್ ಹೇಳ್ತಿದ್ದೆ, ನೀವೆಲ್ಲ ಕೂಡಿಕೊಳ್ಳೋದು ಹೇಗಿದೆ ಅಂತಂದರೆ ಚಾಲೆಂಜಿಂಗ್. ಎಲ್ಲ ಏನು ಮಾಡ್ತಾಯಿದ್ದೀರಾ, ಒಬ್ರಿಗೊಬ್ರು ಕೇಡ್ ಮಾಡ್ತಾಯಿದ್ದೀರಾ ಹೊರತು ಯಾರಿಗೂ ಇಲ್ಲಿ ಏನಾಗ್ತಾಯಿಲ್ಲ, ಒಂದು ಪ್ರಯೋಜನ ಆಗ್ತಾ ಇಲ್ಲ. 19ನೇ ವಾಕ್ಯ ನೋಡಿ. ನಿಮ್ಮಲ್ಲಿ ಇಂಥವರು ಯೋಗ್ಯರೆಂದು ಕಾಣಬರುವಂತೆ ಭಿನ್ನಾಭಿಪ್ರಾಯಗಳು ಇರುವುದು ಅವಶ್ಯವೇ, ಪರಂತು ನೀವೆಲ್ಲರೂ ಕೂಡಿ ಬರುವಾಗ ನೀವು ಮಾಡುವ ಭೋಜನವು ಯಾವ ಭೋಜನ ಅಲ್ಲ, ಅದು ಯಾವ ಭೋಜನ ಅಲ್ಲ, ಈ ಭೋಜನ ಅಲ್ಲ. ಯಾವುದು? ಜೀವ ಮರದ ಭೋಜನ ತಿಂತಾ ಇಲ್ಲ ನೀವು. ಬೇರೆ ನಿಮ್ಮ ಮೈಂಡು, ನಿಮ್ಮ ಹೃದಯವು, ನಿಮ್ಮ ಯೋಚನೆಯು ಬೇರೆ ಆಗಿರೋದ್ರಿಂದ ನೀವು ಅಂದ್ಕೊಂಡಿದ್ದೀರ ನಾನು ಜೀವ ತಿಂತಾ ಇದ್ದೀನಂತ, ನೀವು ಜೀವವನ್ನು ತಿಂತಾ ಇಲ್ಲ. ಆದುದರಿಂದಲೇ 29ನೇ ವಾಕ್ಯ, ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವವನಾದುದರಿಂದ ಏನಾಗ್ತಾ ಇದ್ದಾನೆ. 30ನೇ ವಾಕ್ಯ, ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಏನಾಗ್ತಿದ್ದಾರೆ ಈಗ, ಬಲಹೀನರು, ರೋಗಿಗಳು ಮತ್ತು ಅನೇಕರು. ಯಾಕೆ ಸಾಯ್ತಿದ್ದಾರೆ? ಅನೇಕರನ್ನ ದೇವರು ಸಾಯಿಸ್ತಾ ಇದ್ದಾನೆ, ಅನೇಕರಿಗೆ ದೇವರು ಕಾಯಿಲೆ ಕೊಡ್ತಾ ಇದ್ದಾನೆ, ಅನೇಕರು ದೇವರು ಬಲಹೀನ ಮಾಡ್ತಾನೆ. ಬೈಬಲ್ ಬರ್ದಿಲ್ಲ. ಅವರವರು ವೀಕ್ ಆಗ್ತಾ ಇದ್ದಾರೆ. ವೀಕ್ ಆಗ್ತಿರುವಾಗಲೇ ನೆನೆಸ್ಕೊಳ್ಬೇಕು, ಯಾಕೆ ನಾನು ವೀಕ್ ಆಗ್ತಾ ಇದ್ದೀನಿ. ಈ ವೀಕ್ನ ಸುಮ್ಮನೆ ಬಿಟ್ಬಿಟ್ರೆ ನಿಜವಾಗಿ ಕಾಯಿಲೆ ಬರುತ್ತೆ, ಕಾಯಿಲೆ ಸುಮ್ಮನೆ ಬಿಟ್ಟರೆ ನೆಕ್ಸ್ಟ್ ಮರಣ ಆಗ್ಬಿಡುತ್ತೆ.
ಅದಕ್ಕೆ ವೀಕ್ ಆಗಿರುವಾಗಲೇ ಹಾಗಾದ್ರೆ ನಾನು ಇದನ್ನು ಏನು ಮಾಡಿದೆ ನಾನು, ಆಮೆನ್, ಆತನ ದೇಹವೆಂದು ನಾನು ನೆನೆಸದೆ, ನನಗಾಗಿ ಆತನು ನನ್ನ ಮರಣವನ್ನು ಆತನು ಹೊತ್ತುಕೊಂಡಿದ್ದಾನೆ ಎಂಬುದನ್ನು ನೆನೆಸದೆ ಕ್ಯಾಶುಯಲ್ ಆಗಿ ಏನು ಮಾಡ್ತಾ ಇದ್ದೀನಿ, ಅದನ್ನು ನಾನು ತಿಂತಾ ಇದ್ದೀನಿ. ಅದಕ್ಕೆ ಇಂಗ್ಲೀಷಲ್ಲಿ ಚೆನ್ನಾಗಿ ಬರುತ್ತೆ, ವೀಕ್, ಸಿಕ್, ಡೆತ್. ಫಸ್ಟ್ ವೀಕ್ ಆಗುವಾಗಲೇ ಸ್ವಲ್ಪ ಪಾಪ ಏನು ಮಾಡ್ತಾರೆ ಗೊತ್ತಾ, ಪಾಪ ಮಾಡಿದ ತಕ್ಷಣ ತುಂಬ ಸತ್ತರೆ ತುಂಬ ಜನ ಬೇಗ ಬದಲಾಗ್ಬಿಡ್ತಾರೆ. ಅದಕ್ಕೆ ಪಾಪ ಏನು ಮಾಡ್ತಾನೆ ಅಂತಂದರೆ ಅವನ ಮೊದಲು ಎಲ್ಲಿ ಕರ್ಕೊಂಡು ಹೋಗುತ್ತೆ, ವೀಕ್ ಆಗ್ತಾನೆ. ಹೇಗೆ ವೀಕ್ ಆಗ್ತಾನೆ, ಜಾಸ್ತಿ ಯಾರ ಹತ್ರ ಜಾಸ್ತಿ ಮಾತಾಡಲ್ಲ, ಹಾಗೆ ಎಲ್ಲನೂ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ. ವೀಕ್ ಆಗ್ತಾನೆ, ಬಾಡಿಯಲ್ಲಿ, ಮೈಂಡಲ್ಲಿ, ಮಾತಲ್ಲಿ, ಫೆಲೋಶಿಪ್ಪಲ್ಲಿ, ಕಮ್ಯುನಿಯಲ್ಲಿ ಎಲ್ಲದೂ ಏನಾಗ್ತಿರ್ತಾನೆ, ವೀಕ್ ಆಗ್ತಾ ಇರ್ತಾನೆ. ನೆಕ್ಸ್ಟ್ ಏನಾಗ್ತಾನೆ, ಅವನು ಸಿಕ್ಕಾಗ್ತಾನೆ, ಕಾಯಿಲೆ ಬರುತ್ತೆ. ಕಾಯಿಲೆ ಬಂದರೂ ಕೂಡ ಅದಕ್ಕೆ ಯಾಕೋಬಲ್ಲಿ ಬರೆಯಲ್ಪಟ್ಟಿದೆ, ಒಬ್ಬನ ಕಾಯಿಲೆ ಇರುವಾಗ ಅವ್ನಿಗೇನು ಮಾಡಿ, ಸಭೆಯಲ್ಲಿ ಲೀಡರ್ಸ್ ಹೋಗಿ ಏನು ಮಾಡಿ, ಅವನ ತಪ್ಪನ್ನ ಏನು ಮಾಡಿ ತಲೆಗೆ ಹೊಡೆದೋರ್ದು ಹೇಳಿ ಅಂತ ಹೇಳಿಲ್ಲ. ಆಮೇಲೆ ಅವನು ಬಲಪಡಿಸಿ, ಏನಂತ ಬಲಪಡಿಸಿ, ಇನ್ನೂ ನಿನಗೆ ಬಹಳ ಇದೆಯಪ್ಪ ಕೆಲಸ ಮಾಡೋದಿಗೆ, ನೀನು ನಿನಗಾಗಿ ಜೀವಿಸ್ತಾ ಇದೆಯಾ, ನಿನ್ನ ಇಷ್ಟವನ್ನು ನೆರವೇರಿಸ್ತಾಗಿ ಜೀವಿಸ್ತಾ ಇದೆಯಾ, ಆದುದರಿಂದಲೇ ನೀನು ವೀಕ್ ಆಗಿ ಈಗ ಏನಾಗ್ತಿದ್ಯಾ, ನಿನಗೆ ಕಾಯಿಲೆ ಬಂದು ಮರಣವನ್ನು ಇಷ್ಟಪಡ್ತಾ ಇದೆಯಾ, ಅದನ್ನು ನಿಲ್ಲಿಸು. ನೀನು ಬಾಳೋದಕ್ಕೆ ನೀನು ಇಷ್ಟಪಡು, ನೀನು ಆಸೆ ಪಡು ಅಂತ ಹೇಳಿ ಎಣ್ಣೆ ಹಚ್ಚಿ ಆತನಿಗೆ ಪ್ರಾರ್ಥನೆ ಮಾಡೋಕೆ ಏನಾಗುತ್ತೆ, ಅವನು ರೋಗಿಯಾಗಿದ್ದರೆ ಅವನು ಗುಣವಾಗುವನು. ಪಾಪ ಮಾಡಿದೆ ಆದರೆ ಕ್ಷಮಾಪಣೆ ಆಗ್ಬಿಡುತ್ತೆ. ಅಂತಂದರೆ ಮನುಷ್ಯನಿಗೆ ಕ್ಷಮಿಸುವ ಅಧಿಕಾರವನ್ನು ಕೊಟ್ಟಿದ್ದಾರೆ. ಆಮೆನ್, ಹಲ್ಲೆಲೂಯಾ. ಈಗ ಹಳೆ ಒಡಂಬಡಿಕೆಯಲ್ಲಿ ಮರಣದ ಮೇಲೂ ಸೈತಾನ ಮೇಲೆ ಯಾರಿಗೇನಿಲ್ಲ ಅಧಿಕಾರ ಇಲ್ಲ. ಅದಕ್ಕೆ ಯಾರು ಹಳೆ ಒಡಂಬಡಿಕೆಯಲ್ಲಿ ಸೈತಗಳನ್ನ ಬಿಡಿಸೋದಾಗಲಿ ಓಡಿಸೋದಾಗಲಿ ಯಾರಿಗೂ ಪವರ್ ಇಲ್ಲ. ಆಮೆನ್. ಅದಕ್ಕೆ ನಿಮ್ಗೊಂದು ಶಾಕಿಂಗ್ ವಿಷಯ ಹೇಳ್ತೀನಿ. ದೇವ್ರು ತೈತಿಟ್ರು. ಆಮೆನ್. ತೈತಿ ಹಾಕಿಟ್ರು ಗೊತ್ತಾ, ಹಳೆ ಒಡಂಬಡಿಕೆ ತೈತಿ ಹಾಕಿಟ್ರು ಗೊತ್ತಾ? 5 ಜನ ಕೊಡ್ತಾ ಇದ್ದೀರಾ? ಹಂಗಾದ್ರೆ ಮೆಸೇಜ್ ನಿಮಗಿಲ್ಲ ಬಿಡಿ. ಆಮೆನ್. ದಶಮ ಭಾಗ ಎಷ್ಟು ಜನ ಕೊಡ್ತಾ ಇದ್ದೀರಾ? ಕರೆಕ್ಟಾಗಿ ಹೇಳಿ. ಹಿಂಗಂದ್ರೆ ಅರ್ಧ, ಹಿಂಗಂದ್ರೆ ತಿಳ್ಕೊಳ್ಬೇಕು ಸತ್ಯನ. ಆಮೆನ್. ಅದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ಹಂಗಂದ್ರೆ ಪಾಸ್ಟ್ ಮೇಲೆ ತೈತೆ ಕೊಡ್ಬೋದು ಅಂತ ಹೇಳ್ತಾರೆ ಅಂತ ಅನ್ಕೋಬೇಡಿ. ಈಗ ಒಂದು ಸೀಕ್ರೆಟ್ ಹೇಳ್ತೀನಿ. ಆಮೆನ್. ನೋಡಿ, ಈಗ ದೇವ್ರು ಬಂದು ಈಗ ಬಾಬಾ ಒಂದು ನಿಮಿಷ ಇಲ್ಲಿ, ಇವತ್ತಿಂದ ನಿನಗೆ ಫ್ರೀಡಮ್ ಕೊಡ್ತೀನಿ, ನೀನು ಏನು ಬೇಕಾದ್ರೆ ಮಾಡ್ಕೊ ಅಂತ. ಈಗ ನಾನು ದೇವರು, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇವತ್ತಿಂದ ನಿನಗೆ ಫ್ರೀಡಮ್ ಕೊಡ್ತೀನಪ್ಪ, ಏನು ಬೇಕಾದ್ರೆ ಮಾಡ್ಕೊ ಅಂತ ನಿಮ್ಗೆ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ಏನು ಬರುತ್ತೆ? ಫಸ್ಟು ಕರೆಕ್ಟಾಗಿ ಹೇಳಿ. ಏನು ಬೇಕಾದ್ರೆ ಮಾಡ್ಕೋಬೋದು, ಈ ಭೂಮಿಲಿ ನೀನು ಏನು ಬೇಕಾದ್ರೆ ಮಾಡ್ಕೋ, ನೀನು ಫುಲ್ ಫ್ರೀಡಮ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಮೈಂಡ್ಗೆ ಏನು ಬರುತ್ತೆ? ಸರಿ, ಇಲ್ಲಿರೋಗಿ ಎಲ್ರಿಗೂ ಹೇಳ್ತೀನಿ, ನಿಮ್ಮ ಮೈಂಡ್ ಫಸ್ಟ್ ಏನು ಬರುತ್ತೆ? ಎಂಜಾಯ್ ಏನು ಹೇಳಿ ಫಸ್ಟು? ಅದೇ ಬರಲ್ಲ ಅನೇಕರಿಗೆ. ಎಂಜಾಯ್ ಎಲ್ಲಿಗೆ ಹೋಗೋಣ ಕೂತ್ಕೊಳ್ಳಿ. ಆಮೇಲೆ ಅರ್ಥ ಆಗ್ತಿದ್ಯಾ? ಈಗ ದೇವ್ ನಿಮ್ಗೆ ಹೇಳ್ತಾರೆ ಫ್ರೀಡಮ್ ನಾನು ಕೊಡ್ತೀನಪ್ಪ, ಫ್ರೀ, ನಿನಗೆ ಏನು ಬೇಕಾದ್ರೆ ಮಾಡು ಅಂತ ನಿಂಗೆ ಫ್ರೀಡಮ್ ಕೊಟ್ಟರೆ ನಿಮ್ಗೇನು ಬರುತ್ತೆ ಈಗ ಮೈಂಡಲ್ಲಿ? ಅಪ್ಪ ಇನ್ಮೇಲೆ ಬಾರ್ಗೆ ಹೋಗ್ಬಿಡೋಣಪ್ಪ, ತುಂಬ ದಿವಸದಿಂದ ಬಾರ್ಗೆ ಹೋಗದೆ, ಆಮೇಲೆ ಅವನ ಕುಡಿಯೋದು ನಾನು ಕುಡಿದು ತೋರಿಸ್ತೀನಿ ಇರು ಎಲ್ಲ ಒಳಗೆ ಇಟ್ಕೊಂಡಿದ್ದೆ, ಅವನು ಆಚೆ ತೋರಿಸಿದ್ದ. ಇಷ್ಟು ದಿನ ಹೊಡಿಬಾರ್ದು ಅಂದ್ಕೊಂಡೆ ನಾನು ಹೆಂಡ್ತಿನ, ಇವಾಗ ಚಾನ್ಸ್ ಕೊಡಿದ್ದಾರೆ, ಸರಿ ಹೊಡಿತೀನಿ. ಆಮೇಲೆ ಈಗ ನೋಡಿ ಒಳಗೆಲ್ಲ ಏನು ಬರ್ತಿದೆ ಈಗ ನೋಡಿ. ಫ್ರೀಡಮ್ ಕೊಟ್ಟಿದ ತಕ್ಷಣ ನಿಮ್ಮ ಮನಸ್ಸು ಅದು ಮಾಡೋಣ, ಇದು ಮಾಡೋಣ, ಅದು ತಿನ್ನೋಣ, 10 ವರ್ಷ ಆಯಿತು ಥಿಯೇಟ್ರಿಗೆ ಹೋಗಿ, ಒಂದ್ಸತಿ ಥಿಯೇಟ್ರಿಗೆ ಹೋಗೋಣ, ಈ ಪಿಕ್ಚರ್ ನೋಡೋಣ ಅಂತ ನಿಮ್ಮ ಮೈಂಡಿಗೆ ಬರುತ್ತೆ ಅಂತಂದರೆ ನೀವಿನ್ನೂ ದೇವ್ರು ತಿಳ್ಕೊಂಡಿಲ್ಲ ಅಂತ ಅರ್ಥ. ಹಲ್ಲೆಲೂಯಾ. ಫ್ರೀಡಮ್ ನಾನು ಕೊಡ್ತೀನಂತ ದೇವ್ರು ಹೇಳುವಾಗ ಯಾವ ಮನುಷ್ಯನ ಹೃದಯದಲ್ಲಿ ದೇವ್ ನನ್ನನ್ನು ನಂಬ್ತಾರಾ, ನಾನು ಇಷ್ಟು ನಂಬಿದಾರ, ಯಾವಾಗ ಅವನ ಹೃದಯ ಬರುತ್ತೋ ಅವನಿಗೆ ಈ ಅಧಿಕಾರವು ಕೊಡಲ್ಪಡುತ್ತದೆ. ಹಲ್ಲೆಲೂಯಾ. ಅದಕ್ಕೆ ಚಿಕ್ಕ ಮಕ್ಕಳಿಗೆ ನಾವೇನು ಮಾಡ್ತೀವಿ, ಕೇಕ್ ಕಟ್ ಮಾಡುವಾಗ ಫಸ್ಟು ತೆಗೆದು ಏನು ಮಾಡು, ನಾವು ನಮ್ಮ ಮಗಳಿಗೆ ಬರ್ತ್ಡೇ ಮಾಡುವಾಗ ಕೇಕ್ ಕಟ್ ಮಾಡಿ ಅವಳ ಬಾಯಲ್ಲಿ ಹಿಡ್ಕೊಂಡ್ಬಿಟ್ರು. ಅದು ಗೊತ್ತಿಲ್ಲ ಫಸ್ಟ್ ಇಯರಲ್ಲಿ,
ಸೆಕೆಂಡ್ ಇಯರಲ್ಲಿ ಹೇಳ್ಕೊಟ್ವಿ ಏನಂತ, ಫಸ್ಟ್ ಯಾರು ಕೊಡು ಅಪ್ಪಗೆ, ಆಮೇಲೆ 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 ಆಟೋಮೆಟಿಕ್ ಅದು ಬಾಯಿಗೆ ಹೋಗುತ್ತೆ. ಮಿಕ್ಕಿದ ಕೇಕಲ್ಲ ಯಾರಿಗೆ ಹೇಳ್ಕೊಡ್ಬೇಕು. ಇದೇ ಒಂದು 30 ವಯಸ್ಸು. ಹಲ್ಲೆಲೂಯಾ. ಈಗ ಬ್ರದರ್ಗೆ ಯಾರಿಗೊಬ್ರಿಗೆ ಬರ್ತಡೇ ಮಾಡ್ಬೇಕು ಚರ್ಚಲ್ಲಿ, ಫಾಸ್ಟ್ ಕಿವಿ ತಗೊಂಡ್ಬಿಟ್ಟು ಫಸ್ಟ್ ಕಟ್ ಮಾಡಿ ಮಮ್ಮ ಬಾಯಿಲಿ ಇಡು ಅಂತ ಹೇಳ್ಬೇಕಾ? ಹಲ್ಲೆಲೂಯಾ. ಕೇಕ್ ಕಟ್ ಮಾಡಿ ಉಫೊಂದು ಊದಾಯ್ತು, ಈಗ ಕಟ್ ಮಾಡ್ತಾ ಇದ್ದಾರೆ. ಎತ್ತಿ ಏನು ಮಾಡ್ತೀರಾ? ಯಾರು ಹೇಳೋದು ಬೇಕಾಗಿಲ್ಲ. ಯಾಕಂತಂದರೆ ಚಿಕ್ಕ ವಯಸ್ಸಿನ ನಿಮ್ಗೆ ಏನಾಗಿದೆ, ಅದು ಅಭ್ಯಾಸ ಆಗಿದೆ. ಅದಕ್ಕೆ ದಶಮ ಭಾಗವು ಯಾಕೆ ದೇವ್ರು ಕೊಟ್ಟರು ಅಂತಂದರೆ, ಯಾಕೆ ನೇಮಿಸಿದ್ರು ಅಂತಂದರೆ, ನೀವು ಫಸ್ಟ್ ಲೆವೆಲ್ ಬಂದಿದ್ದೀರಾ. ಅದಕ್ಕೆ ದೇವ್ರು ಹೇಳ್ತಿದ್ದಾರೆ, ನುಂಗುವ ಹುಳವನ್ನು ನಾನು ತಡಿತೀನಿ. ಆಮೆನ್. ನುಂಗೋ ಹುಳ ಯಾರು ತಡಿತೀನಿ ಅಂತ ಹೇಳಿದ್ರು? ನುಂಗೋ ಹುಳ ಯಾರು ತಡಿತೀನಿ ಅಂತ ಹೇಳಿದ್ರು? ನಾನು ತಡಿತೀನಿ ಅಂತಂದರು. ಅದೇ ಯೇಸು ಸ್ವಾಮಿ ಹೊಸ ಒಡಂಬಡಿಕೆಯಲ್ಲಿ ಒಂದು ನಾಣ್ಯವನ್ನು ತೆಗೆದು ಹೇಳಿದ್ರು, ಟ್ಯಾಕ್ಸ್ ಕಟ್ತಾ, ನಿಮ್ಮ ಯೇಸು ಸ್ವಾಮಿ ಟ್ಯಾಕ್ಸ್ ಕಟ್ತಾ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಯೇಸು ಸ್ವಾಮಿ ಏನು ಮಾಡಿದ್ರು? ಕಾಸು ತೆಗೆದು ತೋರಿಸಿದ್ರು. ಈ ನಾಣ್ಯದಲ್ಲಿ ಯಾರ ಚಿತ್ರ ಇದೆ ಕೇಳಿದ್ರು. ಯಾರ ಚಿತ್ರ ಇದೆ ಅಂತ ಹೇಳಿದ್ರು? ನಿಮ್ಮ ನೋಟಲ್ಲಿ, ನಿಮ್ಮ ಕಾಯಿನಲ್ಲಿ ಯಾರ ಚಿತ್ರ ಇದೆ? ಗಾಂಧೀಜಿ. ಇವಾಗಿರೋ ನೋಟಲ್ಲಿ ಯಾರು ಫೋಟೋ ಇದೆ? 500 ರೂಪಾಯಲ್ಲಿ, 100 ರೂಪಾಯಲ್ಲಿ, 10 ರೂಪಾಯಲ್ಲಿ ಯಾರು ಫೋಟೋ ಇದೆ? ಸರ್ಕಾರ. ಏಮೇನ್ ಏಮೇನ್. ಕೈ ಸೇರಿನದು ಅಲ್ಲಿ ಅವನು ಪಿಕ್ಚರ್ ಇತ್ತು. ಆಗ ಯೇಸು ಹೇಳಿದ್ರು, ಕೈ ಸೇರಿನದು ದೇವರದು, ಅದರಿಂದ ದೇವ್ರ ಪಿಕ್ಚರ್ ಇಲ್ಲ ಅಲ್ಲಿ. ಕಾಯಿನ್ನು ಈ ಕಡೆ ಹೆಡ್ ಇದೆ, ಈ ಕಡೆ ಟೈಲ್ ಇದೆ. ಯೇಸು ಏನು ಹೇಳಿದ್ರು? ಆ ಕೈ ಸೇರಿನ ಪಿಕ್ಚರ್ ತೋರಿಸ್ಬಿಟ್ಟು ಏನು ಮಾಡಿದ್ರು? ಇದನ್ನ ಯಾರು ಕೊಡು ಅಂತ ಹೇಳಿದ್ರು? ಗೌರ್ಮೆಂಟ್ಗೆ ಕೊಡಬೇಕಾದ ಗೌರ್ಮೆಂಟ್ ಕೊಡು, ದೇವರಿಗೆ ಕೊಡ್ಬೇಕಂತಂದ್ರೆ ಅದು ಹಿಂದೆ ನೋಡಿದ್ರೆ ದೇವ್ರ ಚಿತ್ರ ಇಲ್ಲ ಅಲ್ಲಿ. ಅಲ್ಲಿ ಏನು ತೋರಿಸಿದ್ದಾರೆ ಅಂತಂದರೆ, ಆಮೆನ್, ದೇವ್ರಿಗೆ ಏನು ಮುಖ್ಯ ಅಂತಂದರೆ ದೇವರು ಯಾರು? ಆಮೆನ್. ದೇವರು ಎಲ್ಲಿದ್ದಾರೆ? ದೇವರು ಮನುಷ್ಯನ ಸ್ವರೂಪ. ಮನುಷ್ಯನಿಗೆ ಏನು ಮಾಡಿದ್ರು? ಮನುಷ್ಯನ ಸ್ವರೂಪವನ್ನು ಕೊಟ್ಟರು. ದೇವರು ಕೊಡು ಅಂತಂದರೆ ನಿನ್ನನ್ನೇ ದೇವರಿಗೆ ಕೊಡು ಅಂತ. ಹಲ್ಲೆಲೂಯಾ. ಟ್ಯಾಕ್ಸ್ ಕಟ್ಟೋದು ಟ್ಯಾಕ್ಸ್ ಕಟ್ಟು, ಆದರೆ ದೇವರಿಗೆ ಹಣ ಅಂತ ಬರಬೇಡ, ಫಸ್ಟ್ ನಿನ್ನನ್ನು ಕೊಡು. ಯಾಕಂದ್ರೆ ಅವ್ರ ಮೆಂಟಾಲಿಟಿ ಎಲ್ಲಿತ್ತು ಇಲ್ಲವ್ರಿಗೂ? ದೇವ್ರಿಗೆ ಹಣ ಕೊಟ್ಬಿಟ್ರೆ ಸಾಕು. ದೇವ್ರಿಗೆ ಹಣ ಕೊಟ್ಬಿಟ್ಟು ಏನು ಬೇಕಾದ್ರೆ ಮಾಡೋಣ, ದೇವ್ರಿಗೆ ಬೇಕಾದ್ರೆ ಹಣ ಅಷ್ಟೇ. ಹಣ ಕೊಟ್ಬಿಟ್ಟು ಏನು ಬೇಕಾದ್ರೆ ಮಾಡ್ಕೋತೀವಿ ಬದರ್, ಚರ್ಚ್ ಮೀಟಿಂಗ್ ಮಾಡ್ಕೊಳ್ತೀರಾ, ಪ್ರಸಂಗ ಮಾಡ್ತೀರಾ, ಅಲ್ಲಿ ಕೂಟ ಹಾಕ್ತೀರಾ, ನಾನು ಬರಲ್ಲ ಬದರ್, ತಗೊಳ್ಳಿ ಬದರ್, ಹಣ ಬೇಕಾಗಿಲ್ಲ. ಅದನ್ನೇ ದೇವ್ರು ಹೇಳ್ತಾ ಇದ್ದಾರೆ, ಕೈ ಸೇರನ್ನು ಕೊಡು. ನಂದು ಅಂತ ಒಂದು ಇದೆ, ಏನಂತಂದ್ರೆ ಅದು ಮನುಷ್ಯ, ಮೊದಲು ನಿನ್ನ ನನಗೆ ಕೊಡು. ಆಮೆನ್. ಹಲ್ಲೆಲೂಯಾ. ಆಗ ನೀವು ಒಳಗೆ ಬಂದಾಗ ದೇವ್ರು ಏನು ಮಾಡಿದ್ರು ಅಂತಂದರೆ, ಮರಣದ ಹಾಗೂ ಪಾತಾಳದ ಬೀಗದ ಕೈಲಿದೆ. ಯಾರ ಕೈಲಿದೆ? ಈಗ ಕಮ್ಮಿನ ನೀವು ತೆಗೆದುಕೊಳ್ಳುವಾಗ, ಈಗ ನೀವು ಯಾವ ಸ್ಥಾನಕ್ಕೆ ಬಂದಿದ್ದೀರ ಅಂತಂದರೆ, ಸೈತಾನ ತಡೆದಕ್ಕೆ ದೇವ್ರು ಬೇಕಾಗಿಲ್ಲ, ದೇವರೇ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ನೀವು ಹೊರದೂಡಿಸಿ ಯೇಸು ನಾಮದಲ್ಲಿ. ಈಗ ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಒಳಗೆ ಫ್ಲ್ಯಾಶ್ ಆಯ್ತು ನನಗೆ ಗೊತ್ತಿಲ್ಲ. ಆಗ ತಮ್ಮ ಮನೆ ಸುತ್ತಲೂ ಮಾಟ ಮಂತ್ರ ಮಾಡಿಬಿಟ್ರು, ಆ ಭಯ ಈ ಬಂದಾಗ ಏನು ಮಾಡೋಣ ಪಾಸ್ಟರ್ ಅಂತ ಅವ್ರು ಎಬ್ಬಿಸ್ತಾ ಇರಬೇಡಿ. ನಿಮಗೆ ಯೇಸುವಿನ ನಾಮ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ಯಾಕಂದ್ರೆ ನಿಮ್ಮನ್ನೇ ನೀವು ಅವರಿಗೆ ಸಮರ್ಪಿಸಿದ್ರಿಂದ. ಅದಕ್ಕೆ ದೇವ್ರೇನು ಮಾಡಿದ್ರು, ಮೊದಲು ಕಾಸಿಂದ ಸ್ಟಾರ್ಟ್ ಮಾಡು. ನೀನು ಹಣವನ್ನು ಸರಿಯಾಗಿ ನೀನು ಅದನ್ನು ಸರಿಯಾಗಿ ಕಲ್ತ್ರೇ ನೀನು ಕೊಡೋದಕ್ಕೆ ಸಾಧ್ಯ. ನೀನು ಕೊಡುವಾಗ ಎಲ್ಲಿವರೆಗೂ ನೀನು ಹಣ ಕೊಡುವ ವ್ಯಕ್ತಿ ಆಗಿರ್ತೀಯೋ ಅಲ್ಲಿವರೆಗೂ ನಾನು ತಡಿತಾ ಇರ್ತೀನಿ. ಎಲ್ಲಿವಾಗ ಅದನ್ನು ನೀನು ಕಲಿತು ನಿನ್ನನ್ನೇ ನೀನು ಕೊಡುವ ಸ್ಥಾನಕ್ಕೆ ಬರುವಾಗ, ಇನ್ಮೇಲೆ ನಾನು ತಡೆಯೋದಿಲ್ಲ, ಇನ್ಮೇಲೆ ನೀನೇ ತಡಿತೀಯ. ಯಾಕೆ ಅಂತಂದರೆ, ಈಗ ನೀನು ಮಗುವಾಗಿಲ್ಲ, ಈಗ ನೀನು ಮಗನಾಗಿದೀಯಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳಿದ್ರು, ಪೇತ್ರ 12 ಶಿಷ್ಯರು ಕರೆದ್ರು, ನನ್ನ ಹೆಸರಿನಲ್ಲಿ ನೀವು ದೆವ್ವಗಳನ್ನು ಓಡಿಸುವಿರಿ, ಸತ್ತವರನ್ನು ಎಬ್ಬರಿಸುವಿರಿ. ಆಮೆನ್. ಮರಣದ ಮೇಲೆ ಅಧಿಕಾರವನ್ನು ದೇವರು ಕೊಟ್ಟರು. ಯಾರಿಗೆ? ಅದಕ್ಕೆ ಪೌಲ್ ಹೇಳ್ತಾನೆ, ನಾನು ಇರೋದು ಒಳ್ಳೇದೇ, ಆದರೆ ಹೋಗ್ಬೇಕನ್ನ ಆಸೆ ಪಡ್ತೀನಿ. ನಾನು ಹೋದ್ರೆ ನನಗೆ ಲಾಭ, ಆದರೆ ಇದ್ರೆ ನಿಮಗೆ ಲಾಭ. ಫಿಲಿಪ್ಪನ ಬರೆದ ಪುಸ್ತಕ 1 ಹೇಳ್ತಾನೆ, ಪೌಲೇ ಹೇಳ್ತಾನೆ ಅಂತ, ನಾನು ಹೋಗೋದು ಯಾರಿಗೆ ಲಾಭ? ನನಗೆ ಲಾಭ. ಯಾಕಂತಂದ್ರೆ ಈ ಪ್ರಕರಣ ಹೇಳಿದ್ರೆ ಎಲ್ಲ ಬಂದು ಹೊಡಿತಾರೆ, ಕಲ್ಲಲ್ಲಿ ಹೊಡಿತಾರೆ, ಎಲ್ಲ ಹೊಡಿತಾ ಇದ್ದಾರೆ. ಆಮೆನ್. ನೋಡಿ ಪೌಲ್ನ ಎಷ್ಟು ಹೊಡೆದ್ರು ಅಂತಂದರೆ, ಆತನ ನೋಡಿ ಕಲ್ಲಲ್ಲಿ ಹೊಡೆದ್ರು. ಆಮೆನ್. ಕಲ್ಲಲ್ಲಿ ಹೊಡೆದು ಪಟ್ಟಣದ ಹೊರಗೆ ತನಕ ಎತ್ತು ಬಿಸಾಕಿದ್ರು. ಈಗಿನ ಕಾಲದಲ್ಲಿ ಹಿಂಗಲ್ಲ ಕಲ್ಲು ಹಾಕೋದು. ನೋಡಿದ್ರೆ ಕಲ್ಲು ಹೊಡೆಯೋದು ಈ ಸೌದಿ ಅರೇಬಿಯಲ್ಲಿ ನೋಡಿ, ಯೂಟ್ಯೂಬಲ್ಲಿ ಬೇಕಾದರೆ ಕಲ್ಲನ್ನು ಅರ್ಧದಲ್ಲಿ ಏನು ಮಾಡ್ತಾರೆ, ಮಣ್ಣಲ್ಲಿ ಮನುಷ್ಯನ ಹಾಕ್ಬಿಟ್ಟು ಕಲ್ಲಲ್ಲಿ ಹೊಡಿತಾರೆ.
ಅದು ನೋಡ್ದೇ ಭಯಂಕರವಾಗಿರುತ್ತೆ, ಅದು ನೋಡೋಕ್ಕಾಗಲ್ಲ. ಅದು ಆ ರೀತಿಯಾಗಿ ಹೊಡಿತಾರೆ ಕಲ್ಲಲ್ಲಿ. ಆ ರೀತಿಯಾಗಿ ಹೇಳ್ತಿದ್ದ ಯಾರು? ಪೌಲು. ಅಲ್ಲಿ ಪೌಲ್ ಸತ್ತ. ಯಾಕಂದ್ರೆ ಸುಮ್ಮನೆ ಅಲ್ಲಿ ಬಿಸಾಕಲ್ಲ, ಸತ್ತು ಏನೆತ್ತು ಅಲ್ಲಿ ಬಿಸಾಕಿದ್ರು. ಅವಾಗೆಲ್ಲ ಸೇರ್ಕೊಂಡ್ರು ಅಲ್ಲಿ ಶಿಷ್ಯರೆಲ್ಲ. ಹಲ್ಲೆಲೂಯಾ. ಈಗ ಹಾಡಿರ್ತಾರೆ ಮೇಲೆ ನೋಡಿ, ದೇವ ಪಿದಾವೇನ್ ಎದಿರ್ತಾರೆ ಅವ್ರ ಮೇಲೆ, ಮೀಟ್ ಪರಲ್ಲೋ ಅಂತ ಅವ್ರು ಎದಿರ್ತಾರೆ. ಹಲ್ಲೆಲೂಯಾ. ಎಲ್ಲ ಮೇಲೆ ನೋಡಿ ಏನು ಮಾಡಿರ್ತಾರೆ, ದೇವ ತಂದೆಯೇ ನೀನು ಒಳ್ಳೆ ತಂದೆ, ನೀನು ಒಳ್ಳೆ ಕುರುಬನು ಅಂತ ಹೇಳುವಾಗ ಪೌಲ್ ಎದ್ದಿರ್ತಾನೆ. ಹೇಗೆ ಎದ್ದಿರ್ತಾನೆ? ಯಾಕಂದ್ರೆ ಒಳಗೆ ಯಾವ ಶಕ್ತಿ ಇದೆ? ಒಳಗೆ ಯಾವ ಶಕ್ತಿ ಇದೆ? ಒಳಗೆ ಯಾವ ಶಕ್ತಿ ಇದೆ? ಬದುಕುತ್ತಾ ನನ್ನನ್ನು ನಂಬುವವನು, ಬದುಕುತ್ತಾ ನನ್ನ ನಂಬುವವನು. ಕಾರಣ ಅಂತಂದ್ರೆ ಯೇಸುವು ಪೌಲನು ಈಗ ದೇವರು ಅವರು ಏನಾಗಿದ್ದಾರೆ? ಈಗ ಒಂದೇ ಶರೀರವಾಗಿದ್ದಾರೆ. ಹಲ್ಲೆಲೂಯಾ. ನೋಡಿ, ರೆವಲ್ಯೂಷನ್ ಒಳಗೆ ಬಂದರೆ ನಿಮಗೆ ಸುಲಭವಾಗಿ ನೀವು ಸಾಯೋದಿಲ್ಲ ಅನ್ನೋ ಒಂದು ನಿಶ್ಚಯ ಒಳಗೆ ಬರುತ್ತೆ. ಇಲ್ಲಾಂದ್ರೆ ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಎಲ್ಲ ಹೇಳ್ತಾರೆ ಗ್ಯಾರಂಟಿ ಎಲ್ಲ ಹೇಳೋಕ್ಕಾಗಲ್ಲ ಅಂತ. ಈ ಪ್ರಕಟಣೆ ಇರೋದೇ ಆದರೆ ನೋಡಿ, ಒಂದು ಸೇವಕರು ಅವ್ರು ಬಂದು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು. ಇದು ರಿಯಲ್ ಆಗಿ ನಡೆದಿದ್ದು. ಅವ್ರನ್ನ ಮೋಚಲ್ಲಿ ಇದರಲ್ಲಿ ಇಟ್ಟಿದ್ರು, ಫ್ರೀಸರಲ್ಲಿ ಇಟ್ಟಿದ್ರು ಅವ್ರನ್ನ. ನೋಡಿ, ಜಿಪ್ಪಲ್ಲಿ ಹಾಕಿ ಅವ್ರನ್ನ ಫ್ರೀಸರ್ ಇಟ್ಬಿಟ್ಟಿದ್ರು. ಅವ್ರು ಮಲಗಿದ್ರು, ಅವ್ರ ಕೈಯೆಲ್ಲ ಐಸ್ಗಡ್ಡೆ ಆಗ್ಬಿಟ್ಟಿದೆ. ಅವ್ರ ಕನಸಲ್ಲಿ ಆತ್ಮದಲ್ಲಿ ಅವ್ರ ಸೇವಕರು ಹೇಳ್ತಾ ಇದ್ದಾರೆ, ಯಾಕೆ ಮಲಗಿದೆ ಎದೋಳ ಮೇಲೆ ಅಂತ. ಇನ್ನಿನ ಕೆಲಸ ಜಾಸ್ತಿ ಇದೆ, ನಿನಗಿನ್ನೂ ಟೈಮ್ ಬಂದಿಲ್ಲ ಅಂದರು. ಆ ಕವರ್ ಸರಕ್ 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 ಸೌಂಡ್ ಬರ್ತಾಯಿತ್ತು. ಆ ಜಿಪ್ಪೀಸ್ ನೋಡಿದ್ರೆ ಹಾಲೆಲುಯಾ ಹಾಲೆಲುಯಾ ಅಂತ ಇತ್ತು. ಫುಲ್ ಕೈಯಲ್ಲಿ ಹೇಗಾಗಿದೆ, ಕಲ್ಲು ಥರ ಆಗಿದೆ. ಅದ್ರ ಮಾತಾಡ್ತಾ ಇದ್ದಾರೆ. ಯಾವುದು? ಮರಣವು ನಿಮ್ಮನ್ನು ಆಳ್ವಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸೈತಾನ ಎಲ್ಲರೂ ನುಂಗಕ್ಕೆ ಆಗ್ತಾ ಇಲ್ಲ. ನಿಜಂಗೆ ಅರ್ಥ ಆಗ್ತಿದೆ. ಕಮ್ಮಿನ ಯಾಕೆ ತೊಗೊಳ್ಬೇಕು ಅರ್ಥ ಆಯ್ತಾ? ನೆಕ್ಸ್ಟ್ ಮಂತ್ ನೋಡೋಣ, ಆ ಮಂತ್ ನೋಡೋಣ, ಈ ಮಂತ್ ನೋಡೋಣ, ನಾನು ರೆಡಿಯಾಗಿಬಿಟ್ಟು ಬರ್ತೀನಿ, ಸರಿಯಾಗಿ ಬರ್ತೀನಲ್ಲ. ಈಗ ನನಗೇನು ಬೇಕು? ಪುನರುತ್ಥಾನದ ಬಲ ನನಗೆ ಬೇಕು, ದೇವರ ಬಲ ನನಗೆ ಬೇಕು. ಆ ದೇವರ ಕಾರ್ಯವನ್ನು ಮಾಡೋದಕ್ಕೆ ನನಗೇನು ಒಂದು ಕೆಲಸ ಇಟ್ಟಿದ್ದಾರೆ. ಆ ಕೆಲಸ ಮಾಡಿ ಮುಗಿಸೋದಕ್ಕೆ ನನಗೇನು ಬೇಕಾಗಿದೆ? ಈಗ ಏನು ಬೇಕು? ಬೂಸ್ಟ್ ಬೇಕಾ? ಬೂಸ್ಟ್ ಸೀಕ್ರೆಟ್ ಎನರ್ಜಿ ಅದಾ. ಅದಕ್ಕೆ ಇವತ್ತು ಹೊರದೇಶದಲ್ಲ ದಿನಾ ಕಮ್ಮಿಯಿಂದ ತಗೊಳ್ತಾರೆ. ಅನೇಕ ಚರ್ಚಲ್ಲಿ ವಾರ ವಾರ ಕಮ್ಮಿನ್ ಇದೆ, ಡೈಲಿ ಕಮ್ಮಿನ್ ತಗೊಳ್ತಾರೆ. ಯಾಕೆ ನಮ್ಮ ಚರ್ಚಲ್ಲಿ ವಾರದಲ್ಲಿ ಒಂದ್ಸತಿ ಹಿಡಿದು ಅಂತಂದ್ರೆ ಅಟ್ಲೀಸ್ಟ್ ಆ ವ್ಯಾಲ್ಯೂ ಅನೇಕರು ಕುಡ್ದು ಏನಾಗ್ಬಿಟ್ಟಿದೆ? ಈಗ ಕುಡಿಯೋಕ್ಕೋಸ್ಕರನೇ ಕುಡಿತಿದ್ದಾರೆ. ಈಗ ಫಾರ್ನೆಸ್ ಏನಾಗ್ಬಿಟ್ಟಿದೆ ಅಂತಂದರೆ, ಈಗ ನಾವು ಕೊಡೋ ವೈನಲ್ಲ, ಅಲ್ಲಿ ಬೇರೆ ಥರ ವೈನ್. ಈ ಕಮ್ಮಿನ ಹೆಸರಲ್ಲೇ ಏನು ಮಾಡ್ತಾರೆ, ಬಾಟ್ಲು ಒಳಗೆ ಹೋಗ್ತಿದೆ. ಹೇಗಿದೆ? ನಾನು ಸ್ಪಿರಿಟಲ್ಲೇ ಇದ್ದೀನಿ, ನಾನು ಯಾವಾಗ ಏನು ಮಾಡ್ತಾ ಇದ್ದೀನಿ ನೋಡಿ. ಸೈತಾನ ಹೇಗಲ್ಲ ಎಮರ್ಸಿ ಎಲ್ಲೆಲ್ಲ ಹೋಗ್ತಿದ್ದಾನೆ, ತಿಳ್ಕೊಳ್ಬೇಕು. ಈಗ ವಿವೇಚಿಸಿದೆ ನೋಡಿ. ಯಾಕೆ ಹೇಳ್ತೀನಿ ಅಂತಂದರೆ ನೋಡಿ, ಓದಿ ಅಲ್ಲಿ ಒಂದು ನಿಮಿಷ. 11ನೇ ವಾಕ್ಯ ನೋಡಿ, 22ನೇ ವಾಕ್ಯ ನೋಡಿ, 11:22. 21 ಓದಿ. 1 ಕೊರಿಂಥ 11:21. ಭೋಜನವಾಗುವಲ್ಲಿ 1 ಕೊರಿಂಥಿಯನ್ಸ್ 11:21. ತಾನು ತಂದು ನೋಡಿ, ಕಮ್ಮಿನಲ್ಲಿ ಸಭೆ ರೆಡಿ ಮಾಡುತ್ತೆ. ಕಮ್ಮಿನ ಜನ ತಗೊಂಡ್ಬರ್ತಾ ಇದ್ರು. ಹಲ್ಲೆಲೂಯಾ. ಓದಿ. ತಾನು ತಂದದನ್ನು ಮತ್ತೊಬ್ಬರಿಗಿಂತ ಮುಂದಾಗಿ ಊಟ ಮಾಡುತ್ತಾನೆ. ಹೀಗೆ ಒಬ್ಬನು ಹಸಿದಿರುತ್ತಾನೆ, ಮತ್ತೊಬ್ಬನು ಯಾಕಂದ್ರೆ ಇಷ್ಟು ಕೊಡಲ್ಲ. ಬಾಟ್ಲ ತಂದು ಅಲ್ಲಿ ಏನು ಮಾಡ್ತಾನೆ, ಅವನು ಕುಡಿಯೋದು ಇವಂದು ಕುಡಿಯೋದು ಏನಾಗಿದ್ದಾನೆ ಈಗ ಮತ್ತೇನಾಗ್ಬಿಟ್ಟಿದ್ದಾನೆ. ಯಾಕಂದ್ರೆ ಆ ದಿನಲ್ಲೇ ಸಭೆ ನಡೀತಿದ್ದೆಲ್ಲ. ಯಾಕಂದ್ರೆ ಹೆಂಗ್ತೀವಿ ಅಪ್ಪ ಇದು ಸಿಕ್ತು ಚಾನ್ಸ್ ಅಂತ ಏನು ಮಾಡ್ತೀರಲ್ಲ, ನಿಂದು ಕೊಡು ನಂದು ಕೊಡು ಅಂತೆಲ್ಲ ಕುಡ್ದು ಏನಾಗ್ಬಿಡ್ತಿದ್ದಾರೆ ಅಲ್ಲಿ, ಮತ್ತರಾಗ್ಬಿಡ್ತಾ ಇದ್ರು. ಅದಕ್ಕೆ ನೋಡಿ 22 ಹೇಳುತ್ತೆ, ಏನು ಉಣ್ಣುವುದಕ್ಕೂ ಕುಡಿಯೋದಕ್ಕೂ ಮನೆಯಲ್ಲಿ ಇಲ್ಲದೆ ಇದ್ದೀರಾ, ಅಥವಾ ದೇವರ ಸಭೆಯನ್ನು ಅಸಡ್ಡೆ ಮಾಡಿ ಏನು ಇಲ್ಲದವರನ್ನು ನಾಚಿಕೆ ಪಡಿಸುತ್ತೀರಾ? ನಾನು ನಿಮಗೇನು ಹೇಳಲಿ? ನಿಮ್ಮನ್ನು ಹೊಗಳಲೋ? ಈ ವಿಷಯದಲ್ಲಿ ನಾನು ಹೊಗಳೋದೇ ಇಲ್ಲ. ಯಾಕಂದರೆ ಈ ಬೋಧನೆಯು ಯಾವುದೋ ಪುಸ್ತಕದಿಂದ ನಾನು ತಗೊಂಡಿಲ್ಲ, ದೇವರೇ ನನಗೆ ಹೇಳ್ಕೊಟ್ಟಿದ್ದಾರೆ. ಇದನ್ನು ಅಲಕ್ಷ್ಯ ಮಾಡಬೇಡಿ. ಇದು ಬಂದು ಮರಣವನ್ನು ಶರೀರದಲ್ಲಿರುವಂಥ ಬಲಹೀನತೆಗಳನ್ನು ಹೀಲಿಂಗ್ ಪವರ್ ಇದರಲ್ಲಿದೆ. ಅದಕ್ಕೆ ದೇವ್ರು ಯಾಕೆ ಬಂದು ನಮಗೆ ರಕ್ತವು ನೀರು ಯಾಕೆ ಇಡಲ್ಲ? ಯಾಕೆ ಶರೀರ ಅಂತಂದರೆ, ಈಗ ಶರೀರ ನಮ್ಗೆ ಏನು ಬೇಕಾಗಿದೆ?
ನಮಗೆ ಫಲ ಬೇಕಾಗಿದೆ, ಸೌಖ್ಯ ಬೇಕಾಗಿದೆ, ಇನ್ನೂ ಮಾಡಬೇಕಾದ ಕೆಲಸ ಜಾಸ್ತಿ ಬೇಕಾಗಿದೆ. ಅದಕ್ಕೆ ನಮಗೇನು ಬೇಕು ಅಂತಂದರೆ, ಆ ರೊಟ್ಟಿ ಏನು ಮಾಡುತ್ತೆ ಅಂತಂದರೆ ನಮ್ಮ ಶಾರೀರ ಹೀಲಿಂಗೋಸ್ಕರ. ಅದಕ್ಕೆ ಕಮ್ಮಿನ ತಗೊಂಡು ನೀವು ಕಣ್ಗಳನ್ನ ಮುಚ್ಚಿ ನಿಮ್ಮ ಹೃದಯವನ್ನು ದೇವ್ರಿಗೆ ಒಪ್ಪಿಸಿಕೊಟ್ಟು ಸೇವಕರು ಪ್ರಾರ್ಥನೆ ಮಾಡೋಕೆ ಏನಾಗುತ್ತೆ ಅಂತಂದರೆ ಹೀಲಿಂಗ್ ಆಗಿಬಿಡುತ್ತೆ. ಹಲ್ಲೆಲೂಯಾ, ಆಮೆನ್. ಎಷ್ಟು ಒಳಗೆ ಹೋಗ್ತಾ ಇದೆ ಹೇಳ್ತಾರೆ, ಮರಣವನ್ನು ಗೆಲ್ಲುವ ಅಧಿಕಾರ ದೇವ್ರ ಮಕ್ಕಳಿಗೆ ದೇವ್ರು ಕೊಟ್ಟಿದ್ದಾರೆ. ಆಮೇನ್. ಇನ್ನು ಮಗುವಾಗೇ ಇದ್ದರೆ ಏನಾಗಲ್ಲ, ನಾವು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ನಾವೇನಾಗಬೇಕು, ಮಗನಾಗಬೇಕು. ಎಲ್ಲೆಳಿ ಮಗನು. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಾಕ್ಯ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಒಂದು 12 ಓದ್ತಾ ಇದ್ದೀರಾ? 12. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ. ಯಾವಾಗ ಅಂಗೀಕರಿಸ್ಕೊಂಡ್ರೆ ಅವಾಗ ಏನಾಗಿದ್ದೀರಾ? ಮಕ್ಕಳಾಗಿದ್ದೀರಾ. ಇಂಗ್ಲೀಷಲ್ಲಿ ಹೇಗೆ ಬರುತ್ತೆ? ಇಂಗ್ಲೀಷಲ್ಲಿ ಓದಿ. See, he has given the rights to become children's ಅಂದರೆ ಹೇಗೆ? ಚಿಕ್ಕ ಮಕ್ಕಳು. ಏನಾಗಿದ್ದೀರಾ ಈಗ? ಚಿಕ್ಕ ಮಕ್ಕಳಾಗಿದ್ದೀರಾ. ಆಮೇನ್, ಹಲ್ಲೆಲೂಯಾ. ಈಗ ಒಬ್ಬ ಮನೆಯಲ್ಲಿ 2 ಮಕ್ಕಳು, ಒಬ್ಬ ತುಂಬ ಕುಡಿತಾನೆ, ಆಮೇನ್, ಒಬ್ಬ ತುಂಬ ಒಳ್ಳೆಯವನು. ಈಗ ಅಪ್ಪ ಅಮ್ಮ ಹತ್ರ ಬಂದು ಕೇಳ್ತಾನೆ, ಅಮ್ಮ ನನಗೆ ಊಟ ಕೊಡು ಅಂತ. ಕೊಡ್ತಾರಾ ಕೊಡಲ್ವಾ? ಆಮೇನ್, ಕೊಡ್ತಾರಾ ಕೊಡಲ್ವಾ? ನೀವು ನೋಡಕ್ಕೆ ಆಮೇನ್. ಹೀಗೆ ಏನು ಊಟ ಕೊಡ್ತಾರೆ. ಈಗ ಆ ಮನೇಲಿ 2 ಗಾಡಿ ಇದೆ. ಚಿಕ್ಕ ಮಗ ಬಂದು ಕೇಳ್ತಾನೆ, ಅಪ್ಪ ನನಗೆ ಗಾಡಿ ಕೀ ಕೊಡು ಅಂತ. ಚಿಕ್ಕ ಮಗನಿಗೆ ಅಪ್ಪ ಕೀ ಕೊಡ್ತಾರೆ. ಇವನು ಕುಡ್ದಿರ್ತಾನಲ್ಲ, ಅವನು ಕೇಳ್ತಾನೆ ನನಗೆ ಕೀ ಕೊಡು ಅಂತ. ಈಗ ಅಪ್ಪ ಕೊಡ್ತಾರ ಕೊಡಲ್ವಾ? ಯಾಕೆ? ಈಗ ಅವನು ಹೇಳ್ಬೋದು, ನಮ್ಮಪ್ಪ ನನಗಿಂತ ಈ ಗಾಡಿನೇ ತುಂಬ ಪ್ರೀತಿಸ್ತಾರೆ, ಅದಕ್ಕೆ ನನಗೇನು ಕೊಡ್ತಾ ಇಲ್ಲ. ಅದಕ್ಕೆ ಅನೇಕ ವಿಶ್ವಾಸಗಳನ್ನು ಇಷ್ಟು ವರ್ಷ ಚರ್ಚ್ಗೆ ಹೋಗ್ತಾ ಇದ್ದೀನಿ, ಇಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಊಟ ಬೀಳ್ತಾ ಇದೆ ಕರೆಕ್ಟಾಗಿ. ಊಟಕ್ಕೆ ಏನು ಕೊರತೆ ಇಲ್ಲ ಬ್ರದರ್, ಅದು ಯಾವ ಸಿಗ್ತಾ ಇಲ್ಲ. ಯಾಕಂತಂದರೆ ಇನ್ನು ಏನಾಗಿದ್ದೀರಾ? ಯಾಕಂತಂದರೆ ಆ ಮಗುವಾಗಿರುವಾಗ ಅವ್ರ ಕೈಲಿ ಏನು ಮಾಡೋಕ್ಕಾಗಲ್ಲ, ಜವಾಬ್ದಾರಿಗಳನ್ನ ಕೊಡೋಕ್ಕಾಗಲ್ಲ. ಆದರೆ ಊಟ ಬೀಳುತ್ತೆ, ಆದರೆ ಜವಾಬ್ದಾರಿಗಳು ಸಿಗಲ್ಲ. ಅದಕ್ಕೆ ಮಗು ಆಗಿದ್ರೆ ಮಾತ್ರ ಸಾಲದು. ಅದಕ್ಕೆ ಗಲಾತ್ಯರು ಬರೆದ ಪುಸ್ತಕ 4:1 ಹೇಳುತ್ತೆ, ದಾಸನು ಮಗನು ಏನು ಮಾಡ್ತಿರ್ತಾರೆ, ಒಂದೇ ಮೇಲಿದ್ರೂ ಕೂಡ ಆ ಮಗುವು ಮಗನಾಗದವರೆಗೂ ಅವನಿಗೆ ಅಧಿಕಾರವು ಕೊಡಲ್ಪಡೋದಿಲ್ಲ. ಈಗ ರೋಮಾಪುರ ಬರೆದ ಪುಸ್ತಕ 8ನೇ ಅಧ್ಯಾಯ ಬನ್ನಿ. ರೋಮಾಪುರ ಬರೆದ ಪುಸ್ತಕ 8ನೇ ಅಧ್ಯಾಯ 8. ಇಲ್ಲ 8:14. ರೋಮನ್ಸ್ 8:14. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಇಂಗ್ಲೀಷಲ್ಲಿ ಓದಿ. Those who are led by the Spirit of God, they are sons of God. ಅಲ್ಲ, ಯಾರವರು? ಮಗು ಆಗಿದ್ದೀರಾ. ಹಲ್ಲೆಲೂಯಾ. ನೆಕ್ಸ್ಟ್, ಯಾರೆಲ್ಲ ದೇವರ ಆತ್ಮನಿಂದ ನಡೆಸಲ್ಪಡ್ತಾರೋ ಅವ್ರು ಏನಾಗಿದ್ದಾರೆ ಈಗ? ಚಿಲ್ಡ್ರನ್ ಅಲ್ಲ ಅವರು. ಯಾರವರು? ಸನ್. ಆಮೆನ್. ಸನ್ ಅಂತಂದ್ರೆ ಏನು? ಮಗನ ಸ್ಥಾನವನ್ನು ದೇವರು ನಿಮಗೆ ಕೊಟ್ಟಿದ್ದಾರೆ. ನೋಡಿ, ಇಸ್ರಾಯೇಲ್ ದೇಶದಲ್ಲಿ ಇವತ್ತು ಕೂಡ ಪದ್ಧತಿ ಇದೆ, ಸ್ವಂತ ಮಕ್ಕಳನ್ನ ದತ್ತು ತಗೊಳ್ತಾರೆ. ಯಾರ್ದೋ ಒಂದು ಹುಡುಗ ಬನ್ನಿ ಈಗ ಬೇಗ. ಮಗು ಆಗಿರುವಾಗ ಈತ ನನ್ನ ಮಗನೇ. ಆಮೆನ್, ಹಲ್ಲೆಲೂಯಾ. ಈಗ ನನಗೆ ಹುಟ್ಟಿದ ಮಗನೇ. ಈಗ ಮಗು ಆಗಿರುವಾಗ ಈತನಿಗೆ ನಾಮಕರಣ ಮಾಡ್ತೀವಿ, ಎಲ್ಲನೂ ಮಾಡ್ತೀವಿ. ಆತ ಏನಾಗಿದ್ದಾನೆ? ಈಗ ಮಗು ಆಗಿದ್ದಾನೆ. ಈತ ಮೆಚ್ಯೂರಿಟಿ ಅಂತಂದ್ರೆ ಒಂದು 18 ವಯಸ್ಸು ಬರುವಾಗ ನಾನೇನು ಮಾಡ್ತೀನಿ ಅಂತಂದರೆ
ಆತನ ಅಡಾಪ್ಟ್ ಮಾಡ್ಕೊಳ್ತೀನಿ. ಅಡಾಪ್ಟ್ ಅಂತಂದರೆ ತುಂಬ ಜನ ದತ್ತು ತಗೊಳ್ತಾರೆ ಅಂತ ಹೇಳ್ತಾರಲ್ಲ, ಇವತ್ತು ನಮ್ಮ ಭಾಷೆಗಳು ತಪ್ಪಾಗಿದೆ. ದತ್ತು ಅಂತಂದರೆ ಬೇರೆ ಮಕ್ಕಳನ್ನ ತಗೊಳ್ಳೋದಲ್ಲ, ತನ್ನ ಮಕ್ಕಳನ್ನೇ ದತ್ತು ತಗೊಳ್ಳೋದು. ಈಗ ಆ ಊರಲ್ಲಿ ನನಗೊಂದು ಒಳ್ಳೆ ಸ್ಥಾನ, ನಾನೊಂದು ರಾಜನಾಗಿರ್ಬೋದು ಅಥವಾ ಒಂದು ಗೌರ್ಮೆಂಟ್ ಅಧಿಕಾರಿ ಆಗಿರ್ಬೋದು. ಈಗ ನಾನೇನು ಮಾಡ್ತೀನಿ ಅಂತಂದರೆ, ಈತನ ಕೈ ಹಿಡಿದುಕೊಂಡು ಅದೊಂದು ದೊಡ್ಡ ಹಬ್ಬ ಆಚರಿಸ್ತಾರೆ. ಊರೆಲ್ಲ ಹೋಗಿ ಎಲ್ಲೆಲ್ಲ ಇದೆಯೋ ಅಲ್ಲೆಲ್ಲ ಹೋಗಿ ಏನು ಮಾಡ್ತೀನಿ ಅಂತಂದರೆ, ಈತ ನನ್ನ ಮಗ, ಈತ ನನ್ನ ಮಗ ಅಂತ ನಾನು ಬಾಯಿ ತೆರೆದು ಏನು ಮಾಡಬೇಕು, ಹೇಳಬೇಕು. ನನಗೆ ಗಟ್ಟಿಯಾಗಿ ಆ ಇಸ್ರೇಲ್ ದೇಶ ಫುಲ್ ಏನು ಮಾಡಬೇಕು, ಎಲ್ಲರೂ ಹೇಳ್ಕೊಂಬರ್ಬೇಕು, ಈತ ನನ್ನ ಮಗ, ಈತ ನನ್ನ ಮಗ ಅಂತ. ಅರ್ಥ ಏನು, ಅದರ ಅರ್ಥ ಏನು ಗೊತ್ತಾ? ಅದು ಅರ್ಥ ಏನು ಗೊತ್ತಾ? ಇನ್ಮೇಲೆ ನಾನು ಬರಲ್ಲ, ನನ್ನ ಸ್ಥಾನದಲ್ಲಿ ನನ್ನ ಮಗ ಬರ್ತಾನೆ ಅಂತ. ಹಲ್ಲೆಲೂಯಾ. ಜನಕ್ಕೆ ಅರ್ಥ ನನಗೆ ಗೊತ್ತಿಲ್ಲ, ಬೇರೆ ಸೈಜ್ ಕೈಯೇ ತಡ್ತಾ ಇದ್ರು. ಈಗ ಹಾಸ್ಪಿಟ್ಲಲ್ಲಿ ಯಾರೋ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ದೇವರೇ ನಿಜವಾಗಿ ನೀನು ದೇವರಾಗಿದ್ದರೆ ನನ್ನ ಗುಣ ಮಾಡಪ್ಪ ಅಂತ. ಆಮೇಲೆ ಆಗ ದೇವ್ರು ನಿಮ್ಮನ್ನು ಕಳಿಸ್ತಾರೆ ಮಗನಾಗಿದ್ದಾಗ. ಆಮೇಲೆ ಸೈತನ್ ಹೇಳಲ್ಲ ನೀನು ಯಾಕೆ ಬಂದೆ ಅಂತ. ಅಪ್ಪ ಅಲ್ಲಿ ಬ್ಯುಸಿಯಾಗಿದ್ದಾರೆ, ಅಪ್ಪನ ಹೆಸರು ನಾನು ಬಂದಿದ್ದೇನೆ. ಆಮೆನ್, ಹಲ್ಲೆಲೂಯಾ. ಅದಕ್ಕೆ ದೆವ್ವಗಳು, ಅದಕ್ಕೆ ಪೌಲಿಗೆ ಸೈತನ್ ಹೇಳ್ದ, ನನಗೆ ಯೇಸುನು ಗೊತ್ತು, ಪೌಲು ಗೊತ್ತು. ಆಮೇಲೆ ಇವ್ರೇನು ಮಾಡ್ದಂತಂದ್ರೆ ಆ ಹೆಸರು ತಗೊಂಡು ಏನು ಮಾಡ್ತಿದ್ದಾರೆ, ರಾಂಗ್ ಸಿಗ್ನೇಚರ್ ಮಾಡಿದ್ರು. ಅದಕ್ಕೆ ದೆವ್ವಗಳು ಇವ್ರನ್ನೇ ಓಡಿಸ್ತಾ ಇದ್ರು. ಅದಕ್ಕೆ ಮಗನಾಗೋದು ಭಾಳ ಮುಖ್ಯ. ಹೇಗೆ ಮಗನಾಗೋದು? ಅದಕ್ಕೆ ಸತತವಾಗಿ ದೇವ್ರ ವಾಕ್ಯಗಳನ್ನ, ಸತ್ಯಗಳನ್ನ ಕೇಳ್ತಾ 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 ಹಾಲು ಕುಡಿಯೋ ಮಗು ಏನಾಗುತ್ತೆ, ನೆಕ್ಸ್ಟ್ ಅನ್ನ ತಿನ್ನುತ್ತೆ. ಹಾಗೆ ಹೋಗ್ತಾ ಹೋಗ್ತಾ ಅದು ಏನೋ ಆಗುತ್ತೆ, ಮಾಂಸ ತಿನ್ನೋ ಮಟ್ಟಕ್ಕೆ ಬರುತ್ತೆ. ಆಗ ಏನಾಗ್ತೀರ ಅಂತಂದರೆ ನೀವು ಮಗನ ಸ್ಥಾನ ಆಗ್ತೀರಾ. ಹಾಗಾದ್ರೆ ನೀವು ಒಂದು ಕಂಪ್ನಿಗೆ ಹೋದಾಗ ಯಾರು ಹೋಗ್ತಾ ಇರೋದು? ಜನ ಹಳೆ ಒಡಂಬಡಿಕೆ ಕಾಲದಲ್ಲಿ ಏನು ಮಾಡ್ತಿದ್ರು ಅಂತಂದರೆ, ಕಾಯಿಲೆ ಉಳ್ಳ ಜನಗಳನ್ನು ದೇವಾಲಯಕ್ಕೆ ತಗೊಂಡು ಹೋಗ್ತಾ ಇದ್ರು. ಹೊಸ ಒಡಂಬಡಿಕೆಯಲ್ಲಿ ದೇವಾಲಯನೇ ಕಾಯಿಲೆ ಇರೋ ಮನುಷ್ಯನ ಮನೆ ಹುಡ್ಕೊಂಡು ಹೋಗ್ತಾ ಇತ್ತು. ಈಗ ನೀವೇ ದೇವರ ಆಲಯವಾಗಿದ್ದೀರಾ. ಈಗ ದೇವರು ನಿಮ್ಮೊಳಗಿರೋದ್ರಿಂದ ದೇವಾಲಯಗಳು ಅನೇಕರ ಮನೆಗಳು ಹೋಗ್ತಾ ಇದೆ. ಆದ್ದರಿಂದ ನಾನು ಪ್ರಾರ್ಥನೆ ಮಾಡಿಲ್ಲ, ನಾನು ಸರಿ ಇಲ್ಲ ಹಂಗೆ ಅಂದ್ಕೊಂಡು ಹೋಗ್ಬಿಡ್ಬೇಡಿ. ಈಗ ಹೇಗೆ ಹೋಗ್ತಾ ಇದ್ದೀರಾ? ನನಗೇನು ಕೊಡಲ್ಪಟ್ಟಿದೆ? ಈಗ ನನ್ನ ಮಗನ ಸ್ಥಾನ ನನಗೆ ಕೊಡಲ್ಪಟ್ಟಿದೆ, ನಾನು ಆತನ ಮಗನಾಗಿದ್ದೇನೆ. ಆದರೆ ನಾನು ಹೋಗುವಾಗ ಯಾರ ಹೆಸರಲ್ಲಿ ಹೋಗ್ತಾ ಇದ್ದೀನಿ? ಯೇಸುವಿನ ನಾಮದಲ್ಲಿ ಅಂತ ಹೇಳುವಾಗ ದೆವ್ವಗಳು ಭಯ ಪಡುತ್ತದೆ, ಕಾಯಿಲೆಗಳು ಹೆದರುತ್ತದೆ, ಆಮೆನ್, ನಡುಗುತ್ತದೆ. ಆಮೆನ್. ಬೇಕಾದ್ರೆ ಚೆಕ್ ಮಾಡಿ ನೋಡಿ, ಈ ಸತ್ಯ ಕೇಳಿ. ಯಾವತ್ತಾದ್ರೂ ಯಾರಾದರೂ ಸೀರಿಯಸ್ ಇರೋದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ, ದೇವರೇ ನನ್ನ ಜೊತೆ ನೀನು ಇರೋದನ್ನು, ಆ ಪ್ರಸನ್ನತೆ ನನಗೆ ಸ್ವಲ್ಪ ತಿಳಿಯಪಡಿಸು ಅಂತ. ನೀವು ಹೋಗಲ್ಲಿ ನಿಂತ್ಕೊಳ್ಳಿ, ಐಸಿಯಲ್ಲಿ ಮೀಟ್ರೆಲ್ಲ ಹಾಡ್ಬಿಡ್ತಾ ಹಂಗೆ ಡಗ 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 ಅಂತ. ಕಾರಣ ಏನು ಗೊತ್ತಾ? ಕರ್ತನ ಪ್ರಸನ್ನತೆ ಕಾರ್ಯ ಮಾಡುತ್ತೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದೆವ್ವಗಳು ನಿಮ್ಮನ್ನು ನೋಡಿ ಭಯಪಡುತ್ತೆ. ಅನೇಕರಿಗೆ ಅಯ್ಯೋ ನಮ್ಮ ಮನೆ ಬಗ್ಗೆ ಯಾರೋ ಕೋಳಿ ತಲೆ ಆಗ್ಬಿಟ್ಟಿದ್ದಾರೆ ಅಷ್ಟೇ, ನನಗೆ ಒಂದೇ ಚಿಂತೆ ಆಗ್ಬಿಟ್ಟಿದೆ. ಆಮೆನ್. ನೀವು ಯಾರಂತ ನಿಮ್ಗೂ ಗೊತ್ತಾಗ್ತಾ ಇಲ್ಲ. ಯೇಸು ಸ್ವಾಮಿ ಯಾವತ್ತಾದ್ರು ಅಯ್ಯೋ ಆ ಊರಿಗೆ ಬರಲಪ್ಪ, ತುಂಬ ದೆವ್ವ ಇದೆ ಅಲ್ಲಿ, ಅಯ್ಯೋ ಆ ಸಭೆ ದೆವ್ವಗಳಿದೆ ಅಂತ ಹೇಳಲೇ ಇಲ್ಲ. ದೆವ್ವಗಳು ನೋಡಿ ಹೇಳ್ತಾ ಇತ್ತು, ಯಾಕಾದ್ರೂ ಇಲ್ಲಿ ಬಂದ ಇವನು? ನಿಮ್ಮನ್ನು ನೋಡಿ ಹೇಳ್ಬೇಕು ದೆವ್ವಗಳು ಏನಂತ. ಆಮೇಲೆ ಆ ಊರು ತುಂಬ ಸ್ಟ್ರಾಂಗ್ ಬ್ರದರ್, ತುಂಬ ಮಂತ್ರ ಮಾಡ್ತಾರೆ, ಇಲ್ಲಿ ಜಾಸ್ತಿ ಮಂತ್ರ ಮಾಡ್ತಾರೆ, ಇಲ್ಲಿ ದೆವ್ವ ಜಾಸ್ತಿ. ಎಲ್ಲರೂ ಇವತ್ತು ವಿಶ್ವಾಸಗಳು ದೊಡ್ಡ ತಲೆನೋವು ಏನಂತಂದರೆ, ಈ ಎಷ್ಟೋ ಪ್ರೇ ಮಾಡಿ ನೋಡಿದೆ, ಹೋಗ್ತಾನೇ ಇಲ್ಲ. ನಾನು ಅನ್ಕೊಳ್ತೀನಿ ಯಾರೋ ಮಂತ್ರ ಮಾಡಿರ್ಬೋದು. ಫಾಸ್ಟ್ ಯಾರಾದ್ರು ಹತ್ರ ಹೇಳೋರಿದ್ರೆ ಹೇಳಿ ಬಸ್, ಅವ್ರು ಕೇಳ್ಕೊಂಬಿಡೋಣ. ಹಾವಿನ ಮೇಲೂ ಚೇಳಿನ ಮೇಲೂ ವೈರಿಯ ಸಮಸ್ತ ಬಲವನ್ನು ತುಳಿಯುವ ಅಧಿಕಾರವು ನಿಮಗೆ ನಾನು ಕೊಡಲ್ಪಟ್ಟಿದ್ದೇನೆ. ಲೂಕ 19 ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ಹಲ್ಲೆಲೂಯಾ. ಅಧಿಕಾರ ಕೊಟ್ಟಿದ್ದು ಮಾತ್ರ ಅಲ್ಲ, ನಿಮಗೆ ಯಾವುದು ಕೇಡು ಮಾಡೋದಿಲ್ಲ ಎಂಬುದಾಗಿ ಹೇಳ್ತಾ ಇದೆ. ಅದಕ್ಕೆ ಲೋಕವು ಏನು ಮಾಡ್ತಿದೆ, ಅಂಥ ವ್ಯಕ್ತಿಗಳನ್ನ ಎದುರು ನೋಡ್ತಾ ಇದೆ. ಅಂಥ ವ್ಯಕ್ತಿಗಳಾಗಿ ನೀವು ಆಗ್ಬೇಕಂತ ದೇವರು ಇಷ್ಟಪಡ್ತಾ ಇದ್ದಾರೆ. ಆಮೆನ್. ಎಷ್ಟು ಜನ ಅಂಥ ವ್ಯಕ್ತಿ ಆಗಬೇಕು? ಅದಕ್ಕಿಂತ ದೇವರ ಅಭಿಷೇಕ ಬಹಳ ಮುಖ್ಯ, ದೇವರ ಪ್ರಸನ್ನತೆ ಬಹಳ ಮುಖ್ಯ, ದೇವರ ಸಮ್ಮುಖ ಮುಖ್ಯ, ದೇವರ ವಾಕ್ಯ ಬಹಳ ಮುಖ್ಯ, ದೇವರ ಸತ್ಯತೆ ಬಹಳ ಮುಖ್ಯ. ಆವಾಗಲೇ ಆ ಥಾಟ್ಸಲ್ಲಿ ನೀವು ಹೋಗೋದಕ್ಕೆ ಸಾಧ್ಯ. ಆಮೆನ್. ಒಂದು ಸೇವಕರಿಗೆ ಹೇಳ್ದೆ ನಾನು, ಈ ಸತ್ಯ ಹೇಳಿದೆ ಪಾಸ್ಟರ್, ಯಾರಾದ್ರೂ ಅಂತ ಹಾಸ್ಪಿಟ್ಲ್ ನಿಮಗೆ ಕರೆಯುವಾಗ ನೀವು ಪ್ರಾರ್ಥನೆ ಮಾಡದೆ ಹೋಗಿ ಈ ಸತ್ಯ ತಿಳ್ಕೊಂಡು, ನಾನು ದೇವರ ಸ್ಥಾನದಲ್ಲಿ ಹೋಗ್ತಾ ಇದ್ದೀನಿ ಅಲ್ಲಿ, ಆಮೆನ್ ಅಂತ ಹೋಗಿ ಅಲ್ಲಿ ಪ್ರೇಯರ್ ಮಾಡಿ ಅಂತ. ಸೇಟ್ಗಳಿಗೆ ಯಾರಿಗೋ ಒಂದು ಕಾಯಿಲೆ ಬಂದಿದೆ, ಅಲ್ಲಿ ಐಸಿಯಲ್ಲಿ ಇಟ್ಟಿದ್ರು. ಅವ್ರೇನು ಮಾಡಿದ್ರು, ಕರೆದ ತಕ್ಷಣ ಮೊದಲು ಏನು ಮಾಡ್ತಿದ್ರು, 2 ದಿನ ಟೈಮ್ ತೊಗೊಂಡು ಪ್ರೇಯರ್ ಮಾಡ್ಕೊಂಡು ಹೋಗ್ತಾಯಿದ್ರು. ಆ ಥರ ಹೋಗಿ ತುಂಬ ಜನ ಸತ್ತೋಗಿ ಬಿಟ್ಟಿದ್ದಾರೆ. ಆಮೆನ್, ಹಲ್ಲೆಲೂಯಾ.
ಆದರೆ ಯಾವತ್ತಾತ್ರ ಫೋನ್ ಬಂದ್ರು ಮಿನಿಮಮ್ ಒಂದು ದಿನ ಅವ್ರೇನು ಮಾಡ್ತಿದ್ರು, ಫಾಸ್ಟಿಂಗ್ ಇದ್ದು ಕೇಳ್ಕೊಂಡು ಹೋಗ್ತಾಯಿದ್ರು. ನಾನು ಹೇಳಿದೆ, ಅಂಥ ಅವಕಾಶ ಯಾವತ್ತಾದ್ರೂ ಬಂದಾಗ ನೀವೇನು ಮಾಡಿ, ಸಡನ್ನಾಗಿ ಹೋಗಿ. ಹೇಗೆ ಹೋಗ್ಬೇಕಂತಂದರೆ, ನಾನು ಏನಾಗಿದ್ದೀನಿ, ದೇವರ ಆಲಯವಾಗಿದ್ದೇನೆ, ಆತನ ಮಗನಾಗಿದ್ದೇನೆ, ದೇವನಲ್ಲಿ ವಾಸ ಮಾಡ್ತಿದ್ದಾರೆ. ದೇವಾಲಯವೇ ಆತನ ನೋಡ್ಕೊಂಡು ಹೋಗ್ತಿದ್ದಾನೆ. ಅಲ್ಲಿ ಹೋಗಿ ಪ್ರೇಯರ್ ಮಾಡಿ. ಸತ್ತೋಗುತ್ತೆ ಅಂತ ಹೇಳೋ ಒಂದು ಕಂಡೀಷನ್ ಆಗಿದ್ದ ಒಂದು ವ್ಯಕ್ತಿಗೆ ಸಿಂಪಲಾಗಿ ಪ್ರೇಯರ್ ಮಾಡಿದೆ, ಯೇಸು ನಾಮದಲ್ಲಿ ಗುಣ ಆಗ್ಲಪ್ಪ. ಅದು ಡೌಟಲ್ಲೇ ಪ್ರೇಯರ್ ಮಾಡಿದ್ರು. ದೇವರೇ ಸ್ತೋತ್ರಪ್ಪ, ಪ್ರೇಯರ್ ಮಾಡೋಣ ಅಂತ. ಭಾನುವಾರ ಆರಾಧನೆಯಲ್ಲಿ ಫುಲ್ ಫ್ಯಾಮಿಲಿ ಬಂದು ಕೂತಿದ್ದಾರೆ. 10 ದಿನ ಆಯಿತು ಆತನ ಕೋಮದಿಂದ ಕಣ್ಣು ತೆಗೆದು. ಅದೇ ದಿವಸ ಕಣ್ಣು ತೆಗೆದು ಫುಲ್ ನಾರ್ಮಲ್ ಆಯಿತು. ಕಾರಣ ಏನು ಗೊತ್ತಾ? ಬಲದಿಂದಲ್ಲ, ಪರಾಕ್ರಮದಿಂದಲ್ಲ. ಇದು ಸೇವಕರು ಮಾತ್ರ ಅಲ್ಲ, ಒಂದೊಂದು ವಿಶ್ವಾಸಗಳು ಎದೊಳ್ಬೇಕು. ಯಾಕಂದರೆ ಇವತ್ತು ಅಂಥ ಅಭಿಷೇಕಗಳು, ಅಂಥ ಅಧಿಕಾರಗಳು ದೇವರು ಸಭೆಗೆ ಕೊಡಲ್ಪಟ್ಟಿದೆ, ಒಂದೊಂದು ವಿಶ್ವಾಸ ಕೊಡಲ್ಪಟ್ಟಿದೆ. ಅದಕ್ಕೆ ಅಂತ ಆಸಕ್ತಿ, ಅಂತ ದಾಹವು ನಮ್ಮಲ್ಲಿ ಹೆಚ್ಚಾಗಬೇಕು. ಅದಕ್ಕೆ ಆ ಪವರ್ ಅನಾಯಿಂಟಿಂಗ್ ಏನಾಗುತ್ತೆ, ದೇವರಲ್ಲಿ ಪಡುತ್ತಾ ಅಂತ ಅಭಿಷೇಕ ನಿಮ್ಮಲ್ಲಿ ಬರಲು ಆರಂಭಿಸ್ತದೆ. ಎಷ್ಟು ಜನಕ್ಕೆ ಅಂತ ಅಭಿಷೇಕ ಬೇಕು? ಅದಕ್ಕೆ ಕಮ್ಮಿನೇ. ಒಂದು ವೇಳೆ ದೀಕ್ಷೆ ಅಂತ ತಗೊಳ್ದೇ ಇದ್ದರೆ ನೀವು ಆತನಲ್ಲಿ ಭಾಗಿಯಾಗಿ, ಯಾಕಂತಂದರೆ ಆತನ ರಕ್ತವು, ಆತನ ಶರೀರವು, ನೀವು ಆತ ಏನಾಗ್ತೀರಾ, ಒಂದಾಗುವರಿ. ಹಲ್ಲೆಲೂಯಾ. ನಾವೆಲ್ಲ ಹಾಗೆ ನಿಂತ್ಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ನಿಂತ ಹಾಗೇನೆ ಒಂದು ಬೈಬಲ್ ಒಂದೇ ಒಂದು ವಾಕ್ಯ ಮಾತ್ರ ಓದೋಣ. ನಿಂತ್ಕೊಳ್ಳಿ ಹಾಗೆ. ಮತ್ತಾಯನ ಬರೆದ ಸುವಾರ್ತೆ 3:11 ವಾಕ್ಯ. ಪವಿತ್ರಾತ್ಮದಲ್ಲಿಯೂ ಯಾವುದರಲ್ಲಿಯೂ. ನಾನಂತೂ ನಿಮ್ಮ ಮನಸ್ಸನ್ನು ಬದಲಾಯಿಸಿ, ಸ್ವಲ್ಪ ಮೈಂಡ್ ಚೇಂಜ್ ಆಗಲಿ ಅಂತ ಏನು ಮಾಡಿದೆ, ನೀರಲ್ಲಿ ಕೊಟ್ಟೆ. ಇನ್ನೊಬ್ಬರು ಬರ್ತಾ ಇದ್ದಾರೆ, ಅವ್ರು ಆಲ್ರೆಡಿ ಬಂದು ನಮಗಾಗಿ ಶಿಲುಬೆಯಲ್ಲಿ ಸತ್ತು ಹೂಣಲ್ಪಟ್ಟು ತಿರುಗಿ ಎದ್ದು ಬಂದಿದ್ದಾರೆ. ಈಗ ಅವ್ರೇನು ಮಾಡ್ತಾರೆ, ತಿರುಗಿ ನಿಮಗೆ ಯಾವುದರಲ್ಲಿಯೂ, ಪವಿತ್ರಾತ್ಮದಲ್ಲಿಯೂ ಯಾವುದರಲ್ಲಿಯೂ. ಹಾಗಾದ್ರೆ ಬೆಂಕಿ ಹೇಗೆ, ನೀವೆಲ್ಲ ಏನಾಗಿದ್ದೀರಾ? ಆಮೇಲೆ ಬೆಂಕಿಯಲ್ಲಿಯೂ ಪವಿತ್ರಾತ್ಮದಲ್ಲಿಯೂ ನಿಮ್ಮನ್ನು ದೇವರು ಅಭಿಷೇಕಿಸ್ತಾರೆ. ಆಮೇನ್. ಆ ಬೆಂಕಿ ಏನು ಮಾಡುತ್ತೆ, ಆ ಪ್ರಸನ್ನತೆ ಏನು ಮಾಡುತ್ತೆ, ಪವಿತ್ರಾತ್ಮ ಏನು ಮಾಡುವರು, ನಿಮ್ಮನ್ನು ಉಪಯೋಗಿಸಲು ಆರಂಭಿಸುವರು. ಇದಕ್ಕೆ ದೇವರು ಹೇಳಿದ್ರು ಮಾರ್ಕ್ 16:16 ನಂಬಿ ದೀಕ್ಷಾಸನ ಹೊಂದುವವನು ರಕ್ಷಣೆ ಹೊಂದುವನು, ನಂಬುವವನಿಂದ ಆಗುವ ಸೂಚಕ ಕಾರ್ಯಗಳು. ಯಾರೆಲ್ಲ ನಂಬ್ತಿರೋ ಅವ್ರು ಏನಾಗ್ತಾರೆ, ದೆವ್ವಗಳನ್ನು ಓಡಿಸುವಿರಿ, ಸತ್ತವನ್ನು ಬದುಕಿಸುವಿರಿ, ವಿಷ ಪದಾರ್ಥವನ್ನು ತಿಂದರೂ ಅವ್ರಿಗೆ ಯಾವ ಕೇಡು ಆಗುವುದೇ ಇಲ್ಲ. ಆಮೇನ್. ಯಾಕಂದರೆ ರೆವಲ್ಯೂಷನ್ ಆ ಪ್ರಕಟಣೆ ಬರಬೇಕು. ಅನೇಕರ ಪ್ರೇಯರ್ ಇವತ್ತು ಅನೇಕರಿಗೆ ಭಯದ ಪ್ರೇಯರ್ ಆಗಿದೆ. ಪ್ರೇಯರಲ್ಲೇ ಇವತ್ತು ಅನೇಕರಿಗೆ ಭಯ ಇದೆ. ಆಮೇನ್. ಎಷ್ಟು ಜನ ಅವ್ರ ಮಕ್ಕಳಾಗಿದ್ದೀರಾ? ಎಷ್ಟು ಜನ ಕಮ್ಮಿನ ತಗೊಳ್ತಾ ಇದ್ದೀರಾ? ಆ ಜೀವ ನಿಮ್ಮಲ್ಲಿದೆ. ಅದಕ್ಕೆ ಸ್ವಾಮಿ ಹೇಳಿದ್ರು, ನನ್ನ ನಂಬುವನು ಸತ್ತರೂ ಬದುಕುವನು. ಎಷ್ಟು ಜನ ಬದುಕಿದ್ದೀರ? ಈಗ ನಿಮಗೆ ಸಾವೇ ಇಲ್ಲ. ಹಲ್ಲೆಲೂಯಾ. ಆಮೆನ್. ಎಂಥ ಶಕ್ತಿ ನಿಮ್ಮಲ್ಲಿದೆ? ಸತ್ತವನ್ನು ಎಬ್ಬಿಸೋ ಅಭಿಷೇಕ ನಿಮ್ಮ ಮೇಲಿದೆ. ಈಗ ಹೇಳ, ನೀವು ಸಾಯೋ ಥರ ಪರಿಸ್ಥಿತಿ ತಿರುಗಿ ಎದ್ದು ಬಂದುಬಿಡ್ತೀರ. ಎಲ್ಲಿಯವರೆಗೂ ಈ ಸತ್ಯ ತಿಳಿದವರೆಗೂ ನೀವು ಸಾಯ್ತಾ ಇದ್ರಿ. ಇವತ್ತು ಗೊತ್ತಾಯ್ತಲ್ಲ, ನಿಮ್ಮ ಆತ್ಮದೊಳಗೆ ಸತ್ಯ ಹೋಗಿದೆ. ಆದ್ದರಿಂದ ನಿಮಗೆ ಅಂತ ಒಂದು ಕೆಲಸ ಇದೆ. ಯಾವ ಕೆಲಸ ಗೊತ್ತಾ? ಅನೇಕ ಆತ್ಮಗಳನ್ನ, ಸಹಿತದಿಂದ ಬಂಧಿಸಲ್ಪಟ್ಟಿರೋಂಥ ಆತ್ಮಗಳನ್ನ, ಕಾಯಿಲೆಗಳಿಂದ, ಸಾಲಗಳಿಂದ, ಅನೇಕ ವರ್ಷಗಳಿಂದ ಬಂಧಿತರಾಗಿ, ಹಳೆ ಒಡಂಬಡಿಕೆಯಲ್ಲಿ 18 ವರ್ಷ ಆ ಗೂನಿಯನ್ನು ಏನು ಮಾಡ್ತಾರೆ, 18 ವರ್ಷ ಸಹಿತನ ಬಂಧಿಸಿದ್ದ. ಆಮೆನ್. ಯೇಸು ಏನು ಮಾಡ್ದ? ಕ್ಷಣ ಬಿಡುಗಡೆ ಮಾಡಿದ್ರು. ಅದೇ ಅಧಿಕಾರ ದೇವರು ನಿಮಗೆ ಕೊಡಲ್ಪಟ್ಟಿದ್ದಾರೆ. ಅದೇ ಅಧಿಕಾರ ನಮಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ಚಿಕ್ಕದಾಗಿ ಮನೆಯಲ್ಲೇ ಸ್ಟಾರ್ಟ್ ಮಾಡಿ, ಮನೆಯಲ್ಲಿ ಓಡಿಸೋದು ಕಲ್ತ್ಕೊಳ್ಬೇಕು. ನನ್ನ ಮನೆಗೆ ಕಾಯಿಲೆಯ ಕ್ರಿಯೆಗಳನ್ನ ಯೇಸು ನಾಮದಲ್ಲಿ ಹೊರದೂಡಿಸ್ತೇನೆ. ನುಂಗೋ ಹುಳಗಳನ್ನ ಯಾರು ತಡಿಬೇಕೀಗ? ಯಾರು ತಡಿಬೇಕು? ದೇವರೇ ನೀನು ನೋಡಪ್ಪ. ದೇವ್ರು ಹೇಳ್ತಾರೆ ನೀನು ನೋಡಪ್ಪ ಅಂತ ಹೇಳ್ತಾರೆ. ಆಮೇಲೆ ನಾನು ನೋಡಿದ್ದೀನಿ. ಈಗ ನಾನೇನು ಮಾಡಿದ್ದೀನಿ? ನಾನು ನಿನಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ. ಎಲ್ಲೆಡೆ ಅಧಿಕಾರ ಕೊಟ್ಟಿದ್ದೇನೆ, ಅಧಿಕಾರವನ್ನು ಕೊಟ್ಟಿದ್ದೇನೆ. ಅದಕ್ಕೆ ಬಾಯಲ್ಲಿ ಮಾತಾಡಿ ಕಲ್ತ್ಕೊಳ್ಬೇಕು, ಜೀವವನ್ನು ಮಾತಾಡಬೇಕು.
ಎಲ್ಲ ನಿಮಿಷ ಕಣ್ಗಳನ್ನ ಮುಚ್ಚೋಣ. ಇದುವರೆಗೂ ಒಂದು ವೇಳೆ ನೀರಲ್ಲಿ ನಿಮಗೆ ದೀಕ್ಷೆ ಸ್ನಾನ ಆಗಿರ್ಬೋದು, ಒಂದು ವೇಳೆ ಪವಿತ್ರ ಆತ್ಮದಿಂದಲೂ ಬೆಂಕಿ ನಿಮಗೆ ಆಗದೆ ಇರ್ಬೋದು. ಇವತ್ತು ಒಳ್ಳೆಯ ಸಮಯ. ದೇವ್ರು ಹೇಳಿದ್ರು ಬೇಡಿಕೊಳ್ಳಿರಿ ನಿಮಗೆ ದೊರೆಯುತ್ತದೆ. ಎಷ್ಟು ಜನ ಅನ್ಯ ಭಾಷೆ ಮಾತಾಡ್ತೀರಾ? ಎಷ್ಟು ಜನ ಅನ್ಯ ಭಾಷೆ ಮಾತಾಡ್ತೀರಾ? ಆಮೇಲೆ ಎಷ್ಟು ಜನ ಅನ್ಯ ಭಾಷೆ ಸಿಕ್ಕಲಿಲ್ಲ? ಇನ್ನೂ ಸಿಕ್ಕಿಲ್ವಲ್ಲ? ನಿಮ್ಮ ಆತ್ಮದ ದೇವರು ಪ್ರೇರೇಪಿಸ್ತಾರೆ, ಆ ಭಾಷೆ ಮಾತಾಡಿ. ಮಗು, ಚಿಕ್ಕ ಮಗು ಏನು ಮಾಡುತ್ತೆ? ಫಸ್ಟ್ ನನ್ನ ಹತ್ರ ಮಾತಾಡುವಾಗ ಅಪ್ಪ ಅಂದ್ಬಿಡ್ತಾ, ಒಂದೇ ಸತಿ ಅಪ್ಪ 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 ಅನ್ನುತ್ತೆ, ಆಮೇಲೆ ಅಪ್ಪ ಅನ್ನೋದು. ಇಲ್ಲ ಮಗು ನಾನು ಅಪ್ಪ ಅಂತ ಕರೆಯೋರ್ಗು ನಾನು ಸೈಲೆಂಟಾಗಿ ಇರ್ತೀನಿ ಅಂತ ಅಪ್ಪ ಅಂತ ಕರೆಯಲ್ಲ. ಅದು ಅನ್ಯ ಭಾಷೆ. ಅದು ನೆಕ್ಸ್ಟ್ ವೀಕಲ್ಲಿ ನೋಡೋಣ ಅದು ಎಷ್ಟು ಆಶೀರ್ವಾದ ಅಂತ. ಆಮೇಲೆ ಹಾಲೆಲೂಯಾ. ಎಲ್ಲ ಸಿದ್ಧವಾಗಿದ್ದೀರಾ? ನಿಮ್ಮ ದೇವರು ಯೂಸ್ ಮಾಡ್ತಾರೆ. ನಿಮ್ಮ ಮನೆಯವ್ರ ಕಾಯಿಲೆಗಳು ಗುಣ ಆಗುತ್ತೆ, ನಿಮ್ಮೆದುರ ಕಾಯಿಲೆ ಗುಣ ಆಗುತ್ತೆ. ಹಾಲೆಲೂಯಾ. ಆಮೇಲೆ ಈಗ ಜೀವ ಹೊತ್ಕೊಂಡು ಹೋಗ್ತಾರೆ, ಎಲ್ಲೆಲ್ಲ ಮರಣ ಇದೆ ಏನಾಗುತ್ತೆ, ಅಲ್ಲೆಲ್ಲ ಜೀವ ಉಂಟಾಗುತ್ತೆ. ಇದನ್ನು ಅನುಭವಿಸ್ಬೇಕು, ಇದೆಲ್ಲ ನೋಡಬೇಕು. ಇದು ಹಣದಿಂದ, ಇದು ಯಾವುದೋ ಒಂದು ಪ್ರಯಾಸದಿಂದ ಬರಲ್ಲ, ಗಿಫ್ಟಾಗಿ ದೇವ್ರು ಕೊಡ್ತಾರೆ. ಅದಕ್ಕೆ ಯಾರೆಲ್ಲ ನಂಬ್ತಿರೋ, ಯಾಕಂದರೆ ದೇವ್ರ ಉಜ್ಜೀವನ ಕಡೆ ದಿವಸದಲ್ಲಿ ಸಭೆಗಳೇನಾಗುತ್ತೆ ಅಂತಂದರೆ ಅನೇಕ ಜಾಗದಲ್ಲಿ ಮಹಾಲ್ ಥರ ತುಂಬಲಿದೆ. ಯಾಕಂದರೆ ಕಡೆ ದಿವಸದಲ್ಲಿ ಕರ್ತನ ದೊಡ್ಡ ಉಜ್ಜೀವನ ತರಲಿದ್ದಾರೆ. ಅನೇಕ ನಾಯಕರು ದೇವರು ಎಬ್ಬರಿಸಿದ್ದಾರೆ. ಹೇಗೆ ಅಂತಂದರೆ ಬರೀ ಮಾತಾಡೋರಲ್ಲ, ಕ್ರಿಯೆಗಳ ಮುಖಾಂತರ ನಿರೂಪಿಸುವವರು. ಆಮೇನ್. ಅಂಥ ವ್ಯಕ್ತಿಗಳಾಗಿ ದೇವರು ನಿಮ್ಮನ್ನು ಮಾರ್ಪಡಿಸಿದೆ, ಶಕ್ತನಾಗಿದ್ದಾರೆ. ಅಂಥ ವ್ಯಕ್ತಿಗಳು ಇದ್ದೀರಾ ಇಲ್ಲಿ? ಅದನ್ನೆಲ್ಲ ಕಣ್ಗಳು ಮುಚ್ಚೋಣ. ಒಂದು ವೇಳೆ ದಾಹದಿಂದ ನೀವು ಬಂದಿದ್ದೆ ಆದರೆ ಎಲ್ಲ ಒಂದು ನಿಮಿಷ ಕೈಗಳ ಮೇಲೆ. ಯಾರು ಕಿರ್ಚಲ್ಲ ಈಗ? ನಿಮ್ಮಲ್ಲೇ ಪ್ರೇರೇಪಣೆ ಉಂಟಾಗುತ್ತೆ. ಥ್ಯಾಂಕ್ ಯು ಜೀಸಸ್. ಮೊದಲು ನಾನು ಪವಿತ್ರಾತ್ಮ ಅಭಿಷೇಕ ಹೊಂದಾಗ ಈ ಹ್ಯಾಂಡಿಕ್ಯಾಪ್ಸು, ಈ ಕಾಯಿಲೆಗಳು, ಈ ಜನ ನೋಡುವಾಗಲೇ ನನ್ನ ಆತ್ಮ ದುಃಖ ಆಗ್ಬಿಡ್ತಾರೆ. ನನಗೆ ದುಃಖ ತಡ್ಕೊಳಕ್ ಆಗ್ತಾ ಇರಲ್ಲ. ಹೋಗಿ ಒಂಟೆಗೆ ಹೋಗಿ ಅಳ್ತಾ ಇದ್ದೆ ನಾನು. ದೇವರೇ, ಹಾಸ್ಪಿಟ್ಲಲ್ಲಿ ಕಾಯಿಲೆಗಳಿರೋ ಜನ, ಇದು ಪವಿತ್ರಾತ್ಮ ಕೊಡೋದು. ಇದು ಒಂದು ವೇಳೆ ಇಲ್ಲಿ ನಿಮ್ಮ ಜೀವನದಲ್ಲಿ, ನಿಮ್ಮ ಆತ್ಮದಲ್ಲಿ ಅಂತ ಒಂದು ಕ್ರಿಯೆಗಳು ಉಂಟಾಗ್ಬೋದು. ಅನೇಕ ಸಾಲದಲ್ಲಿರೋ ಜನ ನೋಡುವಾಗ ದೇವರೇ ಇವನ್ನ ಬಿಡುಗಡೆ ಮಾಡ್ಬೇಕಲ್ಲಪ್ಪ. ಅನೇಕರಿಗೆ ಟೀಚಿಂಗ್ ವರಗಳ ದೇವರು ಕೊಡ್ತಾರೆ, ಅನೇಕರಿಗೆ ಪ್ರವಾದನೆ ವರಗಳ ದೇವರು ಕೊಡ್ತಾರೆ. ಸ್ತೋತ್ರ ಸ್ವಾಮಿ, ಸ್ತೋತ್ರ ರಾಂಚು. ವಿ ವೆಲ್ಕಮ್. ಮರಣವೇ ನಿನ್ನ ಜಯವೆಲ್ಲಿ? ಪಾತಾಳವೇ ನಿನ್ನ ಬಲವೆಲ್ಲಿ? ಪೌಲು ಹೇಳಿದನು. ನೀವು ಹೇಳ್ಬೋದು ಆ ಥರ. ಒಂದು ವೇಳೆ ಕಾಯಿಲೆ ಇದ್ದೀರಾ, ಕಾಯಿಲೆಯೇ ನೀನನ್ನು ಗೆಲ್ಲಕ್ಕಾಗೋದಿಲ್ಲ. ಒಂದು ವೇಳೆ ಕುಟುಂಬದಲ್ಲಿ ಸಾಲದಲ್ಲಿದ್ದೀರಾ, ಸಾಲವೇ ನೀನನ್ನು ಗೆಲ್ಲಕ್ಕಾಗೋದಿಲ್ಲ. ಒಂದು ವೇಳೆ ಯಾವುದೇ ಪರಿಸ್ಥಿತಿ ನಿಮ್ಮ ಜೀವನದಲ್ಲಿ ಇರ್ಬೋದು, ಬಂಜೆತನವೇ ನನ್ನ ಮನೆ ಇರೋದಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಎಸ್, ನುಂಗುವ ಹುಳವನ್ನು ತಡೆಯುವ ಅಧಿಕಾರ ನಿಮಗೆ ಕೊಡಲ್ಪಟ್ಟಿದೆ. ನನ್ನ ನಾಮದಲ್ಲಿ ದೆವ್ವಗಳನ್ನ ಬಿಡಿಸುವಿರಿ. ನನ್ನ ನಾಮದಲ್ಲಿ ವಿಷ ಪದಾರ್ಥವೇನದು ತಿಂದರೂ ನಿಮಗೆ ಯಾವ ಕೇಡು ಆಗುವುದೇ ಇಲ್ಲ. ಥ್ಯಾಂಕ್ ಯು ಜೀಸಸ್. ಅನೇಕ ದೇವರು ಮುಟ್ಟಲಿದ್ದಾರೆ ಇವತ್ತು. ಅನೇಕರು ರಾತ್ರಿ ಮಲಗುವಾಗ ಕರ್ತನ ಪ್ರಸನ್ನತೆ ಅನೇಕರನ್ನು ಸಂಸಲಿದೆ. ಒಂದು ವ್ಯತ್ಯಾಸವುಳ್ಳ ಮನುಷ್ಯರಾಗಿ ನೀವು ಮಾರ್ಪಡಲಿದ್ದೀರಾ. ಇದುವರೆಗೂ ಒಂದು ಕೇರ್ಲೆಸ್ ಆದ ಮನುಷ್ಯರಾಗಿದ್ದೀರಿ. ಆದರೆ ಈ ರಾತ್ರಿ ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಒಂದು ಬದಲಾವಣೆ ಉಂಟಾಗಲಿದೆ. ಕರ್ತನ ಪ್ರಸನ್ನತೆ ನಿಮ್ಮ ಜೀವಿತ ಒಂದು ಬದಲಾವಣೆ ತರಲಿದ್ದಾರೆ. ಕರ್ತ ನಿಮ್ಮ ಲೈಫನ್ನು ಚೇಂಜ್ ಮಾಡೋನಾಗಿದ್ದಾನೆ. ಸೌಲನು ಬೇರೆ ಮನುಷ್ಯನಾಗಿ ಮಾರ್ಪಟ್ಟನು. ಪವಿತ್ರಾತ್ಮನ ಆತನ ಸಂಧಿಸಿದ ಕ್ಷಣವೇ ಆತನ ಬೇರೆ ಮನುಷ್ಯನಾದನು. ಆತನ ಪ್ರವಾದಿಸಲು ಆರಂಭಿಸಿದನು. ಆತನ ಮೇಲೆ ವರಗಳು ಆರಂಭಿಸಿತು. ಆತನ ಮೇಲೆ ಬಲವುಳ್ಳ ಶಕ್ತಿ ಬರಲು ಆರಂಭಿಸಿತು. ಕಾಯಿಲೆಗಳನ್ನು ಗುಣಪಡಿಸುವ ವರಗಳು. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಆತ್ಮ ಭಾರ ಜನಗಳಿಗಾಗಿಯೂ ದೇಶಗಳಿಗಾಗಿಯೂ ಪ್ರಾರ್ಥಿಸುವ ಪ್ರಾರ್ಥನಾ ವೀರರು. ಓ ಥ್ಯಾಂಕ್ ಯು ಲಾರ್ಡ್. ಓ ಉಜ್ಜೀವನ ತರುವ ಮಗನಾಗಿಯೂ ಮಗಳಾಗಿಯೂ ಸಭೆಗಳನ್ನು ಆತ್ಮದಿಂದ ತುಂಬಿಸುವ ಒಬ್ಬ ವ್ಯಕ್ತಿಯಾಗಿ ನೀವು ಮಾರ್ಪಡಲಿದ್ದೀರಾ. ನಿಮ್ಮ ಮುಖಾಂತರ ಕರ್ತನ ದೊಡ್ಡ ದೊಡ್ಡ ಕಾರ್ಯವನ್ನು ಮಾಡಿದ್ದಾರೆ. ನೀನು ಬೇಡವೆಂದು ತಳ್ಳಪಟ್ಟ ಕಲ್ಲು ಕರ್ತನು ಬಲವಾಗಿ ಉಪಯೋಗಿಸುವ ಒಂದು ಸಾಧನಾಗಿ ದೇವರು ಮಾರ್ಪಡಿದ್ದಾರೆ. ನೀವು ಆ ವ್ಯಕ್ತಿ ಆಗಿದ್ದಾದರೆ ನೀವು ಬಿಟ್ಕೊಡಿ, ನಿಮ್ಮನ್ನು ಬಿಟ್ಕೊಡಿ. ಕರ್ತನನ್ನು ಬಿಟ್ಕೊಡ್ತೇನೆ ಸ್ವಾಮಿ, ನನ್ನ ತುಂಬಿಸು. ಈ ದಿನವೇ ತುಂಬಿಸು. Fill this place with your power. Yes.
ಹೊಸದಾಗಿ ಬಂದಿರಾದರೆ ಈಗಲೇ ಕಾಯಿಲೆಗಳು ಗುಣವಾಗಲಿ, ಕುಟುಂಬದಲ್ಲಿ ಬಿಡುಗಡೆ ಆಗಲಿ. ಸೈತಾನೆ, ಮರಣದ ಫಲವೇ, ಬಿಡುವ ಮನೆಗಳನ್ನ, ಬಿಡುವ ಶರೀರವನ್ನ, ಬಿಡುವ ಯೇಸುವಿನ ನಾಮದಲ್ಲಿ. ಎಸ್ ಎಸ್, ಮರಣವೇ ನಿನಗೆ ಅಧಿಕಾರವಿಲ್ಲ. ಎಸ್ 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 ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಎಲ್ಲೆಲ್ಲಿ ಸೋತು ಹೋಗಿದ್ದಾರೋ ತಿರುಗಿ ಎದ್ದೇಳು, ಎದ್ದೇಳು ಯೇಸುವಿನ ನಾಮದಲ್ಲಿ. ಬಿಸಿನೆಸ್ ಅಲ್ಲಿ ಸೋತು ಹೋಗಿದ್ದಾರೆ, ತಿರುಗಿ ಎದ್ದೇಳು, ಎದ್ದೇಳು ಯೇಸುವಿನ ನಾಮದಲ್ಲಿ. ನೀನು ಸೋಲುವುದಕ್ಕಾಗಿ ಅಲ್ಲ, ನೀನು ಸಾಯುವುದಕ್ಕಾಗಿ ಅಲ್ಲ, ನೀನು ಬದುಕುವುದಕ್ಕಾಗಿ, ನೀನು ಬಾಳುವುದಕ್ಕಾಗಿ, ನೀನು ಜಯಿಸುವುದಕ್ಕಾಗಿ ಕರ್ತನನ್ನು ಆರಿಸಿಕೊಂಡಿರುವುದು. ಓಹೋ, ಎಸ್ 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 ಎಸ್, ಫೈರ್ ಇನ್ ದ ನೇಮ್ ಆಫ್ ಜೀಸಸ್. ಬೆಂಕಿಯಿಂದಲೂ ಅಭಿಷೇಕ, ಬೆಂಕಿ ಅಭಿಷೇಕ, ಫೈರ್ ಅನಾಯಿಂಟಿಂಗ್, ಫೈರ್ ಅನಾಯಿಂಟಿಂಗ್. ಹೋಗುವ ಜಾಗವಲ್ಲ, ಅಗ್ನಿ ತುಂಬಲಿ, ಅಗ್ನಿ ತುಂಬಲಿ ರಾಜ. ಓ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ದರ್ಶನ ಕಾಣಲಿ. ಲೆಟ್ ದಮ್ see the visions, oh Lord. Let them see the visions. Fill this place with your power, Lord. Oh, glory to God. Yes, yes. ತುಂಬಿಸು, ತುಂಬಿಸು ರಾಜ. ಒಬ್ಬೊಬ್ಬರು ತುಂಬಿಸು, ಒಬ್ಬೊಬ್ಬರು ತುಂಬಿಸು, ವರನ ತುಂಬಿಸು. ಹೊಸ ಹೊಸ ವರ, ಹೊಸ ಹೊಸ ಭಾಷೆ, ಭಾಷೆಗಳು ಬರಲಿ, ಭಾಷೆಗಳು ಬರಲಿ, ವರಗಳು ಬರಲಿ, ಫಲ ಬರಲಿ, ಕೃಪೆ ಬರಲಿ, ದಯೆ ಬರಲಿ, ಸಹಾಯ ಬರಲಿ, ಬರಲಿ ಯೇಸುವಿನ ನಾಮದಲ್ಲಿ. ಎಸ್ ಎಸ್, ಬಿಡಬೇಡಿ. ಇದು ಒಳ್ಳೆ ಸಮಯ, ಇದು ಒಳ್ಳೆ ಸಮಯ. ಎಸ್ ಎಸ್, ಪ್ರಜ್ವಲಿಸುವ ಅಭಿಷೇಕ ಇಳಲಿ ಯೇಸುವಿನ ನಾಮದಲ್ಲಿ, ಪ್ರಜ್ವಲಿಸುವ ಅಭಿಷೇಕ ಇಳಲಿ ಯೇಸುವಿನ ನಾಮದಲ್ಲಿ. ನಿಮ್ಮ ನೋಡುವಾಗ ದರಿದ್ರ ಓಡಲಿ ಯೇಸುವಿನ ನಾಮದಲ್ಲಿ, ನಿಮ್ಮ ನೋಡುವಾಗ ಕಾಯಿಲೆ ಓಡಲಿ ಯೇಸುವಿನ ನಾಮದಲ್ಲಿ, ಗುಣವಾಗಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಜೀಸಸ್, 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 ಥ್ಯಾಂಕ್ ಯು ಜೀಸಸ್. ಇದುವರೆಗೂ ಲೋಕವೇ ನೋಡದ ಅತಿಶಯಗಳು, ಆಶ್ಚರ್ಯಗಳು ನೀವು ಪ್ರಾರ್ಥನೆ ಮಾಡುವಾಗ ಉಂಟಾಗುತ್ತದೆ, ನೀವು ಪ್ರಸಂಗಿಸುವಾಗ ಉಂಟಾಗುತ್ತದೆ. ಕುಟುಂಬಗಳು ಒಂದಾಗುತ್ತದೆ, ಕುಟುಂಬಗಳಲ್ಲಿ ಸಮಾಧಾನ ಉಂಟಾಗುತ್ತದೆ, ಕುಟುಂಬಗಳು ಕಟ್ಟಲ್ಪಡುತ್ತದೆ. ಮನೆ ಬಿಟ್ಟು ದೂರ ಹೋದವರು ಯೇಸುವಿನ ನಾಮದಲ್ಲಿ ತಿರುಗಿ ಓಡಿ ಬರುವರ ಮನೆಗೆ. ಯಾವ ಸಂಬಂಧಗಳು ಮುರಿಯಲ್ಪಟ್ಟಿದೋ ತಿರುಗಿ ಸಂಬಂಧವು ಕಟ್ಟಲ್ಪಡುತ್ತದೆ ಯೇಸುವಿನ ನಾಮದಲ್ಲಿ. ಯಾರೆಲ್ಲ ಹಣವ ಕಳ್ಕೊಂಡಿದ್ದಾರೋ, ವಸ್ತು ಕಳ್ಕೊಂಡಿದ್ದಾರೋ, ತಿರುಗಿ ತಿರುಗಿ ಬರಲೇ ಯೇಸುವಿನ ನಾಮದಲ್ಲಿ, ಬರಲೇ ಯೇಸುವಿನ ನಾಮದಲ್ಲಿ. ನಿನ್ನ ಜಾತಿ ಸರಿಯಿಲ್ಲ ಎಂಬುದಾಗಿ ಬೈದಿರ್ಬೋದು, ಈ ವ್ಯಕ್ತಿನ ಎತ್ತು ಉಪಯೋಗಿಸು ರಾಜ. ನಿನ್ನ ಕುಟುಂಬ ತಳ್ಳಿರ್ಬೋದು, ನಾನು ಯಾರಿಗೂ ಪ್ರಯೋಜನ ಇಲ್ಲ ಎಂಬುದಾಗಿ ನೀವು ನೆನೆಸ್ತಾ ಇರ್ಬೋದು. ನಿಮ್ಮ ಹೃದಯವನ್ನು ಯೇಸುವಿಗೆ ಕೊಡಿ, ನಿಮ್ಮ ಹೃದಯವನ್ನು ಯೇಸುವಿಗೆ ಕೊಡಿ. ದೇವರೇ, ನಾನು ಯಾರಿಗೂ ಬಾರದವನಾಗಿದ್ದೇನೆ ಎಂಬುದಾಗಿ ನೀವು ಹೇಳ್ತಾ ಇರ್ಬೋದು. ಎಲ್ಲ ನಮ್ಮ ಎರಡು ಕೈಗಳ ಮೇಲೆ ತೊಡಬಹುದು. ಇವತ್ತು ಅನೇಕ ಹೃದಯದಲ್ಲಿ ಗಾಯವಾಗಿದೆ, ಅನೇಕ ಹೃದಯ ದುಃಖ ಪಡ್ತಾ ಇದೆ. ಒಂದು ವೇಳೆ ನಿಮಗೆ ಆತ ದುಃಖ ಪಡುವಾಗ ಕಣ್ಣೀರಾಗೆ ದೇವ ಸಮುದಾಯ ಭಾರನ ಕಣ್ಣೀರ ದೇವ ಸಮುದಾಯ ಬಿಟ್ಬಿಡಿ, ಮರೆ ಮಾಡಬೇಡಿ, ನಿಮ್ಮ ದುಃಖನ ಮರೆ ಮಾಡಬೇಡಿ. ಅನೇಕರ ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಅನೇಕರ ಕುಟುಂಬದಲ್ಲಿ ಜಯ ಇಲ್ಲ. ಇನ್ನು ಯಾವ ತಾನೇ ದೇವರು ನನಗೆ ಅದ್ಭುತ ಮಾಡ್ತಾರೆ, ಇನ್ನು ಯಾವ ತಾನೇ ಸುದಿನ ನೋಡ್ತೇನೆ ಎಂಬುದಾಗಿ ನೀವು ನೆನೆಸ್ತಾ ಇದ್ದೀರಾ. ನೀವು ಗುಣಗುಡಿ ದಿನಗಳು ಸಾಕು. ಯೇಸುವೆ ಬನ್ನಿ ಎಂದು ಕರೆಯುವ. ಎಸ್, ದುಃಖವಾಗಿರುವ ನಿಮ್ಮ ಮನೆ, ದುಃಖದಲ್ಲಿ ತುಂಬಿರುವ ನಿಮ್ಮ ಜೀವಿತ ಅನೇಕರಿಗೆ ಆನಂದ ಕೊಡುವ ವ್ಯಕ್ತಿಯಾಗಿ ನೀವು ಮಾರ್ಪಡಲಿದೆ. ಎಸ್, ಫಿಲ್ ಈಚ್ ಅಂಡ್ ಎವ್ರಿಬಡಿ. ತುಂಬಿಸು ರಾಜ, ತುಂಬಿಸು ರಾಜ, ತುಂಬಿಸು ರಾಜ. ಯಾರು ಕಣ್ತರದು ನೋಡ್ಬೇಡಿ, ಎಲ್ಲ ಕಣ್ಮುಚ್ಕೊಂಡು. ಬೈಬಲ್ ಹೇಳುತ್ತೆ, ಯಾರು ನನ್ನಲ್ಲಿ ಆಸಕ್ತನಾಗಿರ್ತಾನೆ ಅವನನ್ನು ಬಿಡುಗಡೆ ಮಾಡುತ್ತೇನೆ, ಅವನನ್ನು ರಕ್ಷಿಸ್ತೇನೆ. அவன் என் மீது வாஞ்சையாயிருக்கிறபடியாலே அவனை நான் விடுவிப்பேன். Yes, don't miss this chance. Yes, yes, you will see the visions. ನಿಮ್ಮ ಜೀವನದಲ್ಲಿ ನಿಮಗೆ ಮುಂದಾಗುವ ಸಂಗತಿ ದೇವರು ತೋರಿಸು. ರಾಜ್ಯ. Thank you, Lord. Thank you, Lord. Thank you, Lord.
ಒಂದೊಂದು ಮನೆಯು ಪರಲೋಕವಾಗಲಿದೆ, ಒಂದೊಂದು ಕುಟುಂಬವು ಪರಲೋಕವಾಗಲಿದೆ, ಒಂದೊಂದು ಜೀವನವು ಪರಲೋಕವಾಗಲಿದೆ. ಎಸ್ ಎಸ್, ಇಲ್ಲಿ ಬಂದಿರೋ ಯಾರು ಬರಿಗಾಯ ಹೋಗ್ಬಾರ್ದು, ಯಾರು ಬರಿಗಾಯ ಹೋಗ್ಬಾರ್ದು. ಕರ್ತನೇ ಸ್ತೋತ್ರ. ಇವತ್ತು ಆ ಜೀವದ ಮರದ ಬಂದಿದ್ದಾರೆ. ಇವತ್ತು ಅವರು ಮರಣದಿಂದ ಅಲ್ಲ, ಜೀವದಿಂದ ತುಂಬಿಸಲ್ಪಟ್ಟು ಯೇಸುವಿನ ನಾಮದಲ್ಲಿ ಎಲ್ಲೆಲ್ಲ ಮರಣವಾಗಿತ್ತು ಅಲ್ಲೆಲ್ಲ ಜೀವವಾಗಲಿ, ಅಲ್ಲೆಲ್ಲ ಜೀವವಾಗಲಿ. ಎಲ್ಲೆಲ್ಲಿ ಹೋಗುತ್ತಾರೋ ಅಲ್ಲೆಲ್ಲ ಜೀವವಾಗಲಿ, ಜೀವವಾಗಲಿ. ಮರಣದ ಫಲವು ಮುರಿಯಲ್ಪಡಲಿ, ಇವರ ಜೀವನದಲ್ಲಿ ಮುರಿಯಲ್ಪಡಲಿ, ಮುರಿಯಲ್ಪಡಲಿ. ಇವರ ವಂಶದಿಂದ ಮುರಿಯಲ್ಪಡಲಿ, ಕುಟುಂಬದಿಂದ ಮುರಿಯಲ್ಪಡಲಿ, ಮುರಿಯಲ್ಪಡಲಿ. ಎಸ್ ಎಸ್ ಎಸ್, ಮರಣದ ಫಲವು ಮುರಿಯಲಿ, ಮರಣದ ಮರವು ಮುರಿಯಲಿ. ಜೀವದ ಫಲ ಉಂಟಾಗಲಿ, ಜೀವದ ಫಲ ಉಂಟಾಗಲಿ. ಐ ವಿಲ್ ಗಿವ್ ದ ಕೀಸ್ ಟು ಯು. ಪೇತ್ರ ಹೇಳಿದ ದೇವರು, ನಾನು ನಿನಗೆ ಬೀಗದ ಕೈ ಕೊಡ್ತೇನೆ. ಐ ವಿಲ್ ಗಿವ್ ಯು ದ ಕೀಸ್ ಟು ಯು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಎಸ್ ಎಸ್ ಲಾರ್ಡ್, ಎಸ್ ಲಾರ್ಡ್, ಎಸ್ ಲಾರ್ಡ್. ಆರಾಧನಾ ಅಭಿಷೇಕ ಎಳೆಯಲಿ, ಸ್ತುತಿ ಅಭಿಷೇಕ ಎಳೆಯಲಿ, ಸ್ತುತಿ ಅಭಿಷೇಕ ಎಳೆಯಲಿ. ಒಂದೊಂದು ಮನೆ ಸ್ತುತಿಸಲಿ, ಒಂದೊಂದು ಮನೆ ಆರಾಧಿಸಲಿ, ಒಂದೊಂದು ಬಾಯಿ ನಿನ್ನ ಪ್ರೀತಿಯನ್ನು ಸಾರಿ ಹೇಳಲಿ. ರಿಸೀವ್ ದ ಅನಾಯಿಂಟಿಂಗ್, ರಿಸೀವ್ 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 ದ ಫೈರ್, ರಿಸೀವ್ ರಿಸೀವ್. ಯೌವನಸ್ಥನೇ, ಕರ್ತನ ಅಭಿಷೇಕ, ಕರ್ತನ ಅಭಿಷೇಕ ಹೊಂದಿಕೋ ಯೇಸುವಿನ ನಾಮದಲ್ಲಿ, ಹೊಂದಿಕೋ ಯೇಸುವಿನ ನಾಮದಲ್ಲಿ. ಹೊಸ ಬಲ ಹೊಂದಿಕೋ, ಹೊಸ ಬಲ ಹೊಂದಿಕೋ ಯೇಸುವಿನ ನಾಮದಲ್ಲಿ, ಹೊಸ ಬಲ ಹೊಂದಿಕೋ, ಹೊಸ ಬಲ ಹೊಂದಿಕೋ ಯೇಸುವಿನ ನಾಮದಲ್ಲಿ. ಎಸ್ ಲಾರ್ಡ್, ಎಸ್ ಲಾರ್ಡ್, ಎಸ್ ಲಾರ್ಡ್, ಎಸ್ ಲಾರ್ಡ್. ಎಲ್ಲ ಕೆಟ್ಟ ಕನಸುಗಳನ್ನ ಮುರಿತೇನೆ. ಕೆಟ್ಟ ಕನಸುಗಳು ಬಿಡು ಯೇಸುವಿನ ನಾಮದಲ್ಲಿ, ಕೆಟ್ಟ ಕನಸುಗಳು ಬಿಡು ಯೇಸುವಿನ ನಾಮದಲ್ಲಿ. ಸಾವಿನ ಯೋಚನೆ ಬಿಡು ಯೇಸುವಿನ ನಾಮದಲ್ಲಿ. ಬಾಳುವ ಯೋಚನೆ ಬರಲಿ. ಥ್ಯಾಂಕ್ ಯು ಜೀಸಸ್, 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 ಥ್ಯಾಂಕ್ ಯು ಜೀಸಸ್. ಒಂದು ನಿಮಿಷ ಎಲ್ಲ ನೋಡಿ, ನಿಮಗೆ ದೇವರು ಏನು ವರಗಳು ಕೊಟ್ಟಿದ್ದಾರೋ, ಯಾವ ಅಭಿಷೇಕ ನಿಮ್ಗೆ ಕೊಟ್ಟಿದ್ದಾರೋ ಆ ವ್ಯಕ್ತಿ ನೀವು ಸಂಧಿಸ್ತೀರ ಅತಿ ಶೀಘ್ರದಲ್ಲಿ. ಒಂದೊಳ್ಳೆ ಹೀಲಿಂಗ್ ಅನಾಯಿಂಟಿಂಗ್ ಇದ್ದರೆ ಯಾವುದಾದ್ರು ನಿಮಗೆ ಕಾಲ್ ಬರ್ಬೋದು, ಅಥವಾ ನಿಮ್ಮ ಮನೆಯವ್ರಿಗೆ ಯಾರಿಗಾದ್ರೂ ಕಾಯಿಲೆ ಇರ್ಬೋದು. ಪ್ರೇಯರ್ ಮಾಡಿ, ಅವ್ರಿಗೆ ನೋವಾಗುತ್ತೆ, ಅಥವಾ ಪ್ರವಾದನೆ ಕೊಡ್ಬೋದು. ಸಾಲೋಮನ್ ದೇವರ ಜ್ಞಾನ ಕೇಳ್ದ, ನೆಕ್ಸ್ಟ್ ಡೇನೇ ಅವನಿಗೆ ಆ ಜ್ಞಾನ ಅವನಿಗೆ ಬಂದಿದೆ ಅಂತ ಏನು ಮಾಡೋದು ದೇವರು ಪ್ರೂವ್ ಮಾಡಿ. ಎಷ್ಟು ಜನಕ್ಕೆ ದೇವರು ಪವಿತ್ರ ಮುಟ್ಟಿದ್ದಾರೆ. ಆಮೇನ್, ಹಲ್ಲೆಲೂಯಾ. ಲ್ಯಾಂಗ್ವೇಜ್ ಆಲ್ಸೋ ಒಂದು ಗಿಫ್ಟ್. ಆಮೇನ್. ವರ ಅಂತಂದ್ರೆ ಬರೀ ಸತ್ತೋರು ಎಬ್ಬಿಸೋದು, ಕಾಯಿಲೆ ಓಡಿಸೋದು, ದೆವ್ವ ಓಡಿಸೋದು ಮಾತ್ರ ಅಲ್ಲ. ನೀವು ಕೆಲಸ ಮಾಡ್ತೀರಲ್ವ, ದೊಡ್ಡ ದೊಡ್ಡ ಸೀನಿಯರ್ ಮಾಡೋಕ್ಕಾಗದಿರೋದನ್ನ ನೀವು ಮಾಡ್ತೀರ. ಹಲ್ಲೆಲೂಯಾ, ಆಮೆನ್. ದೊಡ್ಡ ದೊಡ್ಡ ಇಂಜಿನಿಯರ್ಸ್ ಅವ್ರು ಹಾಕಕ್ಕಾಗದ ಪ್ಲ್ಯಾನ್ಗಳನ್ನು ನೀವು ಈಸಿಯಾಗಿ ಹಾಕೋಬಿಡ್ತೀರ. ಓದಕ್ಕೆ ಬಂದು ಹೇಗೆ ಹೀಗೆ ಮಾಡ್ದ, ಇದು ನಾನಲ್ಲ, ಕರ್ತನ ಅಭಿಷೇಕ ಕಾರ್ಯ ಮಾಡ್ತಾರೆ. ಆಮೆನ್. ಅದಕ್ಕೆ ಬರೀ ಸೇವಕರಿಗೆ ಮಾತ್ರ ಅಲ್ಲ, ಎಲ್ಲ ಫೀಲ್ಡಲ್ಲಿ ಕೂಡ ಅಭಿಷೇಕ ಬೇಕು. ಮುಖ್ಯವಾಗಿ ಮನೆಯಲ್ಲಿರುವ ಅನೇಕ ಹೆಣ್ಮಕ್ಳಿಗೂ ಅಭಿಷೇಕ ಬೇಕು. ಯಾಕಂದ್ರೆ ಅಡುಗೆ ಮಾಡೋಕ್ಕೂ ಅಭಿಷೇಕ ಬೇಕು. ಅದು ಅಡುಗೆ ಅಂದರೆ ಮನೆಗೆ ಆಗ್ತಾ ಇರೋದು. ಆಮೆನ್, ಹಲ್ಲೆಲೂಯಾ. ಎಲ್ಲ ನಿಮಿಷ ಕೈಗಳ ಮುಚ್ಚಿ ಕೈಗಳ ಮೇಲೆ ತಣ. ಥ್ಯಾಂಕ್ ಯು ಲಾರ್ಡ್. ಈ ನಿನ್ನ ಪ್ರಸನ್ನತೆ ಒಬ್ಬೊಬ್ಬರು ಮುಟ್ಟಿದಕ್ಕಾಗಿ ಸ್ತೋತ್ರ. ಲೆಟ್ ದ ಜಾಯ್, ಲೆಟ್ ದ ಪ್ರೆಸೆನ್ಸ್, ಲೆಟ್ ದ ಪೀಸ್ ಫಿಲ್ ಈಚ್ ಆ್ಯಂಡ್ ಎವ್ರಿ ಒನ್ಸ್ ಲೈಫ್ ಅಂಡ್ ದ ಫ್ಯಾಮಿಲಿ ಲಾರ್ಡ್. ಪ್ರತಿಯೊಬ್ಬರ ಲೈಫಲ್ಲಿ ಒಂದೊಳ್ಳೆ ಲ್ಯಾಂಗ್ವೇಜ್ಗಾಗಿ ನೀವು ಭಯ ಪಡ್ತಾ ಇದ್ದೀರಾ, ಕಲಿಯಕ್ಕೆ ಆಗ್ತಾ ಇಲ್ಲ. ಕರ್ತನ ಆತ್ಮನಿಗೆ ಒಪ್ಪಿಸ್ಕೊಡಿ. ಫ್ಲೂಯೆಂಟಾಗಿ ಮಾತಾಡೋ ಅಭಿಷೇಕ ನಿಮ್ಮ ಮೇಲೆ ಬರುತ್ತೆ. ಅನೇಕ ನಿಮ್ಮ ಭಾಷೆ ನೋಡಿ ಅನೇಕರು ಆಶ್ಚರ್ಯ ಪಡ್ತಾರೆ. ಈತನು ಹೇಗೆ ಈ ಭಾಷೆ ಮಾತಾಡ್ತದೆ, ಈತನಿಗೆ ಹೇಗೆ ಈ ಕೆಲಸ ಮಾಡ್ತಿದ್ದಾನೆ. ಇದು ನೀವಲ್ಲ, ಕರ್ತ ನಿಮ್ಮ ಮೇಲಿಟ್ಟ ಪ್ರೀತಿ, ಕರ್ತ ನಿಮ್ಮ ಮೇಲಿಟ್ಟ ದಯೆ. ನಿಮ್ಮ ಕುಟುಂಬಗಳು ಕಟ್ಟಲ್ಪಡುತ್ತದೆ. ನಿಮ್ಮ ಮಕ್ಕಳನ್ನ ಬೆಳೆಸುವ ಅಭಿಷೇಕ ದೇವರು ಕೊಡ್ತಾರೆ. ಆ ಮಕ್ಕಳೆಲ್ಲ ಅನೇಕ ಸೇವಕರಾಗಿ ಅನೇಕರ ಕುಟುಂಬವನ್ನು ಕಟ್ಟುವ ಕರ್ತನ ಅಭಿಷೇಕಿಸಲ್ಪಟ್ಟ ಒಂದು ಮಕ್ಕಳಾಗಿ ಮಾರ್ಪಡುವರು. ಇದು ನಿಮ್ಮಿಂದಲ್ಲ, ಕರ್ತನ ಕಾರ್ಯವನ್ನು ಮಾಡಿದ್ದಾರೆ. ಇದು ನಿಮ್ಮ ಬಲದಿಂದಲ್ಲ, ಕರ್ತನ ಅಭಿಷೇಕದಿಂದ, ಕರ್ತನ ಕೃಪೆಯಿಂದ, ಕರ್ತನ ದಯೆಯಿಂದ. ಯೇಸುವಿನ ನಾಮದಲ್ಲಿ ಐ ಲೂಸ್ ದ ಪ್ರಮೋಷನ್. ಪ್ರಮೋಷನ್ ಉಂಟಾಗಲಿ, ಪ್ರಮೋಷನ್ಸ್ ಉಂಟಾಗಲಿ, ಕಂಪನಿಗಳಲ್ಲಿ ಪ್ರಮೋಷನ್ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಕರ್ತನೆ ಪ್ರಮೋಷನ್ ಬರಲಿ. ಯೇಸುವಿನ ನಾಮದಲ್ಲಿ. Thank you, Jesus.